ಅಲ್ಲಮ್ಮ, ಈಗ ಒಂದು ನಿಮಿಷ. ಎರಡನೇ ಕ್ವಶನ್, ನನ್ನ ಹೆಸರು ರಾಘವೇಂದ್ರ ಗೌಡ, ಸರಿನಾ? ನಾನೊಬ್ಬ ಎಕ್ಸ್ಟೆನ್ಷನ್ ವರ್ಕರ್. ಹೋಗ್ಬಿಟ್ಟು ನಮಸ್ಕಾರ ಅಣ್ಣ, ನಮಸ್ಕಾರ ಸರ್, ಅಲ್ಲ ನಮಸ್ಕಾರ ಮಾದೇವಪ್ಪನವ್ರಿಗೆ, ಯಾರೋ ಮಾದೇವಪ್ಪ ಅನ್ನೋನ್ ರೈತ. ಹ್ಞೂ ಅನ್ನೋ. ಮಾದೇವಪ್ಪನವ್ರೆ ನಮಸ್ಕಾರ, ಈಗ ಈ ಹಸಿರು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಹಾಕ್ತೀರಾ? ಹಾಕ್ತೀವಿ. ಮತ್ತೆ ಈ ಎಲೆ ಎಲ್ಲ ಉದುರಿರ್ತದಲ್ಲ, ಹಸಿರು ಎಲೆ ಎಲ್ಲ ಮತ್ತೆ ಮಣ್ಣಕ್ಕೆ ಸೇರಿಸ್ತೀರಾ? ಅರ್ಥ ಆಯ್ತಾ? ಅಷ್ಟೇ. ಅವನು ಅಲ್ಲ, ಇದು ಮೋಸ್ಟ್ ರಿಲೆವೆಂಟ್, ಲೀಸ್ಟ್ ರಿಲೆವೆಂಟ್, ನಾಟ್ ರಿಲೆವೆಂಟ್ ಮಾರಾಯರೆ ಅಂತೆಲ್ಲ ಕೇಳೋದು. ಅವನು ಮುಖದ ಎಕ್ಸ್ಪ್ರೆಷನ್ ಮೇಲೆ ಕೂಡ ನಾವು ಬರ್ಕೋಬಹುದು ಅಂತ ಸೈಕೋಮೆಟ್ರಿಕ್ ಮೆಥಡ್ಸ್ ಹೇಳುತ್ತೆ. ಅದಕ್ಕೆಲ್ಲ ಗಿಲ್ಫರ್ಡ್, ಜೆ ಪಿ ಗಿಲ್ಫರ್ಡ್, ಅದೇನೋ ಜಾನ್ ಪಾಲ್ ಗಿಲ್ಫರ್ಡ್ ಅಂತ, ಅವನು ಸೈಕೋಮೆಟ್ರಿಕ್ ಮೆಥಡ್ಸ್ ಬರ್ದಿರೋನು. ಈವನ್ ಥ್ರೂ ಎಕ್ಸ್ಪ್ರೆಷನ್ ವಿ ಕ್ಯಾನ್ ಗಿವ್ ಸ್ಕೋರಿಂಗ್. ನೆಕ್ಸ್ಟ್ ಮೂರನೇದು ನೀ ಕೇಳು. ಸಾರಜನಕ, ರಂಜಕ ಆತರ ಫರ್ಟಿಲೈಸರ್ಸ್ ಇದೆಯಲ್ಲ, ಅವನ್ನೆಲ್ಲ ನಿಮ್ ತೋಟದಲ್ಲಿ ಬಳಸ್ತಾ ಇದ್ದೀರಾ? ಅಲ್ಲಮ್ಮ, ದ್ರವೀಕರಿಸು, ಇದು ಸಾಲ್ಯುಬಲೈಸಿಂಗ್ ಬಯೋ ಫರ್ಟಿಲೈಸರ್ಸ್ ಅಂತ ಇಲ್ಲಿರೋದು. ಇಲ್ಲಿ ಮಲ್ಬೇರಿ ಅಂದ್ರೆ ಇಪ್ಪನೇರಳೆ ಕರೆಕ್ಟ್ ಆಗಿದೆ. ಅದು ಕೇಳೋದು ಹಂಗಲ್ಲ. ಮತ್ತೆ ಮಾದೇವಪ್ಪ ಅನ್ನೋನ್ ರೈತ. ಮಾದೇವಪ್ಪನವ್ರೆ, ನೀವು ಇದು ನೀರಾಗ ಕಲ್ಸ್ಬಿಟ್ಟು ಗೊಬ್ಬರ ಕೊಡ್ತೀರಾ ಇಪ್ಪನೇರಳೆಗೆ? ಈಗ ಇದಂಗಿದೆ ಈ ಡೈಲಾಗು. ಆ ತರ ಬರ್ಕೋ. ನೀ ತುಂಬಾ ಗ್ರಾಂಥಿಕವಾಗಿ ಕೇಳ್ತಾ ಇದೆಯಮ್ಮ, ಎಲ್ಲ ರೈತರು ಓಡೋಗ್ಬಿಡ್ತಾರೆ ಅಷ್ಟೇನೆ. ನಾವೆಲ್ಲ ಹಿಂದಿಲೆಲ್ಲ ಡೇಟಾ ಕಲೆಕ್ಷನ್ ಮಾಡ್ತೀವಿ. ಅರೆ ಭೈ ಕ್ಯಾ ಕರ್ ರहे हो यार, क्या पानी में मिला के देते हो का? ಅದು ಬಿಹಾರ್ ಹಿಂದಿಲೇ ಹೇಳ್ಬೇಕು ಹಳ್ಳಿಯವ್ರಿಗೆ. తెలుగునోరుగా ఏంటంటే మీరు ఎరువులు నీళ్లు కలిపಿ వేస్తుರಾ ಅಂತ ಕೇಳ್ಬೇಕು ಕೋಲಾರ ಕಡೆ ಎಲ್ಲ. ಸಾಕು, ಅದು ಕೇಳ್ದೆ. ನೆಕ್ಸ್ಟ್ ಕ್ವಶನ್ ಕೇಳು. ನಾಲ್ಕನೇದು ಹೇಳು. ನಾಲ್ಕನೇ ಕ್ವಶನ್ ಕೇಳಮ್ಮ. ನಿಮ್ದು ತೋಟದಲ್ಲಿ ಇಲ್ಲಾಂದ್ರೆ ರೇಷ್ಮೆ ಕೃಷಿ ಮಾಡೋ ಜಾಗದಲ್ಲಿ ಜೈವಿಕ ನಿಯಂತ್ರಣ ಏನನ್ನ ಬಳಸ್ತಾ ಇದ್ದೀರಾ ಅಂತ? ಇದು ಡಿಸೀಸ್ಗೆ. ಇದು ಹಂಗ್ ಕೇಳ್ಬಾರ್ದು ಮಾದೇವಪ್ಪನವ್ರೆ. ಈಗ ಇದು 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 ಹಿಪ್ನೇರಳೆಗ್ ಬರೋದಾ ಅಥವಾ ರೇಷ್ಮೆ ಗೂಡಕ್ ಬರೋದಾ ನೀ ಕೇಳ್ತಿರೋದು? ಎರಡು ಸರ್. ಎರಡರಲ್ಲೂ ಸರ್. ಅದು ಹೇಳೋದು. ಯಾಕೆಂದ್ರೆ ಮಾರಿಕಲ್ಚರ್ ಅಂದ್ರೆ ಎಲೆ ಬೆಳೆಸೋದು ಸೆರಿಕಲ್ಚರ್, ಆಮೇಲೆ ಗೂಡಿಕ್ಕದು ಅಂದ್ರೆ ಸೆರಿಕಲ್ಚರ್. ಪ್ಲೀಸ್ ಅರ್ಥ ಮಾಡ್ಕೋ ಮಾದೇವಪ್ಪನವ್ರೆ. ನೀವು ಈ ರೇಷ್ಮೆ ಗೂಡಿಗೆ ಬತ್ತದಲ್ಲ ಊಜಿ ನೊಣ ಬರ್ತದೆ. ಆಮೇಲೆ ಅದ್ರ ಮ್ಯಾಗೆ ಬೈವೋಲ್ಟೈನ್ ಡಿಸೀಸ್ ಅಂತ ಬರುತ್ತೆ, ಪೆಬ್ರಿನ್ ಡಿಸೀಸ್. ನೋಡ್, ನಾನು ಎಷ್ಟು ಮುದುಕಾದ್ರೂ ಹೆಂಗೆ ಹೇಳ್ತಾ ಇದ್ದೀನಿ, ನೀ ಚಿಕ್ಕ ಹುಡುಗಿ ಹೇಳ್ತಾ ಇಲ್ಲ. ಅಯ್ಯೋ ಅನ್ಯಾಯ ಇದು. ಅಲ್ಲ, ಇಪ್ಪನೇರಳೆ, ಆಮೇಲೆ ಇಪ್ಪನೇರಳೆ ಎಲೆಗಳ ಮ್ಯಾಗ ಏನಾರ ರೋಗ ಬರ್ತದ? ಇದಕ್ಕೆ ನೀವೇನು ಔಷಧಿ ಹೊಡಿತೀರಾ? ಇಲ್ಲದ್ರೆ ಇನ್ನೇನಾರ ಹುಳ, ಬೇರೆ ಏನಾರ ಟ್ರೈಕೋಗ್ರಾಮ ಈ ತರದ್ ಏನಾರ ಹೊಡಿತೀರಾ? ಅರ್ಥ ಆಯ್ತಾ ನಾ ಹೇಳಿದ್ದು? ಅಂದ್ರೆ ನಾವು ಟ್ರೈಕೋಗ್ರಾಮ ಅನ್ನೋದು ಹಿಡಿದ ಬಯೋಲಾಜಿಕಲ್ ಕಂಟ್ರೋಲ್ ಮೆಥಡ್. ಅದು ರೈತರಿಗೆ ಟ್ರೈಕೋಗ್ರಾಮ ಅಂದ್ರೆ ಗೊತ್ತು. ಡೈರೆಕ್ಟ್ ಆಗಿ ಅದ್ ಕೇಳ್ಬಿಟ್ರೆ ಹೂ ಅಥವಾ ಇಲ್ಲ ಅಂತ ಹೇಳ್ತಾರೆ, ಮುಗೀತು. ನೀ ಯಾಕೋ ಹೂ ಅಂತಿಲ್ಲಮ್ಮ? ನೋಡು, ಪ್ರೀ ಟೆಸ್ಟಿಂಗ್ ಮಾಡಿದಾಗ ಅರ್ಥ ಆಯ್ತಾ? ಒಂದ್ ನಿಮಿಷ ತಡಿ, ನಾನು ಇದು ತೋರಿಸ್ತೇನೆ. ಒಂದ್ ನಿಮಿಷ. ನಮ್ಮಲ್ಲಿ ವಾಸಂತಿ ಅಂತ ಒಬ್ಳಿದಾಳೆ, ಶಿ ಇಸ್ ಅವರ್ ವೈಪಿ. ಅವಳಿಗೆ ಒಂದು FPO ಒಂದು ಕ್ವಶನೇರ್ ಮಾಡಿದ್ದೀನಿ ನಾನು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸ್, ಆಮೇಲೆ ಫೈನಾನ್ಷಿಯಲ್ ಪ್ರೊಸೀಜರ್ಸ್ ಅಂತ ಇತ್ತು. ಅವಳೇನ್ ಮಾಡಿದ್ಲು, ಗೂಗಲ್ ಟ್ರಾನ್ಸ್ಲೇಟ್ ಹಾಕಿದ್ಲು. ರೈತ ಉತ್ಪಾದಕರ ಸಂಘದ ಆಡಳಿತ ನಿಯಮಗಳನ್ನು ನೀವು ಅನುಸರಿಸುತ್ತೀರಾ ಅಂತ ಕೇಳಿದ್ಲು. ಅಂದ್ರೆ ಅದು ಕ್ವಶನ್ ಏನಿತ್ತು ಅಂದ್ರೆ, ಡು ಯು ಫಾಲೋ ದಿ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸ್ ಇನ್ ಫಾರ್ಮೇಶನ್ ಆಫ್ ಎನ್ FPO. ಅವಳು ಅದು ಯಾವ್ದೋ ಶಿವಮೊಗ್ಗ ಕಡೆ ಹುಡುಗಿ ಅವಳು ಕೇಳಿದ್ಲು, ಓ ನೀವು ನೀವು ರೈತ ಉತ್ಪಾದಕರ ಸಂಘದ ಆಡಳಿತ ನಿಯಮಗಳನ್ನೆಲ್ಲವನ್ನು ಪಾಲಿಸುತ್ತೀರಾ? ಅವ್ರು ಹೇಳಿದ್ರು, ನಾವು ಬೂಟ್ಸಲ್ಲಿ ಹೊಡೆಯುತ್ತೇವೆ ಅಂತ ಅವ್ರು ಹೇಳಿದ್ರು.
ಅಷ್ಟೇ ಪ್ಲೀಸ್. ಪ್ರತಿಯೊಂದನ್ನು ಜಯರಾಘವೇಂದ್ರ ಅವ್ರು ಡೇಟಾ ಕಲೆಕ್ಷನ್ ಮಾಡ್ಬೇಕು, ಅವನು FET ಮಾಡೋದಕ್ಕೂ ಬೇರೆಯವ್ರು ಮಾಡೋಕ್ಕೂ ವ್ಯತ್ಯಾಸ ಇದೆ. ನಾವು ಎಲ್ಲಿ ಹುಟ್ಟಿದೀವಿ ಏನ್ ಓದಿದೀವಿ ಅಂತಲ್ಲ. ಒಂದ್ಸಲಿ ನಾವು ಗೌಡ್ರ ಕಾಲೇಜ್ಗೆ ಹೋದಾಗ ಎಕ್ಸ್ಟೆನ್ಷನ್ ಸೇರ್ಕೊಂಡಾಗ ಪ್ರೀ ಟೆಸ್ಟಿಂಗ್ ಮಾಡಿ ನಮ್ ಡಾಕ್ಟರ್ ಸೇತುರಾವ್ ಅಂತಿದ್ರು ನಮ್ಮ ಮೇಷ್ಟ್ರು, ಅವ್ರ ಕನ್ನಡಕ್ಕಿನ್ನ ಅವರು ಅವಾರ್ಡ್ಗಿನ್ನ ತಗೋತಾರ. ಅವ್ರು ಹೆಂಗ್ ಮಾತಾಡ್ತಿದ್ರು ಗೊತ್ತಾ, ರೈತರ ಹತ್ರ ಹೋಗಿ, ಓ ಬರೋಣ ಏನ್ ಹಾಕೊಂಡೆ, ಓ ರಾಗಿ ಬಿಟ್ಬಿಟ್ಟಿದೀಯಾ, ಓ ಸಖತ್ತಾಗಿ ಹಾಕಿದ್ಯಾ ಬಿಡು, ಓ ಏನ್ ಕೊಟ್ಟೆ, ಯೂರಿಯಾ ಕೊಟ್ಟಿರ್ಬೋದು ಅಂತ. ಮತ್ತೆ ಇದಕ್ಕೆ ಆಮೇಲೆ ಇದು ರಂಜಕ ಹೆಂಗ್ ಕೊಟ್ಟೆ, ಪೊಟ್ಯಾಸ್ ಹೆಂಗ್ ಕೊಟ್ಟೆ ಅಂತ ಕೇಳ್ತಾ ಇದ್ರು ಅವರು. ಈ ನಮ್ ಎಕ್ಸ್ಟೆನ್ಷನ್ ಹುಡುಗ ಒಬ್ಬ ಇದ್ದ ಗೋವಿಂದ ರಾಜು ಅಂತ, ಅವನು ಪೆಥಾಲಜಿ ಪ್ರೊಫೆಸರ್ ಆಗಿದ್ದ, ರಿಟೈರ್ ಆದ ಮೊನ್ನೆ. ಅವ್ನು ನಾಗೇನಹಳ್ಳಿ ಸ್ಟೇಷನ್ ಅಲ್ಲಿ ಇದ್ದ, ನನ್ನ BSc ಕ್ಲಾಸ್ಮೇಟ್. ನನ್ ಜೊತೆ ಅವನು ಇದ್ದ. ಹೇಳೋ ಗೋವಿಂದ, ಏನ್ ಕೊಡ್ತಾರ ರಂಜಕಕ್ಕೆ, ಏನ್ ಕೊಡ್ತಾರೆ ಪೊಟ್ಯಾಸ್ಗೆ, ಏನ್ ಕೊಟ್ಟಾನೋ ಈ ಮಾದಣ್ಣ ಅಂತ ಕೇಳಿದ್ರು ಸೇತುರಾವ್. ಎಲ್ಲ ಅದ್ರಾಗೆ ಇರ್ತದೆ ಸಾ ಅಂತ ಹೇಳ್ದ ಅವನು. ಸೇತುರಾವ್ ಸಿಟ್ ಬರಲ್ಲ, ಅದೆಲ್ಲ ಇರ್ತದೆ, ಯೂರಿಯಾನಾಗ ಇರೋದ್ ಬರೀ ಸಾರ್ವಜನಿಕ ಮಾತ್ರ, ರಂಜಕ ಪೊಟ್ಯಾಸ್ ಇರ್ತದೆ ಅನ್ಲ, ಮೊದ್ಲು ಇವನನ್ನ ಕಿತ್ತಾಕ್ರಿ ಎಕ್ಸ್ಟೆನ್ಷನ್ ಕ್ಯಾಂಪಿಂದ ಅಂತ ಹೇಳಿದ್ರು. ಅವನನ್ನ ಬೇರೆ ಹಳ್ಳಿಗೆ ಓಡಿಸಿದ್ರು. ಅವ್ನು ನೋಡಿದ್ರೆ ನನ್ನ ಫ್ರೆಂಡ್, ಹೇಳ ಸೇತುರಾವ್ ಯಾಕೋ ನಮ್ಮ ಮ್ಯಾಗೆ ಕ್ವಾಪ ಮಾಡ್ಕೊಂಡವ್ರೆ ಅಂತ ಹೇಳಿದ್ರು. ಸೊ ಹಂಗೆ ಹುಷಾರಾಗಿ ಕೇಳ್ಬೇಕು ನೋಡಿ. ಇದನ್ನ ನಿಮಿಷ ಯಾವ್ದದು 4ನೇ ಕ್ವಶನ್, ಇನ್ನೊಂದು ಕೇಳ್ತೀನಿ 4ನೇದು. ಮಾದಣ್ಣ, ಅದೇ ನೀನು ಈ ರೇಷ್ಮೆ ಗೂಡಿಗೆ ಊಜಿ ನೊಣ ಬರ್ತದ, ಆಮೇಲೆ ಇನ್ನೊಂದು ಚುಕ್ಕೆ ಬರ್ತದ ನೋಡು, ಪೆಬ್ರಿನ್ ಚುಕ್ಕೆಗಳು, ಅದು ಬರ್ತದ. ಅದಕ್ಕೆ ಏನ್ ಮಾಡ್ತೀಯಾ, ಅದಕ್ಕೇನು ಔಷಧಿ ಹೊಡೆದ್ರೆ ಆಮೇಲೆ ರೇಷ್ಮೆ ಗೂಡು ಹಾಳಾಗೋಯ್ತದೆ. ಆಮೇಲೆ ಈ ಹಿಪ್ನೇರಳೆ ಎಲೆಗಳಿಗೆ ಏನಾರ ಎಲೆ ತಿನ್ನೋ ಹುಳ ಬರ್ತದ, ಅದೇ ಬಾಲುಳು ತರ ಇರ್ತದೆ ನೋಡು, ಅದೇನಾರ ಬರ್ತದ. ಅದಕ್ಕೆ ಏನ್ ಮಾಡಿಯಾ, ಟ್ರೈಕೋಗ್ರಾಮ ಬರ್ತೈತಲ್ಲ GKVK ಇಂದ, ಅದನ್ನೇನಾರ ಹಾಕಿಯಾ? ಅಷ್ಟೇ ಆ ಕ್ವಶನ್ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ಕೇಳು, 5ನೇದು. ನೀವು ನಿಮ್ ಊರಲ್ಲೇ ಬೆಳೆಯುವಂತ ಸ್ಥಳೀಯ ಅದೇನು ಮಲ್ಬರಿ ಸಸಿಗಳು. ಓಯೋ ಲೋ ಪುಟ್ಟು, ಹಂಗಾರ ಇದು PhD 20 ವರ್ಷ ಆಗುತ್ತಮ್ಮ. ಅಯ್ಯೋ ರಾಮಚಂದ್ರ. ಅಲ್ಲ ಇದು ಆಮೇಲೆ ಇದು 5ನೇ ಕ್ವಶನ್ ಹಂಗಲ್ಲ ಕೇಳೋದು. ಮಾಡೋಣ, ಅದೇ ಹಿಪ್ನೇರಳೆ ತಳಿಗಳು ಯಾವ್ಯಾವ್ದು ಹಾಕೊಂಡಿದ್ಯಾ? M5 ಅಂತ ಒಂದು ಹಾಕೈತೆ, ಕಣ್ವ ಅಂತ ಒಂದು ವೆರೈಟಿ ಮಾಡವ್ರೆ GKVKನವರು. ಆಮ್ಯಾಗೆ ನೀನು ಅದನ್ನ ತಿಳ್ಕೊಂಡಿರ್ಬೇಕು. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಏನೇನ್ ರೂಲಿಂಗ್ ವೆರೈಟೀಸ್ ಅಂತ ನಿನಗೆ ಗೊತ್ತಿರ್ಬೇಕು. ನೀನ್ ನಾಳೆ ಹೋಗ್ತೀಯಲ್ಲಮ್ಮ ರಾಮನಗರಕ್ಕೆ, ನೀನ್ ದಯವಿಟ್ಟು ಇದು ಬರ್ಕೋ, ಇದೆಲ್ಲ ಸ್ವಲ್ಪ ಹೋಮ್ ವರ್ಕ್ ಮಾಡ್ಬೇಕು. ಹಾಗೆ ನೀವು ಸ್ಥಳೀಯವಾದ ಪರಿಸ್ಥಿತಿಗಳನ್ನು ಹೆಚ್ಚು ಹೊಂದಿಕೊಳ್ಳುವ ಹಿಪ್ಪನೇರಳೆ ಇದು ತಳಿಗಳು ಅಂದ್ರೆ ಪ್ರಾಕಾರಗಳನ್ನು ಪ್ರಾಧಾನ್ಯ ನೀಡುತ್ತೀರಾ? ಅಯ್ಯೋ, ಇದ್ಯಾವುದೋ ಕಾಂತಾರ ಕನ್ನಡ ಆಗೋಯ್ತು, ವಾಂತಿ ಮಾಡ್ಕೊಂಡ್ ಬಿಡ್ತಾರೆ. ಇದು ನೀನ್ ನಾಳೆ ಹೋದಾಗ ಬರ್ಕೋ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲೂ ಇರುತ್ತಮ್ಮ. ನನ್ ಮಾತು ಸ್ವಲ್ಪ ಕೇಳು ನೋಡು. ಎಕ್ಸ್ಟೆನ್ಷನ್ ARS ಪಾಸ್ ಆಗೋದು ಬೇರೆ. ಈಗ ನಾನು ನಾಳೆ ಎಲ್ಲೋ ಎಕ್ಸ್ಪೋರ್ಟ್ ಹೌಸ್ಗೆ ಹೋಗ್ತೀನಿ, ಮಧುರೈಗೆ ಹೋಗ್ತೀನಿ, ತಮಿಳಲ್ಲಿ ಹೇಳಲ್ವಾ, ಎನ್ನ ಕಳಕಿಟ್ಟಿಂಗ್ಳ ಎಣ್ಣೆನ್ನ ಕುಡ್ತಿಂಗ್ಳ ಸೊಲ್ಲುಂಗ ಅಂತ ಹೇಳಿದ್ರೆ ಅವರೆಲ್ಲ ತಪ್ಕೊಂಡು ನಮ್ಗೊಂದು ಊಟ ಹಾಕ್ತಾರೆ. ಅದೇ ನೀನು ಕೇಳಿಲಿ, ಈಗ ನನಗ್ ತಿಳಿದಂಗೆ ನಾನು ಹಳೆ ಎಕ್ಸ್ಟೆನ್ಷನ್ ವರ್ಕರು, ನೀನು ಹೊಸ ಎಕ್ಸ್ಟೆನ್ಷನ್ ವರ್ಕರ್. M5 ಅಂತ ಒಂದಿದೆ ಮಲ್ಬೆರಿ ವೆರೈಟಿ, ಕಣ್ವ ಅಂತ ಒಂದಿದೆ, ಆಮೇಲೆ ರಾಮನಗರಕ್ಕೆ ಬೇರೆ ಇದೆ, ಕೋಲಾರಕ್ಕೆ ಬೇರೆ ಇದೆ. ಸ್ವಲ್ಪ ಇದನ್ನ ಗಮನ ಮಾಡ್ಕೊಂಡು ಹೋಮ್ ವರ್ಕ್ ಮಾಡಿ ನಂಗೆ ಹೇಳು. ಆ ಕ್ವಶನ್ ಅಲ್ಲಿ ಅಲ್ಲೇ ನೀನು ಕೈಯಲ್ಲಿ ಬರ್ಕೊಂಡ್ಬಿಡು. ಅದೇನು 5ನೇ ಕ್ವಶನ್. ಧ್ವನಿ ಕೇಳ್ತಾ ಇದೆ ತಾನೆ? ಆಯ್ತು. ಸೊ ಎಲ್ಲಾನು ನಿಮಿಷಮ್ಮ, ನಾನ್ ನಿನಗೆ ಮತ್ತೆ ಎಡ್ಗರ್ ಡೇಲ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಪಾಠ ಮಾಡ್ತಾ ಇಲ್ಲ, ಪ್ಲೀಸ್. ನೀನ್ ಕೇಳಿದ್ಯೋ ಇಲ್ಲೋ? ಗೊತ್ತು ಸರ್, ಕೇಳಿದ್ದೀನಿ. ಆಯ್ತು. ಎಡ್ಗರ್ ಡೇಲ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಏನ್ ಹೇಳುತ್ತೆ? ಅದು ಟೀಚಿಂಗ್ ಏಡ್ಸ್ ಅಲ್ಲಿ ಬರುತ್ತೆ. ಸೈಕಾಲಜಿ ಆಫ್ ಲರ್ನಿಂಗ್, ಸೈಕಾಲಜಿ ಆಫ್ ಟೀಚಿಂಗ್ ಅಂತ ಇದೆ. ಅದು ನಮಗೆ ವೀರಭದ್ರ ಅವರು ತಗೋತಾ ಇದ್ರು. ಎಕ್ಸ್ಟೆನ್ಷನ್ ವರ್ಕರ್ ಸೈಕಾಲಜಿ ಹಂಗೆ ನಾವೆಲ್ಲಾನು ಕಾನ್ಕ್ರೀಟ್ ಅಂದ್ರೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಈಗ ನನ್ ಜೊತೆ ನೀನ್ ಸುಮಾರು ದಿವ್ಸನ ಮಾತಾಡ್ತಾ ಇದೀಯ, ನನ್ ಮಾತು ಹೆಂಗಿರುತ್ತೆ? ನಂದು ಯಾವ್ದೋ ಅಬ್ಸ್ಟ್ರಾಕ್ಟ್ ಆಗಿ ಮಾತಾಡಲ್ಲ. ಪುಟ್ಟು ಇದು
ಅದನ್ನ ತಿನ್ನು, ಗ್ಲೂಕೋಸ್ ಕುಡಿ, ಅಲ್ಲಿ ಹೋಗು. ಆಮೇಲೆ ಇದು ಬೈವೋಲ್ಟೈನ್ ಕಕುನ ಅಥವಾ ಸಿಂಗಲ್ ವೋಲ್ಟೈನ್ ಕಕುನ. ಆಮೇಲೆ ರೇಷ್ಮೆ ಗೂಡುಗಳನ್ನ ಅದು ಹುಳ ಹೊರಗ್ ಬಂದ್ಬಿಟ್ಟೈತಾ, ಹುಳ ಅನ್ನೋದಕ್ಕಿಂತ ಚಿಟ್ಟೆ ಹೊರಗ್ ಬಂದೈತಾ ಅಂತ ಮಾತದು. ಆ ಚಿಟ್ಟೆ ಕೂಡ ಅಲ್ಲ, ಚಿಟ್ಟೆ ಅಂದ್ರೆ ಬಟರ್ಫ್ಲೈ. ಒಂದೊಂದ್ಸಲಿ ಏನಾಗುತ್ತೆ, ಆ ರೇಷ್ಮೆ ಗೂಡು ಒಡ್ಕೊಂಡ್ ಬಂದ್ಬಿಡುತ್ತೆ ಆ ಚಿಟ್ಟೆ. ಅವಾಗ ಏನು ಅಂದ್ರೆ ಅದು ನೂಲ್ ತೆಗಿಯಕ್ ಬರಲ್ಲ ರೇಷ್ಮೆ. ಇವೆಲ್ಲ ಸಿಂಪಲ್ ಥಿಂಗ್ಸ್ ತಿಳ್ಕೊಂಡಿರ್ಬೇಕು. ನಾವು ಸೆರಿಕಲ್ಚರ್ ರೈತರ ಬಗ್ಗೆ ಕೇಳ್ಬೇಕಾದ್ರೆ ಸೆರಿಕಲ್ಚರ್ ಗೊತ್ತಿರ್ಬೇಕು. ಟು ಟೀಚ್ ಜಾನ್ ಲ್ಯಾಟಿನ್ ಯು ಶುಡ್ ನೋ ಜಾನ್ ಅಂಡ್ ಆಲ್ಸೋ ಲ್ಯಾಟಿನ್. ಇದು ಹೇಳಿದ್ರು ನಮ್ಮ ಎಕ್ಸ್ಟೆನ್ಷನ್ ಪ್ರಿನ್ಸಿಪಲ್ ಅಲ್ಲಿ. ಅಷ್ಟೇ. ಸೊ ಊಜಿ ನೊಣದ ಬಗ್ಗೆ ಕೇಳೋದು, ಹಿಪ್ನೇರಳೆ ಬಗ್ಗೆ ಹೇಳೋದು, ರೂಲಿಂಗ್ ವೆರೈಟೀಸ್ ಬಗ್ಗೆ ಹೇಳೋದು, ಆಮೇಲೆ ಎತ್ತರಕ್ಕಿರೋ ವೆರೈಟಿ ಚಂದಾಗಿರ್ತದ, ಕುಳ್ಳಗಿರೋ ಚಂದಾಗಿರ್ತದ, ಎಲೆ ಜಾಸ್ತಿ ಬರೋಕೆ ಯೂರಿಯಾ ಕೊಟ್ಕೋತೀರಾ, ರಂಜಕ ಕೊಡ್ತೀರಾ ಅಂತ ಕೇಳ್ಬೇಕು. ಸಾಧಾರಣ ಏನ್ ಮಾಡ್ತಾರೆ, ಹಿಪ್ನೇರಳೆ ಎಲೆ ಜಾಸ್ತಿ ಬರ್ಬೇಕು ಅಂದ್ಬಿಟ್ಟು ಯೂರಿಯಾ ಒಂದೇ ಕೊಡ್ತಾರೆ ಸರ್. ಹೌದು, ಯೂರಿಯಾ ಒಂದೇ ಕೊಡ್ತಾರೆ. ಆಮೇಲೆ ನಿನಗೆ ಇದು ಗೊತ್ತಿದೆಯಲ್ಲ, ನೀನು ಸೆರಿಕಲ್ಚರ್ ಕೋರ್ಸ್ ತಗೊಂಡಿರ್ಬೋದು. ಅರ್ಥ ಆಯ್ತಾ? ಇದು ಸಿಲ್ಕ್ ವರ್ಮ್ ಇರುತ್ತಲ್ಲ, ಬಾಂಬಿಕ್ಸ್ ಮೋರಿ, ಅದು ಸೈಂಟಿಫಿಕ್ ನೇಮು. ಅದು ಒಂದು ದಿನಕ್ಕೆ 2 ಗ್ರಾಮ್ ಬೆಳೆಯುತ್ತಂತಪ್ಪ. ಮೈ ಗುಡ್ನೆಸ್, ಇಟ್ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್. ಅದು ಮೌಲ್ಟಿಂಗು ಬೇಗ ಆಗುತ್ತೆ, ಬೇಗ ಅದು ಗೂಡು ಕಟ್ಕೊಳ್ಳುತ್ತೆ. ಎಷ್ಟು ದಿವಸ ಕಟ್ಟುತ್ತೆ ಹೇಳು ನೋಡೋಣ? 60 ದಿವಸ, 90. 27 to 28 days. ಕರೆಕ್ಟ್. 27 to 28 ಡೇಸ್ ಅಲ್ಲಿ ಒಂದು ರೇಷ್ಮೆ ಗೂಡು ಆವರೇಜ್ ವೆಯ್ಟ್ ಎಷ್ಟು ಹೇಳು ನೋಡೋಣ? ನಿನ್ ಗೊತ್ತಿರು ಇಲ್ಲ ನೋಡ. ಹಿಂಗೆಲ್ಲ ನಕ್ರೆ ಇದು PhD ಆಗಲ್ಲ, 10 ವರ್ಷ ಆಗ್ಬಿಡುತ್ತೆ PhD. ಇದನ್ನ ತಿಳ್ಕೊಂಡಿರು ನೀನು. ಒಂದೊಂದು ಕಕೂನು ನನಗ್ ತಿಳಿದಂಗ ಒಂದು 8 ರಿಂದ 10 ಗ್ರಾಮ್ ಇರುತ್ತೆ. ಅಲ್ಲಮ್ಮ, ಒಂದ್ ನಿಮಿಷ ಪ್ಲೀಸ್. ನಾನ್ ಕನಕ್ಪುರದಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ನನಗೀಗ 63 ವರ್ಷ, ನಿನಗೆ ಎಷ್ಟು ವರ್ಷ? 25 ವರ್ಷನಾ? 26 ಸರ್. ಕರೆಕ್ಟ್. ನೀನ್ ಚೋಟಿ, ನಾನ್ ದೊಡ್ಡವನ್. ಅಲ್ಲಮ್ಮ, ಈಗ ಒಂದು ರೇಷ್ಮೆ ಗೂಡು ವಿತ್ ಹುಳ ಇದ್ಬಿಟ್ಟು ಮಾಡ್ಬೇಕಾ, ಅಥವಾ ಚಿಟ್ಟೆ ಬಂದ್ಬಿಟ್ಟ ಮೇಲೆ ಅದನ್ನ ರೇಷ್ಮೆ ಗೂಡು ಬೇಯಿಸ್ತಾರ? ಇಲ್ಲ, ವಿತ್ ಹುಳ ಬೇಯಿಸ್ತಾರ ಸರ್. ಕರೆಕ್ಟ್. ದಿಸ್ ಈಸ್ ದಿ ಟೆಕ್ನಿಕ್ಯಾಲಿಟಿ. ಅಯ್ಯೋ, ರೇಷ್ಮೆ ಹುಳನ ಬೇಯಿಸ್ಬಿಟ್ರು ಅದು ಪಾಪ ಅಂತೆಲ್ಲ ಹೇಳ್ಬಾರ್ದು. ನಾವೇನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಪ್ಲೀಸ್. ಒಂದ್ಸಲಿ ಗೂಡು ಕಟ್ಟದ ಮೇಲೆ ಚಿಟ್ಟೆ ಬರೋದಕ್ಕಿಂತ ಮುಂಚೆ ಅದನ್ನ ಬೇಯಿಸ್ಬೇಕು. ಆಮೇಲೆ ಬೈವೋಲ್ಟೈನ್, ಸಿಂಗಲ್ ವೋಲ್ಟೈನ್ ಅಂದ್ರೆ ಏನು ಅದೇ ಹೇಳೋಗ್ಲಿ ಸರ್. ಬೈವೋಲ್ಟೈನ್ ಇನ್ನ ಸ್ವಲ್ಪ ಬೇಗ 4 ಇನ್ಸ್ಟಾರ್ಸ್ ಮುಗ್ದು ಗೂಡು ಕಟ್ಟುತ್ತೆ. ಯೂನಿವೋಲ್ಟೈನ್ ಸ್ವಲ್ಪ ಬೇಗ. ಬೈವೋಲ್ಟೈನ್ ಯೆಲ್ಲೋ ಕಲರ್ ಇರುತ್ತೆ, ಯೂನಿವೋಲ್ಟೈನ್ ವೈಟ್ ಕಲರ್ ಇರುತ್ತೆ. ಕರೆಕ್ಟ್. ಇದು ಬಹಳ ಇಂಪಾರ್ಟೆಂಟ್. ನೀನ್ ನಾಳೆ ಕೋಲಾರಕ್ಕೋ ಎಲ್ಲೋ ರಾಮನಗರಕ್ಕೋ ಹೋಗ್ತೀಯ ಡೇಟಾ ಕಲೆಕ್ಷನ್ಗೆ, ಅಲ್ಲಿ ವೈಟ್ ಕಲರ್ ಇರುತ್ತೆ. ಅವಾಗ ಕೇಳ್ಬಾರ್ದು, ಏನ್ ಮಾದಣ್ಣವ್ರೆ ಇದು ಬೈವೋಲ್ಟೈನಾ ಯೂನಿವೋಲ್ಟೈನಾ? ಅವಾಗ ನಿನಗೆ ಮಜ್ಜಿಗೆ ಎಲ್ಲ ಕೊಡಲ್ಲ, ಅವ್ರು ಓಡಿಸ್ಬಿಡ್ತಾರೆ. ಇಲ್ಲ, ಈ ಹುಡುಗಿಗೆ ಏನು ಗೊತ್ತಿಲ್ಲ, ಗೆಟ್ ಔಟ್ ಅಂತ ಹೇಳ್ತಾರೆ. ಸರಿ, ಅದನ್ನ ಬೈವೋಲ್ಟೈನ್, ಯೂನಿವೋಲ್ಟೈನ್ ಒಂದು ಆವರೇಜ್ ಕಕೂನು 8 ರಿಂದ 10 ಗ್ರಾಮ್ ಇರುತ್ತೆ. ಚಿಟ್ಟೆ ಹೊರಗಡೆ ಬಂದ್ಬಿಟ್ರೆ, ಅರ್ಥ ಆಯ್ತಾ, ಅದು ವೆಯ್ಟ್ ತಗ್ಗುತ್ತೆ. ಚಿಟ್ಟೆ ಏನ್ ಮಾಡುತ್ತೆ, ಆ ಕಕೂನ್ನ ಅದು ದಟ್ ಇಸ್ ಪ್ಯೂಪ. ಅದು ಆಕ್ಚುಲಿ ಪ್ಯೂಪಾನ ನಾವು ಸಿಲ್ಕ್ ಅಂತ ಮಾಡ್ಕೊಂಡಿರೋದು. ಅದು ಒಂದ್ಸಲಿ ಅದು ಹರ್ಕೋ ತೂತ್ ಮಾಡಿ ಹೊರಗಡೆ ಬಂದ್ಬಿಟ್ರೆ ರೇಷ್ಮೆ ನೂಲ್ನ ತೆಗಿಯಕ್ಕಾಗಲ್ಲ. ಆ ರೇಷ್ಮೆ ನೂಲು ಅದೆಂತದ ಇನ್ನೊಂದು ಓರ್ನ್ ಸಿಲ್ಕ್ ಅಂತ ಇರುತ್ತೆ. 2-3 ತರ ಇರುತ್ತೆ. ಒಳ್ಳೆ ರೇಷ್ಮೆ ಬರಲ್ಲ, ಅದರಲ್ಲೇ 3-4 ಇರುತ್ತೆ ನೋಡು. ಮೈಸೂರು ಸಿಲ್ಕು, ಪಟ್ಟು ಸಿಲ್ಕು, ಏನೇನೋ ಉಟ್ಕೋತಾರಲ್ಲ, ಸ್ವಲ್ಪ ಅದನ್ನ ಗಮನ ಕೊಡು. ಯಾವ ಸಿಲ್ಕ್ ನ ಮೈಸೂರು ಸಿಲ್ಕ್ ಅಂತಾರೆ, ಟಸಾರ್ ಸಿಲ್ಕ್ ಅಂದ್ರೇನು, ಮೂಗಾ ಸಿಲ್ಕ್ ಅಂದ್ರೇನು. ಇಲ್ಲಿ ಕೆಲವು ಕಡೆ ಇಲ್ಲಿ ಟಸಾರು ಮೂಗ ಇಲ್ಲ, ಅದೆಲ್ಲ ಅಸ್ಸಾಂ ಕಡೆ ಇರೋದು. ಮರದ ಮೇಲೆ ಬೆಳೆಯೋದು ಮೂಗಾ ಸಿಲ್ಕ್ ಅಂತಾರೆ. ಇನ್ನೊಂದು ಬ್ರೌನ್ ಕಲರ್ ಇರುತ್ತೆ. ಇದೆಲ್ಲ ಸೆರಿಕಲ್ಚರ್. ನಾನು ಏನೇನ್ ಹೇಳ್ತಿದ್ದೀನೋ, ನಾನು ಮುದುಕ, 63 ವರ್ಷದ ಮುದುಕ. ಹೊಸದ್ ಏನೇನಿದೆ, ಆ ಹರ್ಷಿತಾ ಅಂತ ಒಂದು ಹುಡುಗಿ ಇತ್ತಲ್ಲ, ಅವ್ರ ರಿಲೇಟಿವ್ ಜೈರಾಮ್ ಅನ್ನೋ ಸಿಲ್ಕ್ ಬೋರ್ಡ್ ಅಲ್ಲಿ ಸೈಂಟಿಸ್ಟ್ ಆಗಿ ರಿಟೈರ್ ಆದ. ನೀವು ಒಂದ್ಸಲಿ ಬೇಕಾದ್ರೆ ಸಿಲ್ಕ್ ಬೋರ್ಡ್ ಇದೆಯಲ್ಲ ಬನ್ನೇರ್ಘಟ್ಟ ಹತ್ರ, ಅಲ್ಲಿ ಹೋದ್ರೂ ಪರವಾಗಿಲ್ಲ, ಅಲ್ಲೂ ನಂಗೆ ಸೈಂಟಿಸ್ಟ್ ಗೊತ್ತಿದ್ದಾರೆ. ಮೂಗ, ಟಸಾರ್ ಸಿಲ್ಕು, ಬೈವೋಲ್ಟೈನು, ಯೂನಿವೋಲ್ಟೈನು ಯಾವಾಗ ಬೇಯಿಸ್ತಾರೆ, ಎಷ್ಟು ದಿವಸ, ಇದು ಹರಿದು ಕುಡಿದು ಬಿಡ್ಬೇಕು. ಸುಮ್ನೆ ಮಂತ್ರ ಹೇಳೋದಲ್ಲ. ಆರತಿ ಇದು
ಮಂಗಳಾರತಿ ಮೊದಲು ಮಾಡ್ತಾರ, ನೈವೇದ್ಯ ಮೊದಲು ಇಡ್ತಾರ, ದೀಪ ಫಸ್ಟ್ ಹಚ್ತಾರ, ಮಂತ್ರಾಕ್ಷತೆ ಯಾವಾಗ ಹಾಕ್ತಾರೆ ಹೇಳು ಹೋಗ್ಲಿ ನೋಡ. ಸರ್ ಫಸ್ಟ್ ದೀಪ ಹಚ್ತಾರೆ, ಆಮೇಲೆ ನೈವೇದ್ಯಕ್ಕೆ ಇಡ್ತಾರೆ. ಅಯ್ಯೋ, ಫಸ್ಟ್ ದೀಪ ಹಚ್ಚೋದು ಕರೆಕ್ಟ್, ನೈವೇದ್ಯ ಆಮೇಲೆ ಅಲ್ಲ. ನೆಕ್ಸ್ಟ್ ಏನು? ದೀಪ ಹಚ್ಚಿದ್ಮೇಲೆ ನೆಕ್ಸ್ಟ್ ಏನು? ಸರ್ ನೈವೇದ್ಯ ಊಟ ಲಾಸ್ಟ್ ಅಮ್ಮ. ಫಸ್ಟ್ ಹಂಗಾರೆ ಮನುಷ್ಯ ಏನ್ ಮಾಡ್ತಾನೆ? ಫಸ್ಟ್ ದೀಪ ಹಚ್ತಾನೆ, ಲೈಟ್ ಹಾಕೋತಾನೆ, ಸ್ನಾನ ಮಾಡ್ತಾನೆ, ದೇವ್ರಿಗೆ ಸ್ನಾನ ಮಾಡಿಸ್ತೀವಿ ಅಥವಾ ಏನೋ ಒಂದು ಅಭಿಷೇಕ ಮಾಡಿಸ್ತೀವಿ, ಕ್ಲೀನ್ ಮಾಡ್ತೀವಿ, ಅದೆಲ್ಲ ಅರ್ಥ ಆಯ್ತಾ? ಆಮೇಲೆ ಹಾಲಿನ ಅಭಿಷೇಕ ಬ್ಲಾ 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 ಎಲ್ಲ ಮಾಡಿದ್ರು. ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರು ಅರ್ಥ ಆಯ್ತಾ? ಹೂವಿಟ್ರು ಫಸ್ಟ್, ಪುಷ್ಪಂ ಸಮರ್ಪಯಾಮಿ, ಪುಷ್ಪ ಆದ್ಮೇಲೆ ಅಕ್ಷತಾಂ ಸಮರ್ಪಯಾಮಿ, ಮಂತ್ರಾಕ್ಷತೆ ಆಮೇಲೆ, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೈವೇದ್ಯ, ನೈವೇದ್ಯ ಆದ್ಮೇಲೆ ಲಾಸ್ಟ್ ಅಲ್ಲಿ ಮಹಾಮಂಗಳಾರತಿ ಅಂತ ಹೇಳ್ತಾರೆ ಅಷ್ಟೇ. ಏನಿವೆ ಈ ಸೆರಿಕಲ್ಚರ್ ಇಷ್ಟು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಒಂದು ನಿಮಿಷ. ನೆಕ್ಸ್ಟ್ ಏನು ಇದಾಯ್ತಲ್ಲ, ಬಯೋಲಾಜಿಕಲ್ ಕಂಟ್ರೋಲ್ ಆಯ್ತು ಸರ್. ಅದೇ ಟ್ರೈಕೋಗ್ರಾಮ ಬಿಡ್ತೀರಾ, ಇಲ್ಲಿದ್ರೆ ಔಷಧಿ ಹೊಡಿತೀರಾ? ಅಷ್ಟು ಕೇಳ್ಬಿಟ್ರೆ 4ನೇ ಕ್ವಶನ್ ಆಯ್ತು. ನೆಕ್ಸ್ಟ್ 5ನೇದ್ ಕೇಳು. ಸುಮ್ನೆ ಇಷ್ಟು ಕೇಳದಮ್ಮ, ಇಪ್ನೇರ್ನಲ್ಲಿ ಯಾವ್ಯಾವ ತಳಿ ಹಾಕಂತೀರಾ ಅಷ್ಟೇ. ಅದು ಸೂಟಬಲ್ ಟು ಲೋಕಲ್ ಕಂಡೀಷನ್ಸ್ ಅನ್ನೋದು ನೀನೇ ಹೇಳ್ಬೇಕು, ಅವ್ರು ಹೇಳಲ್ಲ. ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ, ಬಟ್ ಹಂಗ್ ಕೇಳಬಾರ್ದು. ನೆಕ್ಸ್ಟ್ 6ನೇದ್ ಕೇಳು. 6ನೇ ಕ್ವಶನ್. ಡ್ರಿಪ್ ಹಾಕಿದೀರಾ ನಿಮ್ ಹೊಲದಲ್ಲಿ? ಕರೆಕ್ಟ್. ಅಲ್ಲಮ್ಮ, ಡ್ರಿಪ್ ಮತ್ತೆ ಅಲ್ಲಲ್ಲ, ಇದನ್ನ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆನೂ ಕೇಳ್ತಾ ಇದೀವಿ. ಈ ಅಂತರ್ಜಲ ಬಳಕೆ ಕಮ್ಮಿ ಇದೆಲ್ಲ ಮಂಗಳೂರು ಕನ್ನಡ ಕಾಂತಾರ ರಿಷಬ್ ಶೆಟ್ಟಿದು, ನಮ್ದಲ್ಲ ಇದು. ಈ ಕ್ವಶನ್ ಹಿಂಗ್ ಕೇಳ್ಬೇಕು, ಕೇಳಿಲ್ಲಿ. ನೀವು ಅಲ್ಲಮ್ಮ, ನೀವು ಅಲ್ಲ, ಫಸ್ಟ್ ಒಂದೊಂದು, ಅದು 3 ಟೈಪ್. ಆ 6ನೇ ಕ್ವಶನ್ ಅಲ್ಲಿ ಟಿಕ್ ಹಾಕೋ ಒಂದ್ ನಿಮಿಷ. ನೀವು ಬೋರ್ ಇಕ್ಕೊಂಡಿದ್ದೀರಾ? ಒಂದ್ ನಿಮಿಷ ಕೇಳಿಲ್ಲಿ. ಇಷ್ಟ ಕೇಳ, ನೀವು ಬೋರ್ ಇಟ್ಕೊಂಡಿದ್ದೀರಾ, ಆಮೇಲೆ ಡ್ರಿಪ್ ಮಾಡಿದೀರಾ, ಇಲ್ದಿದ್ರೆ ಮಳೆ ನೀರ್ನಾಗೆ ಇಪ್ನೇರಳೆ ಬೆಳಿತೀರಾ. ಅದಾದ್ಮೇಲೆ ಇದು ಮಳೆ ನೀರ್ನ ಶೇಖರಣೆ ಮಾಡ್ತೀರಾ, ಅದೇ ರೈನ್ ವಾಟರ್ ಹಾರ್ವೆಸ್ಟಿಂಗು. ಮಿಕ್ಕಿದ್ದೆಲ್ಲ ಕನ್ನಡ ಅವೆಲ್ಲ ಅವನು ರಿಷಬ್ ಶೆಟ್ಟಿ ಬರ್ಕೊಡ್ತಾನೆ ಅಷ್ಟೇ. ನಾವು 3 ಕ್ವಶನ್ ಕೇಳೋದು ನೋಡಿ. ಇಲ್ಲಿ ಕರೆಂಟ್ ಹೋಯ್ತು, ಆದ್ರೂ ನಾ ಇಟ್ಕೊಂಡಿದ್ದೀನಿ, UPS ಮಾಡಿಕೊಂಡಿದ್ದೀನಿ. ದಿ ಆಪ್ಟಿಮಿಸ್ಟ್ ಇನ್ವೆಂಟೆಡ್ ದಿ ಏರೋಪ್ಲೇನ್. ಏನ್ಲ ನೆಟ್ ಹೊಂಟೋಯ್ತಾ? ಹೀಗೆ ತೆಗ್ದವನೆ ಬತ್ತು. ಅದಕ್ಕೆ ಸೇತುರಾಜ್ ನಮ್ಗೆ ಅನ್ನ ಕೊಟ್ರು. ಈ ಹುಡುಗ ಮಾಡ್ತಾನೆ ಎಕ್ಸ್ಟೆನ್ಷನ್ ಅಂತ. ಪಾಪ ಎಷ್ಟು ಚೆನ್ನಾಗಿ ಕಂಡಿಡಿದ್ರು ಆಗಿನ ಕಾಲದಲ್ಲಿ. ಜಾಯಿನ್ ಆದೇನಮ್ಮ. ನೋಡು, ಈಗ ಅರ್ಥ ಆಯ್ತಾ? 6 ಕ್ವಶನ್ ಕೇಳಿದ್ವಿ. ನಿನ್ನ ಹತ್ರ ಬಂದ್ಬಿಟ್ಟು ನಿನ್ನ ಹೆಸರು ಪೂಜಾ, ನೀವು ಹುಡುಗಿನ ಹುಡುಗ ಅಂತ ಕೇಳ್ಬೇಕಾ? ಅಷ್ಟೇ, ನೀನ್ ನೋಡಿದ್ರೆ ಗೊತ್ತಾಗಲ್ವಾ? ಅಷ್ಟೇ. ಆ ತರ 6ನೇದಾಯ್ತು. ನೆಕ್ಸ್ಟ್ ಕ್ವಶನ್ ಏನದು? ತಡಿ ಒಂದ್ ನಿಮಿಷ. 6 ಆಯ್ತು. 7ನೇದು ಅಲ್ಲಮ್ಮ, ಈ ಕ್ವಶನ್ ಕೇಳಮ್ಮ. ಕಾಣಿಸ್ತಾ ಇಲ್ವಾ? ಶೇರಿಂಗ್ ಹೋಗಿದೆ, ಒಂದ್ ನಿಮಿಷ ತಡಿ ಮಾಡ್ತೀನಿ. ಶೇರಿಂಗ್ ಇಕ್ಕಂಡೆ ಹಂಗ್ ಮಾತಾಡ್ಬೇಕು ನೀನು. ಎಕ್ಸ್ಟೆನ್ಷನ್ ಒಳಗೆ ನಿನ್ಗೆ ಆ ಕನ್ನಡನೇ ಬರ್ತಾ ಇಲ್ಲ ನಿನ್ಕ. ಈಗ ಕಾಣ್ತಾಯ್ತಾ? ಈಗ ಕಾಣಿಸ್ತಿದೆ ಸರ್. ಆಯ್ತು. 7ನೇ ಕ್ವಶನ್ ಕೇಳು. ನೀವು ನಿಮ್ ತೋಟದ ಗಲೀಜ್ ನೀರನ್ನೆಲ್ಲ ಕೆರೆಗೆ ಬಿಡ್ತೀರಾ? ಅಯ್ಯೋ, ಇದು ಮತ್ತೆ ನೀನು ತುಂಬಾ ಕಾಂತಾರ ಸಿನಿಮಾ ನೋಡಿದ್ಯಮ್ಮ, ಆ ಮಂಗಳೂರಿನವ್ರದ್ದು. ಅಲ್ಲಮ್ಮ, ಈ ಕ್ವಶನ್ ಹೆಂಗಿದೆ? ನಾನು ಹಿಪ್ಪನೇರಳೆ ಮತ್ತು ರೇಷ್ಮೆ ಕೃಷಿಯಲ್ಲಿ ಬರುವ ಮಾಲಿನ್ಯ ಅವಶೇಷಗಳು ಸರಿಯಾಗಿ ನಿರ್ಮೂಲ ಮಾಡುವುದರಿಂದ ಹತ್ತಿರವಿರುವ ಜಲಾಶಯಗಳನ್ನು ಮಾಲಿನ್ಯದಿಂದ ರಕ್ಷಿಸುತ್ತೇನೆ. ಅಯ್ಯೋ, ಇದನ್ನ ಕೇಳಮ್ಮ. ನಮ್ ಕನ್ನಡದಲ್ಲಿ
ಕೆರೆ ಕುಂಟೆಗೆಲ್ಲ ನೀರ್ ಬಿಡ್ತೀರಾ ಅಂತ ಕೇಳ್ಬೇಕು ಸರ್. ಅಲ್ಲ ನೋಡು, ನನ್ನ ಹೆಸರು ಮಾದೇಗೌಡ, ನಾ ಎದುರು ಕೂತಿದ್ದೀನಿ. ನನ್ನ ಹೆಸರು ಖಂಡಿತ ಜಯರಾಘವೇಂದ್ರ PhD MBA ಅಲ್ಲ, ಉತ್ತರಾದಿ ಮೊಡ್ಡೋನ್ ಮೊದಲೇ ಅಲ್ಲ. ನಾ ಕೇಳೋದಿಷ್ಟೇ, ಅಲ್ಲಣ್ಣ ಇಪ್ಪನೇರಳೆ ಇದು ರೇಷ್ಮೆ ಹುಳಕ್ ಹಾಕ್ತಿರಲ್ಲ, ಅದು ತಿಂದು ಮಿಕ್ಕಿರ್ತದೆ, ಕಸ ಪಸ ಇರ್ತದೆ, ಅರ್ಥ ಆಯ್ತಾ? ಆಮೇಲೆ ರೇಷ್ಮೆ ಗೂಡು ಒಂದೊಂದ್ಸಲಿ ಚಿಟ್ಟೆ ಒಡ್ಕೊಂಡ್ ಬಂದ್ಬಿಡ್ತದೆ. ಆಮೇಲೆ ಇದು ಒಳಗಡೆ ಇರೋ ಹುಳ ಎಲ್ಲ ಸತ್ತೋಗಿರ್ತದೆ. ಬೇಯಿಸಿದ ಮೇಲೆ ಸಿಕ್ಕಾಪಟ್ಟೆ ಹುಳ ಸಾಯ್ತದೆ. ನೀವೇ ಬೇಯಿಸ್ತೀರಾ ಅಥವಾ ನೀವು ಆ ರೇಷ್ಮೆ ಗೂಡನ್ನ ರಾಮನಗರದ ಮಾರ್ಕೆಟ್ನಾಗ ಮಾರ್ತೀರಾ? ಅಥವಾ ಆ ಕಸ ಕಡ್ಡಿ ಎಲ್ಲ ಕೂಲಿ ಆಳುಗಳು ಈ ನೀರ್ನಾಗ ಏನಾರ ಬೆರ್ತೋಯ್ತದ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ನಾವು? ಅದ್ಯಾವುದೋ ರವಿಚಂದ್ರನ್ ಸಿನಿಮಾದಲ್ಲಿ ಕೆರೆಗೆ ವಿಷ ಹಾಕಿದ್ರಲ್ಲ, ಮೀನೆಲ್ಲ ಸತ್ತೋಯ್ತಲ್ಲ, ಅದೇನ್ ಸಿನಿಮಾನಮ್ಮ? ನನ್ನ ಕ್ಲಾಸ್ಮೇಟ್ ಮಾಡಿದ್ದ ಒಂದು ಸಿನಿಮಾ, ಅದೇನೋ ತಮಿಳ್ ಸಿನಿಮಾನಮ್ಮ. ಅಷ್ಟೇ. ಆ ಕ್ವಶನ್ ಹಂಗೆ ಕೇಳ್ಬೇಕು. ಬಿಡು, ಇದೊಂದು ಟ್ಯುಟೋರಿಯಲ್ ಆಗಿ ಹೋಯ್ತು ಮುಂಡೆದು. ಹೋ, 8ನೇದು ಎಷ್ಟ್ ಖರ್ಚಾಯ್ತು ಅಂತೆಲ್ಲ ಲೆಕ್ಕ ಇಟ್ಕೊಂಡಿರ್ತೀರಾ ಅಂತ. ಅಲ್ಲಮ್ಮ, 8ನೇ ಕ್ವಶನ್ ನಾನು ಅಲ್ಲಮ್ಮ, ಒಂದ್ ನಿಮಿಷ, ಇದನ್ನ ಹೆಂಗ್ ಕೇಳ್ಬಾರ್ದು. ಈಗ ಚಾಕಿ ಏನ್ ಬರುತ್ತೆ? ಮೊಟ್ಟೆಗಳು ಬರುತ್ತೆ, ಯಾವ್ದೋ ಪಾಕೆಟ್ ಅಲ್ಲಿ ಪೋಸ್ಟ್ ನಲ್ಲಿ ಬರುತ್ತೆ. ಹೂವನ್ನ ಇಲ್ಲ ಸರ್, ಎಲ್ಲರೂ ಸೆಕೆಂಡ್ ಇನ್ಸ್ಟಾರ್ನೇ ತಗೊಂತಾ ಇದಾರೆ ಸರ್. ಆಯ್ತಮ್ಮ, ಈಗ ಚಾಕಿ ಅವರು ಅಲ್ಲಮ್ಮ, ಅದು ಒಂದ್ ದಿವಸದ ಹುಳ ಇರೋದೇ ತಗೋತಾ ಇದ್ದಾರೆ. ಚಾಕಿ ಸೆಕೆಂಡ್ ಇನ್ಸ್ಟಾರ್ ತಗೊಂತಿದ್ದಾರೆ ಸರ್, 5 days. 5 days ಅದು ಎಷ್ಟು ದುಡ್ಡು? ಅದು ಸ್ವಲ್ಪ ದುಡ್ಡು ಜಾಸ್ತಿ. ಬರೀ ಮೊಟ್ಟೆ ಆದ್ರೆ ಕಮ್ಮಿ ದುಡ್ಡು. ಆ ಚಾಕಿ ರೇರಿಂಗ್ ಸೆಂಟ್ರಿ ಅದು ಆತರ ಇದೆ ಹೇಳ್ಬೇಕು. ಅಣ್ಣ ನೀನು ಮೊಟ್ಟೆ ತಗೊಂಡು ಹುಳ ಮಾಡ್ತೀಯಾ, ಇಲ್ದ್ರೆ ಹುಳನೇ ಚಾಕಿಯಿಂದ ತಗತೀಯಾ? ಎಲ್ಲರೂ ತಗೊಂತಿದಾರೆ ಸರ್, ಯಾರು ಎಗ್ಸ್ ತರ್ತಿಲ್ಲ ಸರ್ ಯಾರು. ಅರ್ಥ ಆಯ್ತಮ್ಮ. ಈಗ ಅವ್ರು ಚಾಕಿಯಿಂದ ತಗೊಳ್ಳೋದನ್ನ ನೀನ್ ಸಸ್ಟೈನಬಿಲಿಟಿ ಇಂಡಿಕೇಟರ್ ಅಲ್ಲಿ ಹಾಕಿದೀಯಾ? ಅಂದ್ರೆ ಅವ್ರು ನೀನು ರೇಷ್ಮೆ ಹುಳುಗಳನ್ನ 5 ದಿವಸದ ಹುಳ, ನಾವ್ ಇನ್ಸ್ಟಾರ್ ಎಲ್ಲ ಹೇಳ್ಬಾರ್ದು ಅಣ್ಣ. 5 ದಿವಸದ ಹುಳ ಎಷ್ಟು ಸುಮ್ನೆ ಅವ್ರನ್ನ ಕ್ವಶನ್ ಕೇಳ್ದಂಗೂ ಇರಬಾರ್ದು. ಈ 5 ದಿವಸದ ಹುಳಕ್ಕೆ ರೇಟ್ ಏನಣ್ಣ, ಎಲ್ಲಿಂದ ತಕತೀಯ, ಯಾವ ಚಾಕಿಯಿಂದ ತಕತೀಯ? ಅವ್ನು ತಗೋತೀನಿ ಅಂದ್ರೆ ಅವ್ನು ಸಸ್ಟೈನಬಲ್ ರಿಲೆವೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನು? ಎಕನಾಮಿಕ್ ಸಸ್ಟೈನಬಿಲಿಟಿ ಬಂತು. ನೀನೆಲ್ಲ ಬರ್ದಿಟ್ಕೊಂಡಿರ್ತೀಯ, ಎಷ್ಟೆಷ್ಟು ಖರ್ಚಾಯ್ತಂತ ಅಂತ ಕೇಳ್ತೀನಿ ಸರ್. ಅದಲ್ಲಮ್ಮ, ಅಲ್ಲಲ್ಲ, ಅದು ಆಯ್ತಮ್ಮ. ನೀನು ಒಂದು ನಿಮಿಷ. ಅವನು ದೇರ್ ಆರ್ 2 things ಇನ್ ಅವರ್ ಕ್ವಶನೇರ್. ನಮ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಅಂದ್ರೆ, ನೀ ಏನ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ದೀವಿ. ನಾವು ಕೇಳ್ಬೇಕಾಗಿರೋ ಕ್ವಶನ್, ನೀ ಹೆಂಗ್ ಮಾಡ್ತೀಯಾ, ಯಾಕೆ ಮಾಡ್ತೀಯಾ ಅಂತ ಕೇಳ್ಬೇಕು ಎಕನಾಮಿಕ್ ಸಸ್ಟೈನಬಿಲಿಟಿಲಿ. ಈಗ ನಾವು ನಿನ್ಗೆ ನೀ ಪೂಜೆ ಮಾಡ್ತೀಯಾ ಅಂತ ಕೇಳ್ಬಾರ್ದು. ನೀನ್ ಪೂಜೆನ ರೆಬಲ್ ಆಗಿ ಮಾಡ್ತೀಯೋ, ಕನ್ಫರ್ಮಿಸ್ಟ್ ಆಗಿ ಮಾಡ್ತೀಯೋ, ರಿಚುವಲಿಸ್ಟಿಕ್ ಆಗಿ ಮಾಡ್ತೀಯೋ, ರ್ಯಾಷನಲಿಸ್ಟಿಕ್ ಆಗಿ ಮಾಡ್ತೀಯೋ ಅನ್ನೋದನ್ನ ನಾ ಚೆಕ್ ಮಾಡ್ಬೇಕು. ನಾನು ಸೋಷಿಯಲ್ ಸೈಂಟಿಸ್ಟ್. ನಾನು ಅವಾಗ ಇಲ್ಲಿ ಏನ್ ಕೇಳ್ಬೇಕು ಅಂದ್ರೆ, ನೀವು ಈ ರೇಷ್ಮೆ ಹುಳು ಸಾಕಾಣಿಕೆಗೆ ಎಷ್ಟು ಖರ್ಚು, ಎಷ್ಟು ಲಾಭ ಬರ್ತದೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಎಲ್ಲರ ಬರ್ದಿಕ್ಕಂತೀರಾ? ಅಷ್ಟೇ. ಅದು ಅವ್ನ್ ಮಿಕ್ಕಿದ ಅವ್ನು ಹೇಳಿದ್ಮೇಲೆ ನೀನ್ ಟಿಕ್ ಮಾಡ್ಕೋಬೇಕು ಅಷ್ಟೇ. ಅದಾಯ್ತು. ನೆಕ್ಸ್ಟ್ ಕ್ವಶನ್ ಹೋಗು. ನೆಕ್ಸ್ಟ್ 2ನೇದು ಹೇಳು. ಅಲ್ಲಮ್ಮ, ನಾನು ನನ್ನ ಆದಾಯದ ಭಾಗವನ್ನು ರೇಷ್ಮೆ ಕೃಷಿಯಲ್ಲಿ ಮರುಹೂಡಿಕೆ ಮಾಡುವುದರಿಂದ ತೋಟದಲ್ಲಿನ ಮೂಲ ಸೌಕರ್ಯಗಳಲ್ಲಿ ಅಭಿವೃದ್ಧಿ ಪಡಿಸಬಹುದು. ರಾಮಚಂದ್ರ, ಇದು ಸತ್ತೋಗ್ತಾರ ಬಿಡಮ್ಮ ಇವರು ರೈತರು. ಒಬ್ರು ಬದುಕಲ್ಲ, ಖಂಡಿತ ಬದುಕಲ್ಲ ಇವರು. ಹೇಳಿ, ಕೇಳು. ಏನ್ ಆದಾಯ? ಅಲ್ಲಮ್ಮ, ನಮ್ಮ ಆಡು ಭಾಷೆಯಲ್ಲಿ ಹೇಳಮ್ಮ ಪ್ಲೀಸ್. ಆಡು ಭಾಷೆ. ನಿಮಗೇನ್ ಲಾಭ ಬರುತ್ತೋ ಅದನ್ನೇ ಮತ್ತೆ ಅದ್ರ ಮೇಲೆ ಹೂಡಿಕೆ ಮಾಡ್ತೀರಾ? ಅದ ಅರ್ಥ ಆಯ್ತಮ್ಮ. ಅದು ಎಕನಾಮಿಕ್ಸ್ ಪ್ರೊಫೆಸರ್ ಹೇಳೋದು. JV ವೆಂಕಟರಾಮ್ ನಮ್ಮ ಎಕನಾಮಿಕ್ಸ್ ಪ್ರೊಫೆಸರ್, ಡಾಕ್ಟರ್ ಬಿಸ್ಲಯ್ಯ ಅನ್ನೋರು ನಮ್ಮ ಎಕನಾಮಿಕ್ಸ್ ಟೀಚರ್. ಹಂಗ್ ಕೇಳ್ಬಾರ್ದು. ಅಲ್ಲಣ್ಣ, ನೀನ್ ರೇಷ್ಮೆ ಹುಳದಿಂದ ಬರ್ತದಲ್ಲ, ಕಾಸು ಬರ್ತದಲ್ಲ ರೇಷ್ಮೆ ಸಾಕಾಣಿಕೆ ಮಾಡೋದ್ರಿಂದ, ಅದನ್ನ ಮತ್ತೆ ರೇಷ್ಮೆ ಸಾಕಾಣಿಕೆಗೆ ಹಾಕತ್ತೀಯಾ ಅಥವಾ ಸೀರೆ ಪಾರ ತಗೊಂತೀಯಾ ಅಥವಾ ದುಡ್ಡು ಖರ್ಚು ಮಾಡ್ತೀಯಾ ಅಂತ ಕೇಳ್ಬೇಕು.
ಅದ್ ಬರ್ಕೋ, ಅದ್ ನೆಕ್ಸ್ಟ್ ಕ್ವಶನ್ ಹೇಳು. ಎಲ್ಲನೂ ಆಡು ಭಾಷೆ. ನನಗೆ ಆಡು ಭಾಷೆ ಅಂತ ಹೇಳ್ತಾರಪ್ಪ ಕನ್ನಡದಲ್ಲಿ, ಅದ್ ನೀನೇನು ಹೇಳ್ತೀನಿ ನಂಗೆ ಗೊತ್ತಿಲ್ಲ. ಲೋಕಲ್ ಲ್ಯಾಂಗ್ವೇಜ್, ಡೈಲೆಕ್ಟ್ ಅಂತ ಹೇಳ್ತೀವಿ ನೋಡು. ಈಗ ತೆಲುಗುಲಿ 3 ತರ ಡೈಲೆಕ್ಟ್ ಇರುತ್ತೆ. ತೆಲಂಗಾಣ ತೆಲುಗು ಬೇರೆ, ಕರ್ನೂಲ್ದು ಬೇರೆ, ರಾಯಲಸೀಮದು, ಕೋಸ್ಟಲ್ ಬೇರೆ, ಬೇರೆ ಬೇರೆ ತರ ಕೇಳ್ಬೇಕು. ನೆಕ್ಸ್ಟ್ ಹೇಳು. ಇದು ಹೇಳು, ಐ ಮ್ಯಾನೇಜ್ ರಿಸ್ಕ್, ಇದನ್ನ ಕೇಳು. ನಾನು ರೇಷ್ಮೆ ಕೃಷಿಯೊಂದಿಗೆ ಇತರ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಸೇರಿಸುವುದರಿಂದ ಅಪಾಯಗಳನ್ನು ನಿರ್ವಹಿಸುತ್ತೇನೆ. ರೇಷ್ಮೆ ಒಂದೇ ಬೆಳೆ ಮಾಡ್ತೀಯಾ, ಬೇರೆ ಬೇರೆ ಬೆಳೆ ಮಾಡ್ತಾ ಇದೀಯಾ ಅಂತ ಹೇಳ್ತೀನಿ ಸರ್. ಅದನ್ನ ಹೇಳು. ಒಂದ್ ನಿಮಿಷ. ಇದು ಎಕನಾಮಿಕ್ ರಿಸ್ಕ್. ಇದು ಒಂದ್ ನಿಮಿಷ ತಡಿ ಮಾಡ್ತೀನಿ. ಅಣ್ಣ, ನೀನ್ ಬರೀ ರೇಷ್ಮೆ ಗೂಡ್ ಮಾಡ್ತೀಯಾ, ಇಲ್ಲದ್ರೆ ಹಿಪ್ನೇರಳೆನು ಬೆಳಿತೀಯಾ, ಇಲ್ಲ ರಾಗಿನೂ ಬೆಳಿತೀಯಾ, ಜ್ವಾಳನು ಬೆಳಿತೀಯಾ, ತೋಟಗಳು ಮಾಡ್ಕೋತೀಯಾ, ತರಕಾರಿ ಬೆಳಿತೀಯಾ? ಅಷ್ಟ. ಅದ್ ಕೇಳಿದ್ರೆ ಅರ್ಥ ಆಯ್ತು, ಬಂತು. ನೀ ಮೋಸ್ಟ್ ರಿಲೆವೆಂಟ್ ಅಂತ ಟಿಕ್ ಮಾಡ್ಕೊ. ಇಲ್ಲಮ್ಮ, ನಾನು ಬರೀ ರೇಷ್ಮೆ ಒಂದೇ ಮಾಡ್ಕೊಂತೀನಿ ಅಂತ ಹೇಳ್ತಾನ ಅವನು. ಸರಿ, ನೆಕ್ಸ್ಟ್ ಕ್ವಶನ್. ಬೈ ಗ್ರೋಯಿಂಗ್ ಮಲ್ಬರೀಸ್ ಅಂಡ್ ರೈಸಿಂಗ್ ಸಿಲ್ಕ್ ಬಂದ್ ಐ ಆಮ್ ಶೂರ್ ದಟ್ ಐ ವಿಲ್ ಇವೆಂಚುಲಿ ಮೇಕ್ ಎ ಸ್ಟಡಿ ಪ್ರಾಫಿಟ್. ಅಂದ್ರೆ ಇದನ್ನ ನೀನ್ ಏನ್ ಕೇಳ್ತಿರೋದು ಅಂದ್ರೆ, ಬರೀ ರೇಷ್ಮೆ ಸಾಕಾಣಿಕೆ ಮಾಡೋದ್ರಿಂದ ನಂಗೆ ಲಾಭ ಬರುತ್ತೆ, ಬೇರೆ ಬೇರೆದ್ ಮಾಡಬಾರ್ದು ಅಂತ ನಿನ್ನ ಅರ್ಥ? ಅಲ್ಲ ಸರ್, ಸಿರಿಕಲ್ಚರ್ ಒಟ್ಟು ಸಸ್ಟೈನಬಲ್ ಇದೆಯಾ, ಅದ್ರಲ್ಲಿ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬರುತ್ತಾ ಅಂತ ಅಷ್ಟೇ. ನೋಡಿ, ಈಗ ಹೇಳ್ದಿ, ಇದು ನಿಜವಾದ್ದು. ಅವಾಗ ಏನ್ ಕೇಳ್ಬೇಕು ಅಂದ್ರೆ, ಬರೀ ರೇಷ್ಮೆ ಸಾಕಾಣಿಕೆಯಿಂದ ನಿಂಗೆ ಲಾಭ ಬರ್ತಾ ಇದೆಯಾ ಅಥವಾ ನಿನ್ಗೆ ದುಡ್ಡು ಬರ್ತಾ ಇಲ್ವಾ? ನೀವು ಬೇರೆ ಕಡೆ ಕೂಲಿ ಪಾಲಿಗೂ ಹೋಗ್ತೀಯಾ? ಅವನ ಹತ್ರ ಜಮೀನ್ ಇರ್ಬೋದು. ಡೈವರ್ಸಿಫಿಕೇಶನ್ ಅಂತ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ನೀ ಬೇರೆ ಕಡೆ ಕೂಲಿಗೆ ಹೋಗ್ತೀಯಾ, ಬರೀ ರೇಷ್ಮೆನೆ ಮಾಡ್ತೀಯಾ, ಗೂಡು ನೀನೇ ಮಾಡ್ತೀಯಾ, ಬೇಯಿಸೋದು ನೀನೇ ಮಾಡ್ತೀಯಾ? ಅಷ್ಟ್ ಕೇಳಿದ್ರೆ ಅವ್ನು ಹೇಳ್ತಾನೆ, ಅದ್ರಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಬರ್ಕೊಳ್ಳೋದು. ನೆಕ್ಸ್ಟ್ ಕ್ವಶನ್. ಕರೆಂಟ್ ಹೋಯ್ತಿಲ್ಲಿ, ತಡಿ, ಮತ್ತೆ ಹೋಗುತ್ತೆ. ಮತ್ತೆ ಬತ್ತು. ಇನ್ ಕಟ್ ಆಗ್ಲಿಲ್ಲ ತಾನೆ? ಹೋಯ್ತದ. ಬಂತಾ? ಅದೇನೋ ಮೀಟಿಂಗ್ ಮಾಡ್ಬೇಕಾದ್ರೆ ಹೋಯ್ತದೆ. ಏನ್ ಮುಹೂರ್ತ ಮಡ್ಗವ್ರೆ ಕಣ್ಲಾ? ನಮ್ ಗೋವಿಂದ ಚೆನ್ನಾಗಿ ಹೇಳ್ತಿದ್ದ. ಯಾಕ್ಲಾ ಹಿಂಗಾಗ ಬಿಟ್ಟೆ? ಒತ್ತರೆನೆ ಬೊಂಬಿಟ್ಟವನೇ ರಾಘವೇಂದ್ರ. ನೋಡೋನು ಹೆಂಗ್ ಮಾತಾಡ್ತಾನೆ ನಮ್ ಕನ್ನಡವ. ಬಂತ? ಈಗ ಕೇಳಿಸ್ತಾ ಇದ್ಯಾ? ಸ್ಕ್ರೀನ್ ಶೇರ್ ಆಯ್ತೆ? ಸ್ಕ್ರೀನ್ ಶೇರ್ ಇಲ್ಲ. ಮತ್ತೆ ಇಲ್ಲಿ ಓದ್ತಾ ಐತೆ, ಬರ್ತಾ ಐತೆ. ನಮ್ ಗೋವಿಂದ ಅಂತ ಒಬ್ಬ ಇದ್ದಾನೆ ಮೈಸೂರಲ್ಲಿ, ಅವ್ನು ಮೀಟ್ ಮಾಡು. ಅವನ್ ಕನ್ನಡ ನೀ ಮಾತಾಡ್ಬಿಟ್ರೆ PhD 6 ತಿಂಗಳಲ್ಲಿ ಆಗುತ್ತೆ. ಈಗ ನೋಡಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಅದಾಯ್ತು. ಎಷ್ಟನೇ ಕ್ವಶನ್ ಆಯ್ತು? 5 ಆಯ್ತು ಸರ್. ಅಲ್ಲ, ನಾನು ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡುಗಳನ್ನು ತಯಾರಿಸುತ್ತೇನೆ ಮತ್ತು ಉತ್ತಮ ಮಾರುಕಟ್ಟೆದ ಬೆಲೆ ಪಡೆಯಲು ಅವುಗಳನ್ನು ಶುದ್ಧಗೊಳಿಸುತ್ತೇನೆ. ಚಂದ್ರಂಕಿಯಿಂದ ನೀಟಾಗಿ ಬಿಡಿಸ್ಬಿಟ್ಟು ಮಾರ್ಕೆಟ್ಗೆ ಹಾಕ್ತೀರಾ, ಕ್ಲೀನ್ ಮಾಡಿ ಕೊಡ್ತೀರಾ ಅಂತ ಕೇಳ್ತೀನಿ. ಅದೇ ಚಂದ್ರಿಕೆ ಅಂತ ಹೇಳೋದನ್ನ. ಸರ್, ಅದೇನೋ ಹಾಡಲ್ಲೆಲ್ಲ ಬರೀತಾರಪ್ಪ, ಚಂದ್ರಿಕೆಯ ಚೆಲುವಿಂದ ಅಂತ. ಆಕ್ಚುಲಿ ಚಂದ್ರಿಕೆ ಅಂದ್ರೆ ನಮ್ಮ ಸೆರಿಕಲ್ಚರ್ ರೌಂಡ್ ಆಗಿರುತ್ತಲ್ಲ, ಅದನ್ನ ಚಂದ್ರಿಕೆ ಅಂತ ಹೇಳ್ತಾರೆ. ಅಲ್ಲ, ಇನ್ನೊಬ್ಬ ಅವನ ಹೆಸರೇನೋ ಇದಾನಲ್ಲಪ್ಪ, ಅಯ್ಯೋ, ಕವಿಗಳು ಅವನು. ಅನಿಶ್ಚಿತತೆ ಯಾಕೋ ಹಿಂದೆ ಬರ್ದವನು ಹಾಡು, ಯಾರೋ ಅವನ ಹೆಸರು? ಯೋಗರಾಜ್ ಅನ್ಸುತ್ತೆ ಸರ್. ಯೋಗರಾಜ್ ಭಟ್ ಅಲ್ಲ, ಇನ್ನೊಬ್ಬ ಬರ್ದಿದ್ದವನು, ಜಯಂತ್ ಕಾಯ್ಕಿಣಿ. ಇವರೆಲ್ಲ ಮಂಗಳೂರು ಕಡೆಯವರು. ಅರ್ಥ ಆಯ್ತಾ? ಅದೇನೇನೋ ಯೂಸ್ ಮಾಡಿ. ಚಂದ್ರಿಕೆ ಅಂತ ಹೇಳಿದ್ರೆ ಈ ಹೆಣ್ಮಕ್ಳದು ಈ ತುರ್ಬಿರುತ್ತಲ್ಲ, ಅದನ್ನು ಕೂಡ ಚಂದ್ರಿಕೆ ಅಂತ ಹೇಳ್ತಾರೆ. ಪ್ಲೀಸ್, ಚಿ ಉದಯಶಂಕರ್ ಎಲ್ಲ ಯೂಸ್ ಮಾಡ್ತಾರೆ ಅದನ್ನ. ಅದ್ಯಾವುದೋ ಬಯಲುದಾರಿ ಹಾಡು, ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ ಅಂತ ಒಂದು ಹಾಡು. ಸೊ ಚಂದ್ರಿಕೆ ಈ ಸೆರಿಕಲ್ಚರ್ ಚಂದ್ರಿಕೆ. ಇದನ್ನ ಹೆಂಗ್ ಕೇಳ್ಬೇಕಂದು, ಚಂದ್ರಿಕೆನಾಗೆ ರೇಷ್ಮೆ ಗೂಡುಗಳು ನೀವೇ ಆಯ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ಮಾರ್ಕೆಟ್ಗೆ ಹಾಕ್ತೀರಾ ಅಥವಾ ಚಂದ್ರಿಕೆನೆ ಮಾಡ್ತೀರಾ ಅಂತ ಕೇಳ್ಬೇಕು ಅಷ್ಟೇ. ನೆಕ್ಸ್ಟ್ ಕ್ವಶನ್. ಏನಪ್ಪ, ಈ ಮಂಗಳೂರಿನವ್ರು ಕನ್ನಡ ಬರೆಯೋವರೆಗೂ ನಮಗ್ ಉಳಗಾಲ ಇಲ್ಲ. ಆಡೆ ಬರ. ಹೇಳು ನೆಕ್ಸ್ಟ್. 6ನೇದು ಹೇಳು.
ಆ ಕ್ವಶನ್ ಆಲ್ರೆಡಿ ಆಗಿದೆ ಸರ್, ಅಂದ್ರೆ ಆದಾಯ ಬರುತ್ತಾ ಅಂತ ಕೇಳೋದಷ್ಟೇ. ಕರೆಕ್ಟ್. ಅದು ಇದನ್ನ ಈಗ ನಾವು ವಿ ಆರ್ ಡೂಯಿಂಗ್ ಪ್ರೀ ಟೆಸ್ಟಿಂಗ್. ಈಗ ಒಂದೇ ಕ್ವಶನ್ ನ ಆಟಿಟ್ಯೂಡ್ ಸ್ಕೇಲ್ ಅಲ್ಲಿ ಒಂದೇ ಅರ್ಥ ಬರುವಂತದ್ದು ಎರಡು ಕಡೆ ಬಂದಾಗ ಒಂದು ಕ್ವಶನ್ ಎಲಿಮಿನೇಟ್ ಮಾಡಬೇಕು ಅಂತ ಗಿಲ್ಫರ್ಡ್ ಹೇಳೋದು. ಹಾ ಸರ್. ಅವಾಗ ಕಮ್ಮಿ ಆಗ್ಲಿ ಸ್ಟೇಟ್ಮೆಂಟ್ಸ್. ಅರ್ಥ ಆಯ್ತಾ? ಹಾ ಸರ್. ಈಗ ನಾವು ಕ್ವಶನರ್ ಅಲ್ಲಿ ಹೆಸರು ಕೇಳಿರ್ತೀವಿ, ಹಾ ಸರ್. ಆಮೇಲೆ ಮೇಲ್ ಯು ಆರ್ ಮೇಲ್ ಆರ್ ಫೀಮೇಲ್ ಅಂತ ಕೇಳಿರ್ತೀವಿ. ಹಾ ಸರ್. ಅಲ್ಲಮ್ಮ, ಅವ್ರ ಪೂಜಾ ಅಂತ ಹೆಸರು ಫೀಮೇಲ್ ಅಂತ ಗೊತ್ತಾದ್ಮೇಲೆ ಮತ್ತೆ ಯಾಕೆ ಆ ಕ್ವಶನ್ ಕೇಳ್ಬೇಕು? ಹಾ ಸರ್. ಅಷ್ಟೇ. ನೆಕ್ಸ್ಟ್ 6ನೇ ಕ್ವಶನ್ ಬೇಡವಾ? ಇಲ್ಲ ಸರ್. ಅದನ್ನು ಇಂಟು ಹಾಕೊಂಡ್ಬಿಡು ಅಷ್ಟೇ. 7ನೇದು ಕೇಳು. ಎಲ್ಲ ಲೆಕ್ಕದಲ್ಲಿ ಬರ್ದಿಟ್ಕೊಂತೀರಾ ಅಂತ ಕೇಳಿ. ಅದು ಲೆಕ್ಕದಲ್ಲಿ ಬರ್ದಿಟ್ಕೊಂಡಿದ್ದು ಇಲ್ಲೆಲ್ಲೋ ಕೇಳಿದ್ವಲ್ಲಮ್ಮ ಅವಾಗ್ಲೇ. ಬಂದಿತ್ತು ಸರ್. ಅದೇ 1ನೇ ಕ್ವಶನ್ ಅವಾಗೆ ಕೇಳಿದ್ವಿ. ಇದನ್ನು ಹೊಡೆದಾಕ್ಬಿಡು ಅದ್ರ ಜೊತೆ ಸೇರಿ. ಅಂದ್ರೆ ಸ್ಟೇಟ್ಮೆಂಟ್ಸ್ ಕಮ್ಮಿ ಆಗುತ್ತೆ. ಅಥವಾ ಸ್ಟೇಟ್ಮೆಂಟ್ಸ್ಗೆ ಒಂದ್ ನಿಮಿಷ, ಇಲ್ಲೊಂದು ನಿಮಿಷ ರಿಚರ್ಡ್, ಒಂದ್ ನಿಮಿಷ. ಬರೋ ಇಂಪಾರ್ಟೆಂಟ್ ಕ್ವಶನ್ ಇದು ಯು ಆರ್ ಆಸ್ಕಿಂಗ್ ನಾವು. ಈಗ ಬಂತು ಆ ಡೌಟ್. ಅಲ್ಲಮ್ಮ, ಈಗ ನಾವು ಮಾಮೂಲಾಗಿ ಮಾತಾಡ್ದಾಗೇನೆ ಒಂದ್ 2-3 ಕ್ವಶನ್ಗೆ ನಮಗೆ ರೆಸ್ಪಾನ್ಸ್ ಬಂದ್ಬಿಡ್ತು. ಸೊ ನಿನ್ನ ಡೌಟ್ ಏನಿರುತ್ತೆ, 2-3 ಕ್ವಶನ್ ಬದಲು ಒಂದೇ ಕ್ವಶನ್ ಕೇಳಿದಾಗ ಸ್ಕೋರಿಂಗ್ ಮಾಡೋದು ಹೆಂಗೆ ಅಂತ ನೀನ್ ಕೇಳ್ತೀಯ. ಅವಾಗ ಗಿಲ್ಫರ್ಡ್ ಸೈಕೋಮೆಟ್ರಿಕ್ ಮೆಥಡ್ ಏನ್ ಹೇಳುತ್ತೆ ಅಂದ್ರೆ 3-4 ಸ್ಟೇಟ್ಮೆಂಟ್ ನ ಡಿಫ್ರೆಂಟ್ ಆಗಿ ಸ್ಕೋರ್ ಮಾಡಬೇಕು. 69 ಸ್ಟೇಟ್ಮೆಂಟ್ ನ ಕಮ್ಮಿ ಮಾಡೋಂಗಿಲ್ಲ. ಬಟ್ ರೆಸ್ಪಾನ್ಸ್ ಈಸ್ ಒಂದೇ ಕ್ವಶನ್ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ. ಈಗ ಕೇಸ್ ಸ್ಟಡಿ ಮೆಥಡ್ಗೂ ಕ್ವಶನರ್ ಮೆಥಡ್ಗೂ ನಾವೇ ಇಂಟರ್ವ್ಯೂ ಮಾಡಕ್ಕೆ, ಇದ್ರಲ್ಲಿ ನಾವೇ ಇಂಟರ್ವ್ಯೂ ಮಾಡೋ ಮೆಥಡ್ ಏನ್ ಹೇಳ್ತೀವಿ? ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್, ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಈಗ ಯು ಆರ್ ದಿ ರಿಸರ್ಚರ್, ನೀನೇ ಡೇಟಾ ಕಲೆಕ್ಷನ್ ಮಾಡಿದ್ರೆ ನೀನ್ 69 ಕ್ವಶನ್ ಕೇಳೋದ್ರ ಬದಲು 20 ಕ್ವಶನ್ ಕೇಳ್ಬಿಟ್ಟು 69 ಕ್ವಶನ್ಗೆ ರೆಸ್ಪಾನ್ಸ್ ಬರ್ಬೋದು. ದಟ್ ಈಸ್ ಅ ವೆರಿ ಇಂಟೆಲಿಜೆಂಟ್ ರಿಸರ್ಚರ್. ಇನ್ನು ಕೆಲವರು ನಮ್ಮಂತ ಎಕ್ಸ್ಪೀರಿಯನ್ಸ್ಡ್ ರಿಸರ್ಚರ್ಸ್ ಒಂದು PRA ಮಾಡಿಬಿಟ್ಟು ನಾವೇ ಕ್ವಶನ್ ಫಿಲ್ ಅಪ್ ಮಾಡ್ತೀವಿ. ಇಸ್ ಇಟ್ ರಾಂಗ್? ಐ ಆಮ್ ಆಸ್ಕಿಂಗ್ ಯು. ನೋ, ನಾಟ್ ರಾಂಗ್. ಈಗ ಅದು ರಾಂಗ್ ಅಂತ ಯಾವಾಗ? ಈಗ ಕೆಲವರು ಬೈತಾರೆ ಎಕ್ಸ್ಟೆನ್ಷನ್ ಅವ್ರನ್ನ. ಎಕ್ಸ್ಟೆನ್ಷನ್ ಅವರು ಇವರೇ ಕ್ವಶನ್ ಫಿಲ್ ಅಪ್ ಮಾಡಿಬಿಟ್ರು, ಇವರೇ ಡೇಟಾ ಮ್ಯಾನಿಪುಲೇಟ್ ಮಾಡಿದ್ರು ಅಂತ. ಮ್ಯಾನಿಪುಲೇಟ್ ಮಾಡಿಲ್ಲ. ನಾ ಕೇಸ್ ಸ್ಟಡಿನಾರ ಮಾಡ್ಲಿ, ನಾನು ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಮಾಡ್ಲಿ, ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಮಾಡ್ಲಿ, 69 ಕ್ವಶನ್ ಕೇಳಬೇಕು ಅಂತಿಲ್ಲ. ಈಗ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ 100 ಕ್ವಶನ್ ಇರುತ್ತೆ, ಅದು ರಿಟರ್ನ್ ಎಕ್ಸಾಮ್. ಇಂಟರ್ವ್ಯೂನಲ್ಲಿ 40 ಮಾರ್ಕ್ಸ್ ಇರುತ್ತೆ. ಒಂದ್ 2 ಕ್ವಶನ್ ಹೇಳ್ಬಿಟ್ಟು ನಿನಗೆ 40ಕ್ಕೆ 40 ಕೊಟ್ಟಿರ್ಬೋದು ಯಾರ. ಅಂದ್ರೆ ಅವ್ರಿಗೆ ನೀನ್ ಆಟಿಟ್ಯೂಡ್ ಸ್ಟಡಿ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾಗಿರೋ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಅರ್ಥ. ಸ್ಕೋರಿಂಗ್ ಮಾಡೋದ್ರಲ್ಲಿ ದರ್ ಇಸ್ ನಥಿಂಗ್ ರಾಂಗ್ ಅಂತ ಗಿಲ್ಫರ್ಡ್ ಹೇಳುತ್ತೆ. ಯು ಕ್ಯಾನ್ ರೆಫರ್ ಇಫ್ ಯು ವಾಂಟ್. ಸರಿ, ನೆಕ್ಸ್ಟ್ ಕ್ವಶನ್ಗೆ ಹೋಗು. ಅಯ್ಯಪ್ಪ, ಇದೇನಿದು? ಇದಲ್ಲ 7ನೇದು 1ನೇದು ಒಂದೇ. ಅದು ಹಾಕೊಳ್ಳಿ. 7ನೇದು 1ನೇದು ಒಂದು ಕ್ವಶನ್ ಅಲ್ಲೇ 2 ರೆಸ್ಪಾನ್ಸ್ ಬರುತ್ತೆ. ಅದು ಇಲ್ಲೂ ಹಾಕೋಬೇಕು ಸ್ಕೋರು, ಇಲ್ಲೂ ಹಾಕೋಬೇಕು. ಓಕೆ, 8ನೇದು ಕೇಳು. ಲೋನ್ ತಗೋತೀರಾ? ಸರ್, ಇದು ಸಿಲ್ಕ್ ಸಮಗ್ರದಲ್ಲಿ ಏನಾನ ಮನೆ ಕಟ್ಟಿದೀರಾ ನೀವು ಅಂತ ಕೇಳ್ತೀನಿ. ಎಲ್ಲಿದೆ ಅದು? 8ನೇದು 8ನೇ ಕ್ವಶನ್. ಏನ ಲೋನ್ಸ್ ಕ್ರೆಡಿಟ್ಸ್ ತಗೊಂಡಿದ್ದೀರಾ ಅಂತ ಕ್ವಶನ್ ಇದೆ ಸರ್. ನಾನು ಹೋದಾಗ ತುಂಬಾ ಜನ ಸಿಲ್ಕ್ ಸಮಗ್ರ ಸ್ಕೀಮ್ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಲೋನ್ ತಗೊಂಡಿದ್ರು ಸರ್. ಅರ್ಥ ಆಯ್ತು. ಸೊ ಅವಾಗ ನೀನು ಒಂದ್ ನಿಮಿಷ, ನಿನಗೆ ಆಲ್ರೆಡಿ ಆ ರೆಸ್ಪಾನ್ಸ್ ಗೊತ್ತು ನಿನ್ಗೆ. ಅದೇನದು ಸಿಲ್ಕ್ ಸಮಗ್ರ ಸ್ಕೀಮ್? ಅದು ಸಿಲ್ಕ್ ಸಮಗ್ರ ಅದ್ರಲ್ಲಿ ತಗೊಂಡಿದ್ರೆ ಅಲ್ಲೇ ಪಕ್ಕದಲ್ಲಿ ಬೋರ್ಡ್ ಹಾಕಿರ್ತಾರೆ. ಅಷ್ಟೇ. ಆಯ್ತಮ್ಮ, ನೀನು ಕೇಳು. ಸಿಲ್ಕ್ ಸಮಗ್ರ ಸ್ಕೀಮ್ ನಾಗ ಲೋನ್ ತೆಗ್ದಿದ್ದೀರಾ, ಇಲ್ಲಿರೋ ಬ್ಯಾಂಕ್ ನಾಗ ಲೋನ್ ತೆಗ್ದಿದ್ಯಾ, ಅಥವಾ ಯಾವ್ದಾರ ಸರ್ಕಾರದ ಯೋಜನೆನಾಗೆ ನೀ ಕವರ್ ಆಗಿದೆಯಾ? ಮುಗೀತು ಕ್ವಶನ್ ಅಷ್ಟೇ. ಅದಕ್ಕೆ ರೆಸ್ಪಾನ್ಸ್ ಬಂತು. ನೆಕ್ಸ್ಟ್ ಕ್ವಶನ್. ಐ ಹ್ಯಾವ್ ಆಕ್ಸೆಸ್ ಟು ರಿಲಯಬಲ್ ಮಾರ್ಕೆಟ್ ಫಾರ್ ಸೆಲ್ಲಿಂಗ್ ಕಕೂನ್ಸ್. ಇದು ಡೈರೆಕ್ಟ್ ಆಗಿ ಕೇಳ್ಬಿಡೋದು. ಅದೆಲ್ಲ ಹಂಗೆಲ್ಲ ಕೇಳಬಾರ್ದು. ನೀನು ರಾಮನಗರಕ್ಕೆ ಹೋಗಿದೀಯಾ? ಚನ್ನಪಟ್ಟಣದಲ್ಲಿ ಐತೆ ಮಾರಾಟ ಮಾಡೋದು. ರಾಮನಗರದಲ್ಲೂ ಇದೆ, ನಾನು ನೋಡಿದ್ದೀನಿ ಅಲ್ಲಿ. ಚನ್ನಪಟ್ಟಣದಲ್ಲಿ ಆ ಪೊಲೀಸ್ ಸ್ಟೇಷನ್ ಎದುರುಗಡೆ ಇದೆ. ಅಲ್ಲೇ ನಮ್ ಪ್ರೊಫೆಸರ್ ಶೇಷಶಾಹಿ ಮನೆ ಇರೋದಲ್ಲಿ. ರಾಮನಗರಕ್ಕೆ ಹೋಗ್ತೀರಾ ಚನ್ನಪಟ್ಟಣಕ್ಕೆ ಹೋಗ್ತೀರಾ ಅಂತ ಅದ್ ಕೇಳ್ಬಿಡೋದು. ರೈತನ್ನ ನೀನೇ ಹೇಳ್ಬೇಕು, ನೀವು ರಾಮನಗರ ಮಾರ್ಕೆಟ್ಗೆ ಹಾಕ್ತೀರಾ ರೇಷ್ಮೆ ಗೂಡುಗಳನ್ನ,
ಅಥವಾ ಇದು ಅಂತ ಹಾ ಸರ್. ಅಷ್ಟೇ. ಅದು ಕೇಳಿದ್ರೆ ಅದು ಹಾಕೊಳ್ಳೋದು ಟಿಕ್. ನೆಕ್ಸ್ಟ್. ಈ ಚಿಟ್ಟೆ ಆಚೆ ಬಂದಿರೋ ಗೂಡುಗಳನ್ನ ವೇಸ್ಟ್ನೆಲ್ಲ ಏನ್ ಮಾಡ್ತೀರಾ ಅಂತ ಕೇಳ್ತೀನಿ ಸರ್. ಕರೆಕ್ಟ್. 10th. ಒಂದ್ ನಿಮಿಷ. ಅದನ್ನ ಚಿಟ್ಟೆ ಅಂತ ಹೇಳಲ್ಲ, ಮಾತಿಗೆ ಮತ್ತೆ ಚಿಟ್ಟೆಗೆ ವ್ಯತ್ಯಾಸ ಇದೆ. ಹೇಳು, ಕನ್ನಡದಲ್ಲಿ ಹೇಳು. ಏನಮ್ಮ, ನೀ ಎಂಟಮಾಲಜಿ ಕೋರ್ಸ್ ತಗೊಂಡಿಲ್ಲನಮ್ಮ? ಇತ್ತು ಸರ್. ಅದು ಚಿಟ್ಟೆ ಅಂತ ಹೇಳ್ತಾರ, ಮಾತು ಅನ್ನೋದಕ್ಕೆ ಇನ್ನೊಂದಿರುತ್ತೆ. ಅಲ್ಲ, ಚಿಟ್ಟೆ ಅಂದ್ರೆ ಬಟರ್ಫ್ಲೈ. ಓಕೆ, ಇಲ್ಲೂ ರೇಷ್ಮೆ ಚಿಟ್ಟೆಗಳು ಅಂತಾನೆ ಹೇಳೋದು. ಸ್ವಲ್ಪ ಅದನ್ನ ಗಮನ ಕೊಡು, ನಾನು ಆಮೇಲೆ ಹೇಳ್ತೀನಿ. ಈಗ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ ನೋಡು. ನಮ್ ಶಿವರಾಮನ್ ಕೇಳಮ್ಮ, ಅವನು ಡೈರೆಕ್ಟರ್ ಆಫ್ ರಿಸರ್ಚ್ ಆಗಿ ನಾನು ಹೇಳ್ತಾನೆ. ಆಯ್ತು, ಈ ಕ್ವಶನ್ ಹೆಂಗ್ ಕೇಳ್ಬೇಕು ಅಂದ್ರೆ ಇಲ್ಲಿ ನೋಡಿಲ್ಲಿ ಎಲ್ಲೋಯ್ತು ಅದು. ಅದೇ ಚಿಟ್ಟೆ ಇದು ಹಂಗೇಳಿ, ಚಿಟ್ಟೆದ ಹಂಗ ಹೇಳ್ಬಾರ್ದು. ರೇಷ್ಮೆ ಗೂಡು ಒಡ್ಕೊಂಡ್ ಚಿಟ್ಟೆ ಬಂದಿರೋ ಗೂಡುಗಳನ್ನ ಏನ್ ಮಾಡ್ತೀರಾ? ಆ ಕಸ ಕಡ್ಡಿ ಏನ್ ಮಾಡ್ತೀರಾ? ಬರ್ಕೊಮ್ಮ. ನೀ ಯಾಕ ಹೂ ಅಂತ ಇಲ್ಲ ಸರ್. ಅಲ್ಲಮ್ಮ, ಚಿಟ್ಟೆ ಹೊರಗ್ ಬಂದಿರೋ ಗೂಡು ಅಂತೀಯ, ಗೂಡು ಒಡೆದೋಗಿರೋ ಅಲ್ಲ ತೂತಾಗಿರೋ ಗೂಡು ಅಂತೀವ? ಯಾವ್ದು ಕರೆಕ್ಟ್ ಹೇಳು ನೋಡಿ. ಇದು ಪ್ರೀ ಟೆಸ್ಟಿಂಗ್ ಗೂಡು ಸರ್ ಅದು. ಅಲ್ಲಮ್ಮ, ಒಂದ್ ನಿಮಿಷ. ರೈತ ಏನ್ ಹೇಳ್ತಾನೆ? ರೈತ ಚಿಟ್ಟೆ ಇದು ಗೂಡಿನಿಂದ ಹೊರಬಂದಿರುವ ಚಿಟ್ಟೆಗಳನ್ನು ಯಾವ ರೀತಿ ನೀವು ನೋಡಿದ್ದೀರಾ? ನಾನೇ ಕಾಂತಾರ ರಿಷಭ ಶೆಟ್ಟಿ ಅಂತ ಹೇಳಲ್ಲ ಯಾರು. ಗೂಡು ಒಡೆದೋಗೈತೆ, ಗೂಡು ತೂತಾಗೈತೆ ಅಂತ ಹೇಳ್ತಾರೆ ಅಷ್ಟೇ. ಅದು ಅಂಡರ್ಸ್ಟುಡ್ ಚಿಟ್ಟೆ ಹೊರಗೆ ಬಂದಿದೆ ಅಂತ. Did you understand what we are trying to discuss? Yes, sir. See, talking is also a very important part. Yes, sir. Whether you talk in English, Kannada, Hindi or anything, a local noru 10 ವರ್ಡ್ಗೆ ಒಂದೇ ವರ್ಡ್ ಯೂಸ್ ಮಾಡಿರ್ತಾರ ಅವರು. ಹಾ ಸರ್. ರೇಷ್ಮೆ ಗೂಡು ಒಡೆದೋಗಿರೋದನ್ನ ಏನ್ ಮಾಡ್ತೀರಾ? ಕಸ. ಅದ್ರಾಗ ಒಂದೊಂದ್ಸಲಿ ಬೇಯಿಸಿರೋ ಹುಳುಗಳನ್ನೆಲ್ಲ ಇರ್ತದಲ್ಲ, ಅದ್ ಏನ್ ಮಾಡ್ತೀರಾ? ಹಾ ಸರ್. ನೀ ಹೇಳಿ ಏನ್ ಮಾಡ್ತಾರೆ ಅಂತ. ನಾ ಹೇಳ್ತೀನಿ ಅವ್ರು ಏನ್ ಮಾಡಿ, ನಾನು ನೋಡಿದ್ದೀನಿ ಅದು. ಕೊಟ್ಟಿಗೆ ಗೊಬ್ಬರ. ಅಲ್ಲಮ್ಮ, ರೇಷ್ಮೆ ಗೂಡು ಬೇಯಿಸ್ತಾರೆ, ಹುಳ ಎಲ್ಲ ಬರುತ್ತೆ, ಅದೇನ್ ಮಾಡ್ತಾರೆ? ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ತಾರೆ ಸರ್. ಅಲ್ಲಿ ಎತ್ಕೊಂಡೋಗಿ ಬಿಸಾಕಿರ್ತಾರೆ. ಮತ್ತೆ ಇಲ್ಲ, ಕೊಟ್ಟಿಗೆ ಗೊಬ್ಬರಕ್ಕೂ ಬಿಸಾಕ್ತಾರೆ, ಅದನ್ನ ಫೀಡ್ ಆಗಿ ಕೂಡ ಕೊಡ್ತಾರೆ. ಪ್ಯೂಪ ಡಕ್ಸಿಗೆ ಹೆನ್ಸಿಗೆಲ್ಲ ಕೊಡ್ತಾರೆ. ಹೌದು, ಪೌಲ್ಟ್ರಿನಲ್ಲಿ ತಿನ್ನುತ್ತೆ ಕೋಳಿಗಳವನ್ನ. ಹಾ ಸರ್. ಅದು ಹುಳ, ಅದು ಮಾಮೂಲು ಹುಳನ ಅದು ಕುಕ್ಕಿ ತಿನ್ನೋದ್ರ ಬದಲು ಈ ರೇಷ್ಮೆ ಹುಳದ ವೇಸ್ಟ್ ತಿಂತಾವವು. ಅದನ್ನ ಡೈರೆಕ್ಟ್ ಆಗಿ ಕೇಳ್ಬಿಡು. ರೇಷ್ಮೆ ಗೂಡು ಬೇಯಿಸಿದ ಮ್ಯಾಗೆ ಆ ಹುಳನ ಕೋಳಿಗೆ ಹಾಕ್ತೀರಾ, ತಿಪ್ಪೆ ಗೊಬ್ಬರಕ್ಕೆ ಹಾಕ್ತೀರಾ, ಅದು ಕೊಟ್ಟಿಗೆ ಗೊಬ್ಬರ ಮಾಡ್ತೀರಾ, ಮುಗೀತು. ಆ ಕ್ವಶನ್ ಆನ್ಸರ್ ಬಂತು. ಅಷ್ಟುದ್ದ ಸ್ಟೇಟ್ಮೆಂಟ್ ಕೇಳಬಾರ್ದು, ಅವೆಲ್ಲ ಕನ್ನಡ ಕಿತ್ತಾಕ್ಬಿಡ್ಬೇಕು. ರೈಟ್, ನೆಕ್ಸ್ಟ್. ಅಯ್ಯೋ, ಸುಮ್ನೆ ನಾನೊಂದು ಕೋರ್ಸ್ ತಗೊಂಡ್ಬಿಡ್ತೀನಿ. ಪ್ರೀ ಟೆಸ್ಟಿಂಗ್ ಅನ್ನೋದೇ ಒಂದು ಕೋರ್ಸ್. ಹಾ, ಹೇಳು ನೆಕ್ಸ್ಟ್. I manage rearing microclimate in different seasons using local advanced techniques. ಇದು ರೇಷ್ಮೆ ಗೂಡ್ಗೆ ಹೇಳು, ನಾ ಹೇಳ್ತೀನಿ. ಹಾ, ಹೇಳು. ಅದೇ ಸರ್, ಇದು ಬೇಸಿಗೆ ಕಾಲದಲ್ಲಿ ಇದು ಗೋಣಿ ಚೀಲ ಹಾಕೋದು ಆ ತರದ್ದೆಲ್ಲ ಮಾಡ್ತೀರಾ ಅಂತ ಕೇಳ್ತೀನಿ ಸರ್. ಹಂಗ್ ಕೇಳ್ಬಾರ್ದು. ಫಸ್ಟ್ ಕ್ವಶನ್, ರೇಷ್ಮೆ ಗೂಡನ್ನ ಚಳಿಗಾಲದಾಗೆ, ಬೇಸಿಗೆ ಕಾಲದಾಗೆ, ಮಳೆಗಾಲದಾಗ ಹಾಕ್ತೀರಾ? ಅದು ಖರೀಫ್, ರಬಿ, ಸಮ್ಮರ್ ಕವರ್ ಆಯ್ತು. ಬರ್ಕೋ ಒಂಚೂರು ಬರ್ಕೋ. ನೋಡ್, ನನ್ನ ಹಿಂದೆ ICR IHR ಬಿಲ್ಡಿಂಗ್ ಹೆಂಗ್ ನಿಂತಿದೆ ನೋಡೋದು. ಅರ್ಥ ಆಯ್ತಾ? ಈ ಕ್ವಶನ್ ಕೇಳಿದ ತಕ್ಷಣನೇ ಬೇಸಿಗೆನಾಗೆ ತಂಪ್ ಮಾಡಕ್ಕೆ ಗೋಣಿ ಚೀಲನ ಒದ್ದೆ ಮಾಡ ಹಾಕ್ತೀರಾ? ಡೈರೆಕ್ಟ್ ಆಗಿ ಕೇಳೋದಿದು. ಆಮೇಲೆ ಮಳೆಗಾಲದಾಗೆ, ಒಂದ್ ನಿಮಿಷ, ಮಳೆಗಾಲದಲ್ಲಿ ಫಂಗಸ್ ಬರುತ್ತೆ, ಮಳೆಗಾಲದಾಗೆ ಶಿಲೀಂಧ್ರ ಬರ್ತದೆ, ಅದಕ್ಕೆ ಏನ್ ಮಾಡೀರಾ? ಇಲ್ಲ, ಇಲ್ಲ, ಅದೇನೋ ಅದೆಂತದ ಇದು ಏನೋ DAP ಏನೋ ಹೊಡಿತಾರ. ಅದಕ್ಕೆ ಅಸಿಡಿಟಿ ಆದ್ರೆ ಫಂಗಸ್ ಬರೋದು. ಹೂವನ್ನು ಇದು ಸಿಂಪಲ್ ಬೇಸಿಕ್ ಬೇಸೇಜಿನಮ್ಮ, ಇದಕ್ಕೂ ಎಕ್ಸ್ಟೆನ್ಷನ್ ಸಂಬಂಧ ಇಲ್ಲ. ಮಳೆಗಾಲದಲ್ಲಿ ಫಂಗಸ್ ಜಾಸ್ತಿ ಬರುತ್ತೆ. ಯಾಕೆ? ಪೆಥಾಲಜಿ ಕೋರ್ಸ್
ಯಾಕೆಂದ್ರೆ ಮಳೆಗಾಲದಲ್ಲಿ ರಿಲೇಟಿವ್ ಹ್ಯೂಮಿಡಿಟಿ ಇಸ್ ಹೈ. ವೆನ್ ದ ರಿಲೇಟಿವ್ ಹ್ಯೂಮಿಡಿಟಿ ಇಸ್ ಹೈ, ದಿ ಅಸಿಡಿಟಿ ಲೆವೆಲ್ಸ್ ವಿಲ್ ಇನ್ಕ್ರೀಸ್. When the acidity levels increase, there is a fungal attack in Kolar and all these grape growing areas, Anabishai, Bangalore Blue. ಅವಾಗ ಪೌಲ್ಟ್ರಿ ಮಿಲ್ಡ್ಯೂ ಬರುತ್ತೆ. ಇಟ್ ಇಸ್ ಆಲ್. ಇದನ್ನ ಅವ್ರ ತರ ಕೇಳು. ಮಳೆಗಾಲದಾಗೆ ಇದು ಬರ್ತದಲ್ಲ, ಬೂದಿ ರೋಗ. ಮಳೆಗಾಲದಾಗ ಬೂದಿ ರೋಗ ಬರ್ತದೆ. ಆಮೇಲೆ ಹುಳುಗಳಿಗೆ ಚುಕ್ಕೆ ರೋಗ ಬರ್ತದೆ, ಹುಳುಗಳಿಗೆ ಸಾಯ್ತವೆ. ಅವಾಗ ಏನ್ ಮಾಡ್ತೀರಾ? ಮಳೆಗಾಲದಾಗ ಏನ್ ಮಾಡ್ತೀರಾ, ಚಳಿಗಾಲದಾಗ ಏನ್ ಮಾಡ್ತೀರಾ? ಅದು ಕಾವು ಕೊಡ್ಬೇಕು, ಸ್ವಲ್ಪ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಬೇಕು, ಇಲ್ದ್ರೆ ಅದು ಗೂಡು ಕಟ್ಟಲ್ಲ. ಇದು ಬೇಸಿಕ್ಸ್ ಆಫ್ ಸೆರಿಕಲ್ಚರ್. ಸೊ ಅದನ್ನ ಕೇಳೋದು. ಅದು ಅವ್ರು ಏನೋ ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತಾರೆ, ನೀನು ಇಲ್ಲಿ ಟಿಕ್ 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 ಹೊಡ್ಕೊಳ್ಳೋದು. ನೆಕ್ಸ್ಟ್ ಕ್ವಶನ್. ಆಯ್ತು. ವಾಟ್ಸ್ಆಪ್ ಗ್ರೂಪ್ ಮಾಡಿ ಇನ್ಫಾರ್ಮೇಶನ್ ಕಳಿಸ್ತಿದಾರಂತೆ ಸರ್ ಅವರಿಗೆ. ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಾ? ಅಷ್ಟೇ. ಇದನ್ನ ಹಿಂಗ್ ಕೇಳೋದು. ಅಲ್ಲ, ನೀವೆಲ್ಲ ರೇಷ್ಮೆ ಬೆಳೆಗಾರರೆಲ್ಲ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ದೀರಾ? ಎಷ್ಟ್ ದಿವಸಕ್ಕೆ ಒಂದ್ ಕಿತ ನೀವೆಲ್ಲರದು ಮಾತಾಡಿರಾ? ಆಮೇಲೆ ಫೋಟೋಗಳು, ವಿಡಿಯೋಗಳು, ಆಮೇಲೆ ಇದೆಲ್ಲ ಅಡ್ವೈಸ್ ಎಲ್ಲ ಅಲ್ಲಿ ಕೊಟ್ಟಿರಾ? ಕೊಡ್ತೀರಾ? ಅಲ್ಲ, ಕೊಟ್ಟಿರಾ? ಹ್ಞೂ ಅಂತಾರ ಅಷ್ಟೇ. ನೆಕ್ಸ್ಟ್. ಆಯ್ತು, ಎಕನಾಮಿಕ್ ಆಯ್ತು. ಹ್ಞೂ ಅನ್ನೋ ಅದಾಯ್ತು. ಆಮೇಲೆ ಸೋಷಿಯಲ್ ಸಸ್ಟೈನಬಿಲಿಟಿ, ಸಾಮಾಜಿಕ ಸ್ಥಿರತೆ. ಇದು ಫಸ್ಟ್ ಕ್ವಶನ್. ನಾನು ಕುಟುಂಬದ ಸದಸ್ಯರು ಮತ್ತು ನೆರೆಹೊರೆಯವರೊಂದಿಗೆ ಹಿತೈಷಿ ಸಂಬಂಧಗಳನ್ನು ಉಳಿಸುತ್ತೇನೆ ಮತ್ತು ಅಗತ್ಯವಿದ್ದಾಗ ಅವರು ನೀಡುವ ಸಹಾಯವನ್ನು ರೇಷ್ಮೆ ಕೃಷಿಯಲ್ಲಿ ಮಾಡುತ್ತೇನೆ. ಅಯ್ಯೋ ರಾಮಚಂದ್ರ, ಅಲ್ಲ, ಹಂಗಲ್ಲ. ಇಲ್ಲ, ಅಕ್ಕಪಕ್ಕದವ್ರ ಜೊತೆ ರೇಷ್ಮೆ ಬೆಳೆ ಮಾಡ್ಕೊಳ್ಳಕ್ಕೆ ನೀವು ಅವಾಗವಾಗ ಡಿಸ್ಕಸ್ ಮಾಡ್ತೀರಾ, ಮುಗೀತದ ಅಷ್ಟೆ. ಅಷ್ಟು ಹೇಳ್ಬಿಟ್ರೆ ಅವ್ನು ಇಷ್ಟುದ್ದ ಕತೆ ಹೊಡಿತಾನ ಅವನು. ನಂಗೆ ದೇವ್ರಣ್ಣ, ನಾವು ಮಂಗಳೂರಲ್ಲಿ ಹುಟ್ಲಿಲ್ಲ, ಪುಣ್ಯ ಮಾಡಿದ್ವಿ. ಬೆಂಗಳೂರಲ್ಲಿ ಹುಟ್ಬಿಟ್ಟು ಮಂಗಳೂರಲ್ಲಿ ಹುಟ್ಟಿದ್ರೆ ಅದು ಇವತ್ತು 10 ವರ್ಷ ಆಗುತ್ತೆ PhD. ನೆಕ್ಸ್ಟ್ ಕ್ವಶನ್ ಕೇಳಿ. ನೀವು ಸ್ವಸಹಾಯ ಗುಂಪು ಅಂತ ಊರುಗಳಲ್ಲೆಲ್ಲ ಸಂಘಗಳು ಮಾಡಿರ್ತಾರಲ್ಲ, ಅದ್ರಲ್ಲೆಲ್ಲ ಅಯ್ಯೋ ಅದನ್ನ ಹಂಗ್ ಕೇಳಬಾರ್ದು. ಇದೆಲ್ಲ FPO, CBBO ನನ್ನ ಸಬ್ಜೆಕ್ಟ್ ಬಂದ್ಬಿಡ್ತಿದ್ದು. ನೀವು FPO ಜೊತೆ ಸೇರ್ಕೊಂಡಿದ್ದೀರಾ, ಆಮ್ಯಾಗೆ ನೀವೆಲ್ಲ ಗುಂಪು ಮಾಡ್ಕೊಂಡು, ಅರ್ಥ ಆಯ್ತಾ, ಲೋನ್ಗಳು ತಗೊಳ್ಳೋದು, ರೇಷ್ಮೆ ಕೃಷಿ ಮಾಡ್ತೀರಾ, ಮುಗೀತು. ಅವನು ಅಂತ ಹೇಳ್ತಾನೆ, ಒಂದಿಷ್ಟುದ್ದ ಕತೆ ಹೊಡಿತಾನೆ. ನಾನು 1000 ರೂಪಾಯಿ ಕೊಟ್ಟಿದ್ದೆ, ಆಮೇಲೆ ನಾನು FPO ಅಮರನಾರಾಯಣ FPOನಾಗ ಸೇರ್ಕೊಂಡಿವ್ನಿ ಅಂತ ಹೇಳ್ತಾನೆ, ಮಿಕ್ಕಿದ್ ಬರ್ಕೊಳ್ಳೋದು. ನೆಕ್ಸ್ಟ್. ಅದಾದ್ಮೇಲೆ ಟ್ರೆಡಿಷನಲ್ ನಾಲೆಡ್ಜ್, ITK ಬಗ್ಗೆ ಕೇಳೋದು ಈ ಕ್ವಶನ್. ಇದು ಡೈರೆಕ್ಟ್ ಆಗಿ ಹಿಂಗ್ ಕೇಳ್ಬೇಕು. ಈಗ ನಿಮ್ಮ 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 ತಲೆಮಾರಿಂದ, ನಿಮ್ಮ ಹಳೆ ಕಾಲದಿಂದನೂ ರೇಷ್ಮೆ ಕೃಷಿದ ಏನಾರ ನೀವು ಮಾಡ್ತಿದ್ದೀರಾ, ಅಥವಾ ನೀವೆಲ್ಲ ಹೊಸದೇ ಅಳವಡಿಸ್ಕೊಂಡಿದ್ದೀರಾ? ಹೊಸದಾದ್ರೆ ಏನು, ಹಳೇದಾದ್ರೆ ಏನು? ಅವನು ಹೇಳ್ತಾನೆ, ಇಷ್ಟುದ್ದ ಕತೆ ಬರ್ಕೊಳ್ಳೋದು. ನೆಕ್ಸ್ಟ್. ಅಯ್ಯೋ, ಇದು ಈಸಿ ಕಣ, 5 ನಿಮಿಷದಲ್ಲಿ ಮಾಡ್ಬೋದು ಈ ಕ್ವಶನ್. ಈ ಕನ್ನಡ ಬಿಟ್ಬಿಟ್ರೆ ಸರಿ. ಆಮೇಲೆ ಟ್ರೆಡಿಷನಲ್, ಆಮೇಲೆ ಏನಾಯ್ತು? 4ನೇದೇನಪ್ಪ, ನಾನು ನನ್ನ ಜ್ಞಾನವನ್ನು ಹಂಚಿಕೊಳ್ಳುತ್ತೇನೆ ಮತ್ತು ಇತರರಿಗೆ, ರೈತರಿಗೆ, ವಿಶೇಷವಾಗಿ ಯುವ ರೈತರಿಗೆ ರೇಷ್ಮೆ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಉತ್ತಮ ಅಭ್ಯಾಸಗಳನ್ನು ಅಳವಡಿಸಲು ಸಹಾಯ ಮಾಡುತ್ತೇನೆ. ಅಯ್ಯೋ, ಇದು ಯಾವ್ದೋ ನಮ್ಮ ರಮ್ಯಾ ಕೇಳ್ದಂಗೆ ಇದೆಯಪ್ಪ, ಅವಳು ಕನ್ನಡ ಇದು. ಅದು ಹಂಗೆ ಕೇಳಬಾರ್ದು. ನೀ ಕೇಳಿ ನೋಡು, ನಾನು ಹೇಳ್ತೀನಿ. ಸಣ್ಣ ಹುಡುಗರು ಇರ್ತಾರ, ಹಳ್ಳಿನಲ್ಲಿ ಸಣ್ಣ ಹುಡುಗರು ಇರ್ತಾರಲ್ಲ, ಅವ್ರಿಗೆಲ್ಲ ರೇಷ್ಮೆ ಕೃಷಿ ಮಾಡೋದ್ರಿಂದ ಉಪಯೋಗ ಇದೆಯಾ ಅಂತ ಕೇಳ್ತೀನಿ ಸರ್. ಅಲ್ಲ, ಒಂದ್ ನಿಮಿಷ. ಇದು ಅದಲ್ಲ, ಇದು ನೀ ಕೇಳ್ತಿರೋದೇ ಬೇರೆ. ಅದಕ್ಕೆ ಕಂಟೆಂಟ್ ವ್ಯಾಲಿಡಿಟಿನೂ ಇಲ್ಲ, ರಿಲೇಬಲಿಟಿನೂ ಇಲ್ಲ. ಈಗ ನನಗೇನೇನು ಗೊತ್ತಾಯ್ತೋ ರೇಷ್ಮೆ ಕೃಷಿನಾಗೆ ನಾನು ಬೇರೆ ರೈತರಿಗೂ ಹಂಚ್ತೀನಿ, ಹೇಳ್ತೀನಿ, ಅಷ್ಟೇ, ಮುಗೀತು. That is talking about whether I will share my knowledge with my fellow farmers. ಅಷ್ಟೇ. ಅದು ಕ್ವಶನ್ ಕೇಳಿದ್ದಾಯ್ತು. ಆಯ್ತು. ಇಲ್ದಿದ್ರೆ ಇಲ್ಲಿ ನಿಮ್ಗೆಲ್ಲರಿಗೂ ಹಾಸನದಿಂದ ಬಂದಿದ್ದಾರೆ, ಹರ್ಸಿಕೆರೆಗೆ ಹೋಗವ್ರೆ, ಅಲ್ಲಿಂದ ಎಲ್ಲಾರನ್ನು ಹೂವಿನ ಹಾರ ಹಾಕೊಂಡವ್ರೆ, ಅಷ್ಟೇ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇದಕ್ಕೆ ಸರ್, ಅದು ಸಣ್ಣ ಹುಡುಗರು ಇರ್ತಾರಲ್ಲ, ಅವ್ರನ್ನೆಲ್ಲ ಕಲಿಸ್ತೀರಾ? ಅವರಿಗೆ ರೇಷ್ಮೆ ಕೃಷಿ, ಮೈ ಫ್ಯಾಮಿಲಿ ಮೆಂಬರ್, ಯಂಗ್ ಫಾರ್ಮರ್ಸ್ಗೆ. ಅಲ್ಲಲ್ಲ, ಈಗ ರೇಷ್ಮೆ ಕೃಷಿನ
ನಾನು, ನಮ್ಮ ಹೆಂಡ್ರು, ನಮ್ಮ ಮಕ್ಕಳು ಮರಿ ಎಲ್ಲರೂ ಮಾಡ್ತಾವ್ರ ಇಲ್ಲ, ಮಾಡ್ತಾವ್ರೆ ಅಂದ್ರೆ ಟಿಕ್ ಕೊಡ್ಯಾರ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, ನಿನ್ ಡೇಟಾ ಕಲೆಕ್ಷನ್ ಎಷ್ಟು ಸುಲಭ ಮಾಡ್ಬಿಟ್ಟೆ ನಾನು. ಅವೆನ್ನ ಯೂಸ್ ಸರಿ ಇದೇನಿದೆ, ನಾನು ಲೈನ್ ವಿಭಾಗಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳಿಂದ ರೇಷ್ಮೆ ಸಂಬಂಧಿತ ಸೇವೆಗಳನ್ನು ಉಪಯೋಗಿಸುವಾಗ ನಾವು ಯಾವುದೇ ಪಕ್ಷಪಾತ ಅಥವಾ ಭೇದ ಭಾವವನ್ನು ಎದುರಿಸುವುದಿಲ್ಲ. ಅಯ್ಯೋ ರಾಮಚಂದ್ರ, ಅವಾಗ ಇದನ್ನ ಡೈರೆಕ್ಟ್ ಆಗಿ ಹಿಂಗ್ ಕೇಳ್ಬೇಕು, ಅಣ್ಣ ನೀವು JDS ಇರ್ಬೋದು, ನೀವು ಕಾಂಗ್ರೆಸ್ ಇರ್ಬೋದು, ಬಿಜೆಪಿಯವ್ರು ಇರ್ಬೋದು, ಆದ್ರೆ ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ ನಾವ್ ಯಾವ್ದು ರಾಜಕೀಯ ತರಕ್ಕಿಲ್ಲ ಅಷ್ಟೇ. ಅಲ್ಲಮ್ಮ, ಅಲ್ಲಿ JDS ರೇಷ್ಮೆ ಗೂಡ್ ಬೇರೆ, ಬಿಜೆಪಿ ರೇಷ್ಮೆ ಗೂಡ್ ಬೇರೆ ಅಂತಿರುತ್ತಾ? ಇಲ್ಲ ಸರ್, ಗೌಡ್ರೆಲ್ಲ ಒಂದೇ, ಸಿದ್ಧಾಂತ ಬಂದ್ರೆ ಬ್ರಾಹ್ಮಣರು ಒಂದೇ. ನೆಕ್ಸ್ಟ್ ಕ್ವಶನ್. ರೇಷ್ಮೆ ಕೃಷಿಯಿಂದ ಸ್ಥಾನ ದೊಡ್ಡದಾಗ್ಲಿಲ್ವಾ ನಿಮ್ದು ಅಂತ ಕೇಳ್ತೀವಿ ಸರ್. ಹಳ್ಳಿನಲ್ಲಿ ಎಲ್ಲಾರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರ? ಅರ್ನಿಂಗ್ಸ್ ಇಂಪ್ರೂವ್. ಅಲ್ಲಲ್ಲ, ಇದನ್ನ ಡೈರೆಕ್ಟ್ ಆಗಿ ಕೇಳೋದು. ಅಣ್ಣ, ನೀನು ರೇಷ್ಮೆ ಬೆಳೆಯೋದ್ರಿಂದ ಅರ್ಥ ಆಯ್ತಾ, ನಿಮ್ಮ ಹಳ್ಳಿನಾಗೆ ನಿಂದೆ ಒಂದು ಕದರ್ ಐತಾ? ಅದೇ ಯಶ್ ಕನ್ನಡ, ನಿಂದೆ ಒಂದು ಹವಾ ಮಡಗಿದೀಯಾ? ಅವ ಅದ್ ಹೇಳಿದ್ರೆ ಸ್ವಲ್ಪ ನಗ್ತಾರೆ, ಅವ್ರು ಉತ್ತರ ಕೊಡ್ತಾರೆ, ಬರ್ಕೊಳ್ಳೋದು. ಅಲ್ಲ, ನೀನು ರೇಷ್ಮೆ ಬೆಳೆದಾಗಿಂದ ನಿನ್ ಹಳ್ಳಿನಾಗೆ ನಿಂದೆ ಒಂದು ಹವಾ ಆಯ್ತಾ? ನಿಂದೆ ಒಂದು ಕದರ್, ಈ ಕೈ ಹಿಂಗ್ ತೋರ್ಸ್ಬೇಕು, ಕದರ್ ಮಾಡ್ಕೊಂಡಿದೀಯಾ ನಮ್ ಎಸ್ ಅಣ್ಣನ್ ತರ ಅಂತ? ಹೂ ಅಂತಾನೆ. ನೆಕ್ಸ್ಟ್ ಕ್ವಶನ್. ಅದಾದ್ಮೇಲೆ ಏನು? ಆಲ್ರೆಡಿ ಆಗಿದೆ ಸರ್. ಐಟಿ ಕೇಸ್ ಮಾಡಿದೆ, ಅದು 8ನೇದು, ಅದು ನಂಬರ್ ಬರ್ಕೋ ಅಲ್ಲೇ. ಕ್ವಶನ್ 69 ಕ್ವಶನ್ ಗ್ಯಾರಂಟಿ, ಬಟ್ ಆನ್ಸರ್ 8 ಮತ್ತು ಅದೆಷ್ಟನೇ ನಂಬರು? ಆ ಕ್ವಶನ್ ಏನ್ ನಂಬರ್ ಅಮ್ಮ? ಆ ಕ್ವಶನ್ 3ನೇದು, ಇದು 8ನೇದು ಸರ್. ಅದು 8, 3 ಜೋಡಿ ಆಯ್ತು. ನೆಕ್ಸ್ಟ್ 9ನೇದು. ನಾನು ಕೆಲಸ ನ್ಯಾಯಸಮ್ಮತ ಮಾಸಿಕ ವೇತನವನ್ನು ಒದಗಿಸುತ್ತೇನೆ. ಅಯ್ಯೋ, ಇದೇನೋ SL ಭೈರಪ್ಪನವ್ರ ಕಾದಂಬರಿ ಇದ್ದಾಗಿದೆ. ಮತ್ತು ಉತ್ತಮ ಕೆಲಸದ ವಾತಾವರಣ. ಎಷ್ಟು ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ, ತಿಂಗಳ ಎಷ್ಟು ಕೊಡ್ತೀಯಾ? ಅದನ್ನು ಈಗ ಡೈರೆಕ್ಟ್ ಆಗಿದ್ದು, ಅಣ್ಣ ನೀನು ಎಷ್ಟು ಜನ ಕೂಲಿಯವ್ರನ್ನ ಇಟ್ಕೊಂಡಿದ್ಯಾ? 10 ಅಂತಾನೆ. ಆಮೇಲೆ ಸುಮ್ನೆ ಅದು ಕಾನ್ವರ್ಸೇಷನ್ ಟೈಪ್ ಬರ್ಬೇಕು, ಅವ್ನು ಕ್ವಶನ್ ಕೇಳ್ದಂಗೆ ಇರಬಾರ್ದು. ಆಮೇಲೆ ಗಂಡ್ ಕೂಲಿಗೆ ಜಾಸ್ತಿ ಕೊಡ್ತೀರಾ, ಹೆಣ್ ಕೂಲಿ ಕಮ್ಮಿ ಕೊಡ್ತೀರಾ ಅಲ್ವಾ ಅಂತ ಕೇಳ್ಬೇಕು. ಅದು ಕ್ಲೋಸ್ಡ್ ಎಂಡೆಡ್ ಕ್ವಶನ್. ನಾವೇ ಅವನ ಆನ್ಸರ್ ಹೇಳೋಂಗ್ ಮಾಡಿದ್ವಿ. ಹೌದಣ್ಣ, ಗಂಡ್ ಕೂಲಿಗೆ 500, ಹೆಣ್ ಕೂಲಿಗೆ 300 ಅಂತ ಹೇಳ್ತಾನ ಅವನು. ಆಮೇಲೆ ಅವ್ರಿಗೆ ನೀರ್ ಕುಡಿಯಕ್ಕೆ, ಊಟ ಮಾಡಕ್ಕೆ, ಟಾಯ್ಲೆಟ್ಗೆ ಹೋಗಕ್ಕೆಲ್ಲ ವ್ಯವಸ್ಥೆ ಮಾಡಿದ್ಯಾ? ಇಲ್ದ್ರೆ ಹೊಲ್ದಾಗ ಹೋತಾರ ಅಂತ ಕೇಳೋದು. ಇಲ್ಲ ನಾನೆಲ್ಲ ಅವ್ರಿಗೆ ಟಾಯ್ಲೆಟ್ ಎಲ್ಲ ಕಟ್ಸಿವ್ನಿ ಅಂತ ಹೇಳ್ತಾನೆ. ಅಷ್ಟೇ ಸಾಕು. ನೆಕ್ಸ್ಟ್. ಆಮೇಲೆ ಇದು ಹೆಣ್ಮಕ್ಳು, ಗರ್ಭಿಣಿ ಸ್ತ್ರೀಯರು ಮತ್ತೆ ಸಣ್ಣ ಮಗ ಇರೋರೆಲ್ಲ ಬಂದ್ರೆ ಆ ಕೂಲಿ ಆಳುಗಳಿಗೆಲ್ಲ ರೆಸ್ಟ್ ತಗೊಳಕ್ಕೆ ಏನಾರ ವ್ಯವಸ್ಥೆ ಮಾಡಿದ್ಯಾ ನೀನು? ಹೂ ಅಂತ ಹೇಳ್ತಾನ ಅವನು. ಅದು MG ನರೇಗಾಲು ಇದೆ, ಅದು ಆಮೇಲೆ ಬರ್ಕೊಳ್ಳೋದು. ನೆಕ್ಸ್ಟ್ ಕ್ವಶನ್. ಇದಾಯ್ತು. ಆಮೇಲೆ 10ನೇದು, ರೇಷ್ಮೆ ಕೃಷಿಯಿಂದ ವಲಸೆ ಹೋಗೋದನ್ನ ಕಮ್ಮಿ ಮಾಡಬಹುದಂತ ಅನ್ಸುತ್ತಾ ಅಂತ ಕೇಳ್ತೀನಿ. ಅದು ಹಂಗ್ ಕೇಳೋದಲ್ಲ. ಅಲ್ಲ ಅಣ್ಣ, ಈಗ ನೀನು ರೇಷ್ಮೆ ಕೃಷಿ ಮಾಡ್ದಾಗಿಂದ ಕೂಲಿಯವರು ಇಲ್ಲೇ ಇದ್ದಾರಾ, ಇಲ್ದ್ರೆ ಎಲ್ಲರೂ ಬೆಂಗಳೂರಿಗೆ ಕೂಲಿಗೆ ಹೋಯ್ತಾರ? ಅವನು ಡೈರೆಕ್ಟ್ ಆಗಿ ಕೇಳೋದು. ನೀನು ರೇಷ್ಮೆ ಕೃಷಿ ಮಾಡೋದ್ರಿಂದ ಕೂಲಿ ಆಳುಗಳು ಹೊರಗಡೆ ಕೂಲಿಗೆ ಹೋಗೋದು ತಪ್ಪೈತಾ? ಹೂ ಅಂತಾನೆ, ಇಲ್ಲ ಅಂತಾನೆ ನಿನಗೂ ಅಬ್ಸರ್ವ್ ಮಾಡ್ಬೋದು. ನೀನ್ ಆ ಕೂಲಿಯವ್ರನ್ನು ಮಾತಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಅದು ಯೂತ್ ಆಲ್ರೆಡಿ ಆಗಿದೆ ಸರ್. ಅದೇ ಯೂತ್ 11ನೇ ಕ್ವಶನ್ ಯಾವ ಕ್ವಶನ್ ರಿಲೇಟೆಡ್? 9th ಕ್ವಶನ್ ಆಯ್ತು. 9, 11 ಜೋಡಿ ಮಾಡೋದು. ಸೊ ಇಲ್ಲಿ ಒಂದೇ ಒಂದು ನಿಮಿಷ, ಇಲ್ಲಿ ಒಂದು ರಿಸರ್ಚ್ ಮೆಥಡ್. ನಿನ್ ಎಕ್ಸೆಲ್ ಶೀಟ್ ಅಲ್ಲಿ 69 ಕ್ವಶನ್ ಹಂಗೆ ಇರ್ತವೆ. ಬಟ್ ನೀನು ಬಾಯಲ್ಲಿ ಕೇಳೋ ಕ್ವಶನ್ ಇರುತ್ತಲ್ಲ, ಅದು ಈಗ 3, 11 ಒಂದಾಯ್ತು. ಅಲ್ಲಿ 69 ಇರಲ್ಲ. ಈಗ ಎಷ್ಟು ರೆಡ್ಯೂಸ್ ಆಗುತ್ತೋ ಅಷ್ಟೇ ಕ್ವಶನ್ಸ್ ಇರುತ್ತೆ. ಆ ಸ್ಕೋರ್ ನ ತಗೊಂಡು ಎಕ್ಸೆಲ್ ಶೀಟ್ ಅಲ್ಲಿ ನಾವು ಸ್ಕೋರಿಂಗ್ ಮಾಡ್ಬೇಕಾದ್ರೆ ಹಾಕೋಬೇಕು. ಅದು ಪ್ರೊಸೀಜರ್. ರೈಟ್. ನೆಕ್ಸ್ಟ್ ಯಾವುದು? ತಾಂತ್ರಿಕ ಮತ್ತು ನವೀನತೆ ಸ್ಥಿರತೆ. ಟೆಕ್ನಾಲಜಿಕಲ್ ಅಂಡ್ ಇನೋವೇಟಿವ್ ಸಸ್ಟೈನಬಿಲಿಟಿ. ಅಯ್ಯೋ ಏನಪ್ಪ, ರೋಜರ್ಸೇ ಪುಸ್ತಕ ಬರ್ದಂಗ ಆಯ್ತು ಇಲ್ಲಿ. ಒಂದ್ ನಿಮಿಷ ತಡಿ. ಗಿಲ್ಫರ್ಡ್, ರೋಜರ್ಸ್ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಪಾಪ. ಏನಿದು, ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಷ್ಟೇ. ಇದನ್ನ ಅಲ್ಲೆಲ್ಲ ವಾಟ್ಸ್ಆಪ್ ಒಂದು ಕೇಳಿದ್ವಲ್ಲಮ್ಮ ಈ ಕ್ವಶನ್.
ಅದು ಪ್ರೈಸಸ್ ನೋಡಕ್ ಅಷ್ಟೇ ಸರ್, ಇದು ಇನ್ನೋವೇಟಿವ್ನೆಸ್ ನ ಅಡಾಪ್ಟ್ ಮಾಡ್ಕೊಳಕ್ಕೆ ಸರ್. ಗೊತ್ತಾಯ್ತು, ಅಲ್ಲ ಗೊತ್ತಾಯ್ತು. ಒಂದೇ ಒಂದ್ ನಿಮಿಷ, ನಾವು ಸೋಷಿಯಲ್ ಮೀಡಿಯಾ ಕ್ವಶನ್ ವಾಟ್ಸ್ಆಪ್ ಕೇಳ್ದಾಗೇನೆ ಇದನ್ನು ಒಂದ್ ಕೇಳ್ಬಿಟ್ರೆ ಬಂದ್ಬಿಡುತ್ತಲ್ಲ. ಹಾ ಸರ್. ಆ ಕ್ವಶನ್ ಐಡೆಂಟಿಫೈ ಮಾಡೋದು ಯಾವ್ದು? ಅದೇನೋ ನಂಬರ್ ಅದೆಲ್ಲೋ ಬಂದಿತ್ತು. ಹ್ಞೂ ಸರ್, ಮೇಲಿತ್ತು ಸರ್, ಎಕನಾಮಿಕಲ್ ಸಸ್ಟೈನಬಿಲಿಟಿ. ಅದ್ರಲ್ಲೇ ಈ ಕ್ವಶನ್ ಕೇಳ್ಬಿಡೋದು. ಹಾ ಸರ್. ನೀನ್ ಇಲ್ಲಾರ ಕೇಳು ಅಲ್ಲಾರ ಕೇಳು. ಹ್ಞೂ ಸರ್. ಅಷ್ಟೇ. ಇಲ್ಲಿ ಏನ್ ಕೇಳ್ಬೇಕು ಅಂತ ಹೇಳಿದ್ರೆ, ನಾನು ವಾಟ್ಸ್ಆಪ್ ಗ್ರೂಪ್ ನಾಗೇನೆ ನನ್ಗೆ ಎಲ್ಲ ಏನೇನ್ ಮಾಡ್ಬೇಕು, ಏನಾರ ರೋಗ ರುಜಿನದ್ದು ಮಾಹಿತಿ ಎಲ್ಲ ಬರ್ತಾ ಇರ್ತದೆ. ಹಾ ಸರ್. ಈ ಕ್ವಶನ್ ಇನ್ನೊಂದು ಕ್ವಶನ್ ಲಿಂಕ್ ಮಾಡಿ ಕೇಳಿ ಸ್ಕೋರ್ ಮಾಡಿ. ಓಕೆ, ನೆಕ್ಸ್ಟ್. ಹ್ಮ್. ನಿಮ್ಮದು ಸೋಲಾರ್ ಪವರ್ ಅಮ್ಮ. ಹ್ಞೂ ಸರ್, ಸೋಲಾರ್ ದೀಪ, ಸೋಲಾರ್ ಇದು ಬಿದಿರಿನ ಚಂದ್ರಂಕಿ ಅವನ್ನೆಲ್ಲ ಬಳಸ್ತಿದೀರಾ ಅಂತ ಕೇಳ್ಬೇಕು ಸರ್. ಸೋಲಾರ್ ಆಪರೇಟೆಡ್ ಇರೋದು ಅಲ್ಲಲ್ಲ, ಅದನ್ನ ಒಂದ್ ನಿಮಿಷ. ಇಲ್ಲಿ ಯಾವನೊಬ್ಬ ಮದುವೆ ಆಗಿದ್ದಾನೆ, ಅವನೇನೋ ಕಳಿಸ್ದ. ಸರಿ, ಆಮೇಲೆ ಅಲ್ಲಮ್ಮ ಒಂದ್ ನಿಮಿಷ. ನಿನ್ನ ಉದ್ದೇಶ ಏನು? ಸೋಲಾರ್ ಆಪರೇಟೆಡ್ ಯೂಸ್ ಮಾಡ್ಬೇಕು ಅವನು ಅಂತ ಅರ್ಥ. ಸೋಲಾರ್ ಆಪರೇಷನ್ ಯಾವ್ದಕ್ ಬೇಕು ಪವರ್? ಲೀಫ್ ಕಟ್ಟಿಂಗ್ ಮಿಷನ್ ಬೇಕು. ಕಟ್ಟಿಂಗ್ ಮಿಷಿನ್. ಚಂದ್ರಿಕೆಗೆ ಏನ್ ಬೇಕು? ಅದು ಶಾಖ ಕೊಡಕ್ ಬೇಕಾ? ಇಲ್ಲ ಸರ್, ಲೋ ಕಾಸ್ಟ್ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಬೇಕು ಸರ್. ಅಯ್ಯೋ ರಮಣ, ಕೇಳ್ತಿರೋದು ಸೋಲಾರ್ ಪವರ್ ಯಾವ್ದ್ಯಾವ್ದಿಗೆ ಯೂಸ್ ಮಾಡ್ತಾನೆ? ಲೈಟಿಗ್ ಬೇಕು, ಹೀಟಿಗ್ ಬೇಕು. ಹೀಟ್ ಏನ್ ಮಾಡ್ತಾನೆ? ಕಕೂನ್ ಹೀಟ್ ಮಾಡ್ತಾನೆ. ಇಲ್ಲ ಸರ್, ಲೈಟ್ ಮಾಡ್ತಾನೆ. ಆಮೇಲೆ ಇದು ಚಂದ್ರಿಕೆನು ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಬೇಗ ಮೌಲ್ಟ್ ಆಗೋದು. ಬಿಸಿಲಲ್ಲಿ ಇಡ್ತಾರೆ ಸರ್. ಅದು ಗೊತ್ತಾಯ್ತು, ಬಿಸಿಲಲ್ಲಿ ಇಡ್ತಾರೆ. ಈಗ ಅಕಸ್ಮಾತ್ ಬೆಂಗಳೂರು, ಕನಕಪುರ, ರಾಮನಗರ, ನಮ್ DK ಶಿವಕುಮಾರ್ ಏರಿಯಲ್ಲಿ ಇದನ್ನೇ ಮಾಡೋದು. ಅಲ್ಲಿ ಅಷ್ಟೊಂದು ಬೆಳಕು ಬೀಳ್ದೆ ಇರೋದ್ರಿಂದ ಕಾವು ಕೊಡ್ತಾರೆ ಅದಕ್ಕೆ. ನಾನಿಲ್ಲಿ ಹೊಸದುರ್ಗ ಅನ್ನೋ ಹಳ್ಳಿಲಿ FET ಮಾಡಿದ್ದೀನಿ. ಇಲ್ಲಿ ನಮ್ಮ IHR ಮಾಡ್ತಾ ಇದ್ದೆ. ಸೊ ನೀನು ಅದನ್ನೇನ್ ಕೇಳೋದು ಅಂದ್ರೆ, ನೀವು ಸೋಲಾರ್ ವಿದ್ಯುತ್ ಮಾಡ್ಕೊಂತೀರಾ, ಆ ಸೋಲಾರ್ ವಿದ್ಯುತ್ ನ ನೀವು ಕಾವು ಕೊಡೋದಿಕ್ಕೆ, ಅರ್ಥ ಆಯ್ತಾ? ಇದಕ್ಕೆಲ್ಲ ಮಾಡ್ತೀರಾ ಅಂದ್ರೆ ಅವ್ನು ಇಷ್ಟುದ್ದ ಕತೆ ಹೇಳ್ತಾನೆ. ಅದು ಎಷ್ಟು ಕ್ವಶನ್ ಇದೆ ಅಷ್ಟು ಸ್ಕೋರ್ ಮಾಡು. ನೆಕ್ಸ್ಟ್. ಇದು ಆಲ್ರೆಡಿ ಆಗಿದೆ ಸರ್. ಯಾವ ವೆರೈಟಿ ಗ್ರೋ ಮಾಡ್ತೀರಾ ಅಂತ ಅದೆಲ್ಲ ಕೇಳ್ಬಿಡ. ಆಯ್ತು, ನೆಕ್ಸ್ಟ್. ಈಗ ಇದು ಹಳದಿ ಮಾಡ್ಕೊಂಡಿ. ನೆಕ್ಸ್ಟ್, ಪಾಲಿಸೀಸ್ ಅಂಡ್ ಇನ್ಸ್ಟಿಟ್ಯೂಷನಲ್ ಸಸ್ಟೈನಬಿಲಿಟಿನ ಅದೆಲ್ಲ ಇಲ್ಲೆಲ್ಲ ಓದ್ವಿ. ಇನ್ನ ಇದೆ ಸರ್ ಕ್ವಶನ್. ಐ ಕನ್ಸಲ್ಟ್ ವಿತ್ ಎಕ್ಸ್ಪರ್ಟ್ಸ್. ಹಾ ಸರ್, ತಜ್ಞರನ್ನ ಕೇಳ್ತೀರಾ ಏನನ್ನ? ಅಲ್ಲ, ಮೂರನೇ ಕ್ವಶನ್ ಇದು ಏನದು? ಟ್ರೆಡಿಷನಲ್ ವರ್ಸಸ್ ಮಾಡರ್ನ್ ರೇರಿಂಗ್ ಮೆಥಡ್ಸ್ ಫೈರ್. ಇದನ್ನ ಒಂದು ನಿಮಿಷ. ವೆರೈಟಿ ಕೇಳಿದ್ರಲ್ಲ ಸರ್, ಅಲ್ಲೇ ಆಯ್ತಮ್ಮ. ನೀನು ಟ್ರೆಡಿಷನಲ್ ಮೆಥಡ್ ಏನು, ಮಾಡರ್ನ್ ಮೆಥಡ್ ಏನು, ನೀ ಬಾಯಲ್ಲಿ ಹೇಳು. ಅದನ್ನ ಹಂಗೆ ಕೇಳ್ಬಿಡೋಣ ಕ್ವಶನ್. ವೆರೈಟಿ ಅಲ್ಲಮ್ಮ, ಮಾಡರ್ನ್ ಮೆಥಡ್ ಅಂದ್ರೆ ಚಾಕಿ ಹಾಕಲ್ವಾ, ಚಂದ್ರಿಕೆ ಇರಲ್ವಾ? ಇರುತ್ತೆ ಸರ್. ಅಲ್ಲಮ್ಮ, ಚಂದ್ರಿಕೆ ಹಾಕಿ ಒಂದು ರೌಂಡ್ ಆಗಿರೋದು ಅದು ಮಾಡರ್ನ್ ಮೆಥಡ್. ಇಲ್ಲ ಸರ್, ಹಿಂಗ ಟ್ರೇ ಇರೋದು ಓಲ್ಡ್ ಮೆಥಡ್ ಸರ್. ಶೆಲ್ಫ್ ತರ ಕಟ್ಟೋದು ಮಾಡರ್ನ್ ಮೆಥಡ್. ಕರೆಕ್ಟ್. ಬಟ್ ಚಂದ್ರಿಕೆ ಯಾವ್ದಕ್ ಬರುತ್ತೆ? ಅದು ಇನ್ನೂ ಹಳೆ ಮೆಥಡ್. ಹಳೆ ಕಾಲದಲ್ಲಿ ಚಂದ್ರಿಕೆನ ಏನ್ ಮಾಡ್ತಿದ್ರು, ಗೋಡೆಗೆ ಆನಿಸ್ಬಿಟ್ಟು ಬಿಸಿಲಿಗೆ ಬಿಡ್ತಾ ಇದ್ರು. ಆ ಬಿಸಿಲಿನ ಶಾಖಕ್ಕೆ ಅದು ಬೇಗ ಮೌಲ್ಟ್ ಮಾಡುತ್ತಿತ್ತದು. ಸೊ ಈಗ ಈಗ 3 ಮೆಥಡ್ ಆಯ್ತು. ಚಂದ್ರಿಕೆ ಒಂದು, ಟ್ರೇನಲ್ಲಿ ಹಾಕಿ ನೆಲದ ಮೇಲೆ ಇಡೋದು. ಇನ್ನೊಂದು ಟ್ರೇನಲ್ಲಿ ಇಟ್ಬಿಟ್ಟು ಕಂಪಾರ್ಟ್ಮೆಂಟ್ ಅಲ್ಲಿ ಇಡೋದು, ಶೆಲ್ಫ್ ಅಲ್ಲಿ ಇಡೋದು. ಶೆಲ್ಫ್ ಅಲ್ಲಿ ಇಟ್ರೆ ಬಿಸಿಲು ಹೆಂಗ್ ಬರುತ್ತೆ? ಅದಕ್ಕೆ ಬರಲ್ಲ ಸರ್. ಅಷ್ಟು ನೀಟಾಗಿ ಬಿಸಿಲು ಬರಲ್ಲ ಸರ್ ಅವಾಗ. ಅವಾಗ ಬಿಸಿಲು ಬರ್ದೇ ಇದ್ದಕ್ಕೆ ಅದಕ್ಕೆ ಶಾಖ ಕೊಡ್ಬೇಕು. ಅದು ಮಾಡರ್ನ್ ಮೆಥಡ್. ಅರ್ಥ ಆಯ್ತಾ ಈಗ? ಸೊ ನಾವ್ ಈ ಕ್ವಶನ್ ಬರೋಣ. ಅಣ್ಣ, ಈಗ ಹಳೆ ಕಾಲದಾಗೆ ಚಂದ್ರಿಕೆ ಹಾಕೊಂಡಿದ್ರಿ, ಅದನ್ನ ಬಿಸಿಲಿಗೆ ತೋರಿಸ್ತಾ ಇದ್ರಿ. ಅರ್ಥ ಆಯ್ತಾ? ಅಂದ್ರೆ ಗೋಡೆಗೆ ಆನಿಸ್ತಾ ಇದ್ರಿ. ಆನ್ಸೋದು ಅಂತ ಹೇಳ್ತಾರೆ. ಗೋಡೆಯ ಪಕ್ಕದಲ್ಲಿ ನೀವು ನೆರವಿನಿಂದ ಅದನ್ನು ನಿಲ್ಲಿಸುತ್ತೀರಾ ಅಂತ ಮಂಗಳೂರು ಕನ್ನಡ ಕೇಳ್ಬಾರ್ದು. ಗೋಡೆಗೆ ಆನ್ಸ್ಕತಾರೆ. ಅರ್ಥ ಆಯ್ತಾ? ಇಲ್ಲಿದ್ರೆ ಟ್ರೇನ್ ಆಗಿ ಮಡಗ್ತಾರೆ. ಇಲ್ಲಿದ್ರೆ ಒಂದು ಇದು ಅದೇನದು, ಒಂದು ಕಪಾಟು, ಅದು ಅಯ್ಯೋ ರಾಮ, ಬೀರು ಅಂತ ಹೇಳಲ್ಮ. ಒಂದು ನಿಮಿಷ. ಇಲ್ದ್ರೆ ಗೂಡ್ನಾಗೆ ಟ್ರೇ ಇಕ್ಬಿಟ್ಟು ಶಾಖ ಕೊಡ್ತೀರಾ ಅಷ್ಟೇ. ಅದು ಮಾಡರ್ನ್ ಮೆಥಡ್. ಅದು ಸ್ವಲ್ಪ ಇನ್ನೂ ಒಳ್ಳೆ ಕನ್ನಡದಲ್ಲಿ ಆ ಸೆರಿಕಲ್ಚರ್ನ ಕೇಳು. ನೀನ್ ನಾಳೆ ರಾಮನಗರಕ್ಕೆ ಹೋದಾಗ ಅವ್ರು ಮಾತಾಡೋದೆಲ್ಲ ರೆಕಾರ್ಡ್ ಮಾಡ್ಕೋ.
ಆ ಕನ್ನಡನೇ ಹೇಳ್ಬೇಕು, ಆ ಗೌಡ್ರ ಭಾಷೆಲ್ಲೇ ಹೇಳ್ಬೇಕು ಅವ್ರಿಗೆ ಅಷ್ಟೇ. ಮುಗೀತಾ ಕ್ವಶನ್. ನೆಕ್ಸ್ಟ್. ಇದೂನು ಆಗಿದೆ ಸರ್, ಯಾವ್ದಾರ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಹೆಲ್ಪ್. ಅದೇ ಗೌರ್ಮೆಂಟ್ ಸ್ಕೀಮ್ ಅದೇನೋ ಲೋನ್ ತಕೊಂಡ್ರ ಅಂತ ಬಂದಿತ್ತಲ್ಲ ಅವಾಗೆ. ಸೊ ಆ ಕ್ವಶನ್ಸ್ ಎಲ್ಲ ಅದು ಕೇಳ್ಬೇಡ ಮತ್ತೆ. ನೆಕ್ಸ್ಟ್. ನೀವೇನ ತರಬೇತಿ ತಗೊಂಡಿದ್ದೀರಾ ರೇಷ್ಮೆ ಕೃಷಿ ಬಗ್ಗೆ ಅಂತ ಕೇಳ್ತೀನಿ. ಇಲ್ಲ, ತರಬೇತಿ ಅಂತ ಯಾರು ಹೇಳಲ್ಲ ಅಣ್ಣ. ನೀವು ರೇಷ್ಮೆ ಗೂಡ್ಗೆ ಟ್ರೈನಿಂಗ್ ಎಲ್ಲಿ ತಕೊಂಡ್ರಿ? ಚನ್ನಪಟ್ಟಣದಾಗ ತಕೊಂಡ್ರ, ರಾಮನಗರದಾಗ ತಗೊಂಡ್ರ, ಆಮೇಲೆ GKVKನಾಗ ತಕೊಂಡಿದ್ದೀರಾ. ನೀನೇ ಒಂದು 5-6 ಐಡೆಂಟಿಫೈ ಮಾಡ್ಕೊಂಡ್ಬಿಡು. ಅಲ್ಲಮ್ಮ, ಈಗ ರಾಮನಗರದಲ್ಲಿ ರೈತರು ಅವ್ರೇನ್ GKVK ಬರ್ತಾರ? ಬರಲ್ಲ. ಅಲ್ಲಿ ಯಾವ್ದಾದ್ರು ಚನ್ನಪಟ್ಟಣದಲ್ಲಿ ಒಂದು ಬೈವೋಲ್ಟೇನ್ ಟ್ರೈನಿಂಗ್ ಸೆಂಟರ್ ಇದೆ ನೋಡಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಸೊ ನೀನು ಅದು ಐಡೆಂಟಿಫೈ ಮಾಡ್ಬಿಟ್ಟು ಆ ಕ್ವಶನ್ ಡೈರೆಕ್ಟ್ ಆಗಿ ಕೇಳ್ಬಿಡೋದು. ಅಣ್ಣ, ನೀವು ಈ ರೇಷ್ಮೆ ಗೂಡ್ ಮಾಡಕ್ಕೆ ತರಬೇತಿ ತಗೊಂಡ್ ಟ್ರೈನಿಂಗ್ ತರಬೇತಿ ಅಂತ ಹೇಳ್ಬಾರ್ದು, ಟ್ರೈನಿಂಗ್ ತಕೊಂಡ್ ಮಾಡಿದ್ಯಾ, ಟ್ರೈನಿಂಗ್ ಇಲ್ದೇನೆ ಮಾಡಿದೀಯಾ, ಆಮೇಲೆ ಎಲ್ ಮಾಡ್ದೆ. ಯಾಕೆ ಅಂದ್ರೆ ಆ ಕ್ವಶನ್ ಅಬ್ರಪ್ಟ್ ಆಗಿ ಎಂಡ್ ಮಾಡ್ಬಿಟ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ನಾವು ಪೊಲೀಸ್ ಇಂಟ್ರಾಗೇಷನ್ ಮಾಡೋದಕ್ಕೂ ಎಕ್ಸ್ಟೆನ್ಷನ್ ಕ್ವಶನೇರ್ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಪೊಲೀಸ್ನವ್ರು ಕೇಳ್ತಾರೆ, ಕೊಲೆ ಮಾಡಿದ್ಯಾ, ಎಲ್ಲಿ ಹೋಗಿದ್ದಿ, ಚಾಕು ಎಷ್ಟುದ್ದ ಇತ್ತು. ಎಕ್ಸ್ಟೆನ್ಷನ್ ಅವರು ಚಾಕು ತಕೊಂಡ್ರ, ಏನು ಹಣ್ಣು ಕುಯ್ಯಕ್ಕ? ಆ ಹಣ್ಣು ಕುಯ್ಯಕ್ಕೆ ಅನ್ನೋದು ಇಟ್ಸ್ ನಾಟ್ ನೆಸಸರಿ. ಬಟ್ ನಾವು ಪೊಲೀಸ್ ಇಂಟ್ರಾಗೇಷನ್ ಆಗ್ಬಿಟ್ಟು ಅವನಿಗೆ ಸಿಟ್ಟು ಬರಬಾರ್ದು ಅನ್ನೋದಕ್ಕೆ ಈ ಬೇರೆ ವರ್ಡ್ಸ್ ಎಲ್ಲ ಆಡ್ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ಈಗ ನಾವು ಪಾಠ ಮಾಡ್ಬೇಕಾದ್ರೆ ಜೋಕ್ ಹಾಕ್ತಿವಿ, ಆಮೇಲೆ ಹಂಗೆ. ಸೊ ಅವ್ರನ್ನ ನಾವು ಆ ಲಾಜಿಕಲ್ ಸೀಕ್ವೆನ್ಸ್ ಅಲ್ಲಿ ಕೇಳ್ಬೇಕು. ಟ್ರೈನಿಂಗ್ ತಕೊಂಡಿದ್ರ, ಎಲ್ಲಿ ತಕೊಂಡಿದ್ರಿ? ಓ ಸಂದಾಗಿತ್ತ ಟ್ರೈನಿಂಗ್, ಊಟ ಪಾಠ ಕೊಟ್ರ ಅಂತೀವಿ. ಆ ಊಟ ಪಾಠ ಕೊಟ್ರ ಅನ್ನೋದು ನಮ್ ಕ್ವಶನರ್ ಅಲ್ಲಿ ಇಲ್ಲ, ಅದು ಇರ್ರೆಲೆವೆಂಟ್ ಅದು. ಆದ್ರೆ ಅವನನ್ನ ಖುಷಿ ಮಾಡೋದಕ್ಕೆ ಆ ಡೈಲಾಗ್ ಹಾಕಿರ್ತೀವಿ. ಓಕೆ, ನೆಕ್ಸ್ಟ್. ಯಾವ್ದು ಪಾಲಿಸೀಸ್ ಅಂಡ್ ಇನ್ಸ್ಟಿಟ್ಯೂಷನ್ ಸಸ್ಟೈನಬಿಲಿಟಿ ಆಯ್ತು. ಇದು ಮೊದಲನೇ ಕ್ವಶನ್, ಡೈರೆಕ್ಟ್ ಆಗಿ ಕೇಳೋದು. ಅಣ್ಣ, ಇದು ರೇಷ್ಮೆ ಇಲಾಖೆದು ಯಾವ್ಯಾವ ಸ್ಕೀಮ್ಗಳು ಐತೆ, ಸಬ್ಸಿಡಿ ಸ್ಕೀಮ್ ಏನೈತೆ, ಅದೆಲ್ಲ ಯಾವಾಗ ಕೇಳ್ದಂಗಿತ್ತು. ಮೇಲ್ ಒಂದು ಯಾವ್ದು ತಗೊಂಡಿದ್ದೀರಾ ಅಂತ ಕೇಳಿದ್ವಿ. ಕರೆಕ್ಟ್. ಆ ಕೇಳ್ದಾಗೇನೆ ಈ ಕ್ವಶನ್ ಕೇಳ್ಬಿಡೋದು. ಕ್ವಶನ್ ನಂಬರ್ ಲಿಂಕ್ ಕೊಟ್ಕೋ. ಸ್ಕೋರಿಂಗ್ ಬೇರೆ ಬೇರೆ ಮಾಡು. ಆಯ್ತು, ಓಕೆ. ಈ ಸೆಕೆಂಡ್ ಕ್ವಶನ್ ಆಗಿದೆ ಸರ್. ಆಯ್ತು, ಅದು ಲಿಂಕ್ ಕೊಡಲಿ. ನೆಕ್ಸ್ಟ್. ಐ ರೆಗ್ಯುಲರ್ಲಿ ಇಂಟರಾಕ್ಟ್ ವಿತ್ ಎಕ್ಸ್ಟೆನ್ಷನ್ ಆಫೀಸರ್ಸ್. ಇದು ಯಾವಾಗ ಕೇಳಿದ್ವಲ್ಲ? ಕೇಳಿದ್ವಿ ಸರ್. 1, 2, 3 ಎಲ್ಲ ಆಗಿದೆ ಸರ್. ಅದೇ ಗೊತ್ತಾಯ್ತು. ಇದನ್ನ ಕೇಳ್ದಾಗೇನೆ ಈ ಆಫೀಸರ್ಸ್ ಎಷ್ಟ್ ದಿವಸಕ್ಕೆ ಒಂದ್ ಕಿತ ಬರ್ತಾರೆ ಅಂತ. ಒಂದ್ ಸಲಿ ಅಂತ ಹೇಳ್ಬಾರ್ದು. ಸಲಿ ಅನ್ನೋದು ಧಾರವಾಡ ಸೀಮೆದು, ಎಷ್ಟು ಬಾರಿ ಅಂತ ಹೇಳೋದು ಮಂಗಳೂರು ಕನ್ನಡ. ನೀವು ಅಧಿಕಾರಿಗಳನ್ನು ಎಷ್ಟು ಬಾರಿ ಭೇಟಿ ಮಾಡಿದ್ದೀರಿ ಅಂತ ಕೇಳಿದ್ರೆ ವಾಂತಿ. ಎಷ್ಟ್ ಕಿತ ಬಂದಿದ್ರು, ಎಷ್ಟ್ ಕಿತ ಹೋಗವ್ರೆ, ಯಾವಾಗ ಬಂದವ್ರೆ. ಆಯ್ತು, ಮುಗೀತು. ನೆಕ್ಸ್ಟ್ ಮುಂದೋಗೋ. ಇದು ರೇಷ್ಮೆ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀರಾ ಅಂತ ಕೇಳ್ತೀನಿ ಸರ್. ಅಲ್ಲಮ್ಮ, ನಾನು ರೇಷ್ಮೆಗೆ ಅಧಿಕಾರಿ ಪ್ರಾಯೋಜಿತ ಇದನ್ನು ಎಲ್ಲೋ ಕೇಳಿದ್ವಿ, ಅದು ಲಿಂಕ್ ಕೊಡು. ಸರ್, ಅದು ಫಸ್ಟ್ 3 ಅಷ್ಟು ಆಗಿದೆ ಸರ್. ಆಯ್ತು, 4ನೇದು ಸಿಲ್ಕ್ ಕೋಆಪರೇಟಿವ್ ಸೊಸೈಟಿದು. ಈ ಕ್ವಶನ್ ಒಂದ್ 3-4 ಜಾಯಿನ್ ಮಾಡೋಣ. ನೀವು ರೇಷ್ಮೆ ಗೂಡ್ ಸೊಸೈಟಿ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ಮೆಂಬರ್ ಆಗಿವ್ರ, ಏನಾರ FPO ಕಟ್ಕೊಂಡಿದ್ದೀರಾ, ಆಮೇಲೆ ಸೊಸೈಟಿನಾಗ ದುಡ್ಡುಗಳು ಹಾಕ್ತೀರಾ, ಆ ದುಡ್ಡುಗಳು ಹಾಕೊಂಡು ಲೋನ್ ಪಾನ್ ತಗೊಂಡಿದ್ದೀರಾ. ಅವ್ನು ಇಷ್ಟುದ್ದ ಕತೆ ಬಿಡ್ತಾನೆ, ಇದೆಲ್ಲದಕ್ಕೂ ಆನ್ಸರ್ ಮಾಡೋದು. ನೆಕ್ಸ್ಟ್. ಇದೂನು ಆಗಿದೆ ಸರ್. MG ನರೇಗಾ ಸಿಲ್ಕ್ ಸಮಗ್ರ. MG ನರೇಗಾ ಅಲ್ಲಮ್ಮ, MG ನರೇಗಾ ಇರೋದು ಕೂಲಿಗಳಿಗೆ, ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ? ಇಲ್ಲ ಸರ್, ಡ್ರಿಪ್ ಹಾಕಕ್ಕೂ ದುಡ್ಡು ಕೊಡ್ತಾರೆ ಸರ್ MG ನರೇಗಾದಲ್ಲಿ. ನಾವು ಹಾಕ್ಸಿದೀವಿ ಸರ್. ಅಯ್ಯೋ ರಾಮಚಂದ್ರ, MG ನರೇಗಾ ಸ್ಕೀಮು ಕೂಲಿ ಅವ್ರಿಗೆ ಇರೋದದು. ಡ್ರಿಪ್ ಸ್ಕೀಮ್ ಇರೋದು ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್. ಆ MG ನರೇಗಾ ಒಂದ್ ನಿಮಿಷ MG ನರೇಗಾ ಕೂಲಿಗಳನ್ನ ಇಲ್ಲಿ ಕಳಿಸ್ತಾರೆ ಅಷ್ಟೇನೆ. ಅಂದ್ರೆ ಸರ್, ಅವ್ರಿಗೆ ಅವರೇ ಡ್ರಿಪ್ ಹಾಕೋ ಬಿಡ್ತಾರೆ, ಅಲ್ಲಿ ದುಡ್ಡು ಕೊಡ್ತಾರಲ್ಲ ಅಂತ ಸಬ್ಸಿಡಿ ಸಿಗ್ದಂಗ ಆಗುತ್ತೆ ಅವ್ರ ಡ್ರಿಪ್ಗೆ. ಅದಾಯ್ತು, ಬಟ್ ಕೂಲಿಯವನು ಡ್ರಿಪ್ ಹಾಕೊಂಡು ಏನ್ ಮಾಡ್ತಾನೆ? ಜಮೀನಲ್ಲಿದೆ ಅವನ ಹತ್ರ. ಇಲ್ಲ ಸರ್, ಈ MG ನರೇಗಾದಲ್ಲಿ ಹಿಪ್ಪು ನೇರಳೆ ಬೆಳೆಯೋದಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತಿದಾರೆ ಸರ್. ಅದು ಗೊತ್ತಾಯ್ತು. ಅಂದ್ರೆ ಹಿಪ್ಪು ನೇರಳೆ ಬೆಳೆಯೋನು ರೇಷ್ಮೆ ಗೂಡಿಕ್ಕಲ್ಲ. ಸರ್. ಹ್ಞೂ ಅನ್ನಮ್ಮ. ಸರ್, ಈಗ ಸಣ್ಣ ರೈತ ಮತ್ತೆ ಮಾರ್ಜಿನಲ್ ರೈತ ಇರ್ತಾನಲ್ಲ, ಅವನ್ ಬರೀ ಹಿಪ್ನೇರಳೆ ಸೊಪ್ಪು ಬೆಳೆದ್ ಬಿಟ್ಟು ರೇಷ್ಮೆ ಗೂಡು ಮಾಡೋನಿಗೆ ಮಾರ್ತಾನೆ ಎಲೆನ.
ಅದನ್ನ ಕ್ಲಿಯರ್ ಆಗಿರ್ಬೇಕು. ಅದನ್ನ ಆ ಕ್ವಶನ್ ಹಂಗ್ ಕೇಳ್ಬೇಡ. ಅಣ್ಣ ನೀನು ಡ್ರಿಪ್ ಹಾಕಿಸ್ಕೊಂಡು ಇಪ್ನೇರಳೆ ಬೆಳೆದು ಒಂದೇ ಕ್ವಶನ್ ಅಲ್ಲಿ ಇಪ್ನೇರಳೆ ಬೆಳೆದು ಒಂದ್ ಮೂಟೆ ಎಲೆಗೆ ಎಷ್ಟು ಕಾಸಿಗೆ ಮಾರ್ತೀಯಾ? ಅದು ಒಂದ್ ಮೂಟೆ ಲೆಕ್ಕ ಇರುತ್ತೆ. 40 kg ಬರ್ತದೆ ಒಂದ್ ಮೂಟೆ. 20 kgದು ಸಣ್ಣ ಸಣ್ಣ ಮೂಟೆ ಕಟ್ತಾರೆ. ಅದನ್ನ ನೀ ತಿಳ್ಕೊಂಡಿರ್ಬೇಕು ಹೋಗಕ್ಕಿಂತ ಮುಂಚೆ. ನೀನ್ ಎಷ್ಟು ಮೂಟೆ ಕಟ್ತೀಯಾ? ಒಂದ್ ಮೂಟೆ 20 kgದಾದ್ರೆ ಎಷ್ಟಕ್ ಮಾರ್ತೀಯಾ? 40 kg ಮೂಟೆ ಆದ್ರೆ ಎಷ್ಟಕ್ ಮಾರ್ತೀಯಾ? ಆಮೇಲೆ ಇಲ್ಲಿ ನೀನ್ ಊರ್ನಾಗ ಬೆಳೆದಿರೋ ಇಪ್ನೇರಳೆ ಇಲ್ಲೇ ಮಾರ್ತೀಯಾ ಅಥವಾ ದೂರ ಹೋಗಿ ಮಾರ್ತೀಯಾ? ಎಷ್ಟು ಕಾಸಿಗೆ ಮಾರ್ತೀಯಾ? ಅಷ್ಟು ಕೇಳ್ಬಿಟ್ರೆ ಅದಕ್ಕೆಲ್ಲ ಉತ್ತರ ಬರುತ್ತೆ. ಸ್ಕೋರಿಂಗ್ ಮಾಡ್ಕೋ. ಓಕೆ, ಇದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇನ್ಫಾರ್ಮೇಶನ್. ಅದು ವಾಟ್ಸ್ಆಪ್ ಗ್ರೂಪ್ ಅವಾಗ ಕೇಳಿತ್ತು ಕ್ವಶನ್, ಮತ್ತೆ ರಿಪೀಟ್ ಅದು. ನೆಕ್ಸ್ಟ್, ಸರ್ಕಾರದ ಯೋಜನೆ ಎಲ್ಲ ಪ್ರಯೋಜನ ಇದೆಯಾ ಅಂತ ಕೇಳ್ಬೇಕು ಸರ್. ಅಲ್ಲ ಒಂದ್ ನಿಮಿಷ, 6ನೇದಾಯ್ತಾ? ಇನ್ಫಾರ್ಮೇಶನ್ ಥ್ರೂ ಅಫಿಷಿಯಲ್ ಚಾನಲ್ಸ್. ಅದ್ ಕೇಳಿದೀವಲ್ಲ ಅಲ್ಲೆಲ್ಲೋ. 7ನೇದು ಒಂದ್ ನಿಮಿಷ ಇದು ಸ್ವಲ್ಪ ಸೆನ್ಸಿಟಿವ್ ಕ್ವಶನ್. ಆಮೇಲೆ ಅಲ್ಲಿ ಗೌಡ್ರು ಒಲೆಯರು ಹೊಡ್ಕೊಂಡ್ಬಿಡೋ ಚಾನ್ಸ್ ಇರುತ್ತೆ. DK ಶಿವಕುಮಾರ್ ಬಂದು ನಿನ್ ಕೊಂದಾಕ್ಬಿಡ್ತಾನೆ ಈ ಕ್ವಶನ್ ಕೇಳಿದ್ರೆ. ಹುಷಾರಾಗಿ ಕೇಳ್ಬೇಕು. ರೈತನ್ ನಾವೇನ್ ಕೇಳ್ಬೇಕು ಅಂದ್ರೆ, ಅವ್ರು ಗೌಡ್ರಾದ್ರೆ ಒಂಥರ ಕೇಳ್ಬೇಕು, ಅವರು SC STಗಳಾದ್ರೆ ಒಂಥರ ಕೇಳ್ಬೇಕು. ಗೌಡ್ರ ಮುಂದೆ SC ST ಕೇಳ್ಬಾರ್ದು, SC ST ಮುಂದೆ ಗೌಡ್ರನ್ ಕೇಳ್ಬಾರ್ದು, ಹೊಡೆದಾಡ್ತಾರೆ. ಇಲ್ಲಿ ಹೊಸದುರ್ಗ ಅನ್ನೋ ವಿಲೇಜ್ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗಿತ್ತು. ಅದ್ ಹೆಂಗ್ ಕೇಳ್ಬೇಕು ಅಂದ್ರೆ, ಗೌರ್ಮೆಂಟ್ ಸ್ಕೀಮ್ಗಳು ಬರ್ತದಲ್ಲ, ಚೆನ್ನಾಗ್ ಮಾಡ್ತಾವ್ರ, ಚೆನ್ನಾಗ್ ಕೊಡ್ತಾವ್ರ, ಆಮೇಲೆ ಬೇಬೆ ಕೊಡ್ತಾವ್ರ ಅಂತ ಇಷ್ಟು ಕೇಳಿದ್ರೆ ಸಾಕು. ಅವರೆಲ್ಲ ಹೇಳ್ತಾರೆ, ಇಲ್ಲ ಅಣ್ಣ ಬಹಳ ರಾಜಕೀಯ, 5,000 ತಕತಾನೆ, ಕಮಿಷನ್ ತಕೊಂಡ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ನೀ ರಿಯಾಕ್ಟ್ ಆಗ್ಬಾರ್ದು ಅದಕ್ಕೆ. ನೀ ರಿಯಾಕ್ಟ್ ಆದ್ರೆ ಯಾರನ್ನೋ ಒಬ್ರನ್ನ ಸಪೋರ್ಟ್ ಮಾಡ್ದಂಗ ಆಗುತ್ತೆ. ನಿನ್ ಕೈ ಕಾಲು ತೆಗೆದಾಕ್ಬಿಡ್ತಾರೆ. ಸುಮ್ನೆ ಕೇಳು, ಅವರು ಬರೀತಾರೆ, ಅದೆಲ್ಲ ಕೊಡು. ನೆಕ್ಸ್ಟ್ ಕ್ವಶನ್. ಇದಾಗಿದೆ ಸರ್. ಆಗಿದೆ, ಅದಾಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗು. ಯಾವ್ದು? ಗವರ್ಮೆಂಟ್ ಅದಾಯ್ತು. ಆಯ್ತು. ಆಮೇಲೆ ಹೆಲ್ತ್ ಸಸ್ಟೈನಬಿಲಿಟಿ ಸರ್, ಅವೆಲ್ಲ ಆಗಿದೆ ಮೇಲಿಂದ. ಎಲ್ಲ ಆಗಿದ್ಯಾ? ಸರ್ ಆಯ್ತು, ಇದೆಲ್ಲ ಬಂದಿದೆ. ನೆಕ್ಸ್ಟ್ ಕ್ವಶನ್ ಯಾವ್ದು ಆಗಿಲ್ದೇ ಇರೋದು ಹೇಳು. ಹೆಲ್ತ್ ಸಸ್ಟೈನಬಿಲಿಟಿ ಸರ್. ಅದೇ ಹೆಲ್ತ್ ಸರ್, ಯಾವ ಕ್ವಶನ್ ನಂಬರ್ ಹೇಳು. ಫಸ್ಟ್ ಒನ್ ಸರ್. ಫಸ್ಟ್ ಒನ್, ಐ ಟೇಕ್ ಪ್ರಿವೆಂಟ್ ಕಮಿಂಗ್ ಟು. ಇದು ಕೇಳಿಲ್ಲ, ಈಗ ಕೇಳ್ತೀವಿ. ಈಗ ಕೇಳದು ಏನು ಕೈ ನೋಡುತ್ತಪ್ಪ, ಕೇಳ್ತಾ ಇದೆಯಾ? ಸ್ಪ್ರೇ ಎಲ್ಲ ಮಾಡುವಾಗ ಕೇಳ್ತಾ ಇದೆಯಾ ಅಂದೆ ನಾನು. ಆಡಿಯೋ ಕೇಳಿಸ್ತಿದೆ. ಓಕೆ, ಅದೇನೋ ಇದ್ಬಿಟ್ಟು. ಅಲ್ಲಮ್ಮ, ನೀನು ಔಷಧಿ ಹೊಡಿಬೇಕಾರೆ, ಗೊಬ್ಬರ ಹಾಕ್ಬೇಕಾರೆ, ಎಲೆ ಕುಯ್ಬೇಕಾರೆ, ಗೂಡ್ ಎತ್ಬೇಕಾರೆ, ಔಷಧಿ ಗಿಷ್ಧಿ ಹಾಕ್ಬೇಕಾರೆ ಮಾಸ್ಕ್ ಏನಾರ ಕಟ್ಕಂತೀಯ ಅಂತ ಕೇಳ್ಬಿಡು. ಆಮ್ಯಾಗೆ ಕೈ ಎಲ್ಲ ತೊಳ್ಕತೀಯ, ಇದೆಲ್ಲ ಸ್ಪ್ರೇ ಮಾಡಿದ್ಮ್ಯಾಗೆ ಉಣ್ಣಕ್ಕಿನ್ನ ಮುಂಚೆ ತೊಳ್ಕತೀಯ. ಸೊ ಇದೆಲ್ಲ ಕೇಳ್ದಾಗ ಏನಾಗುತ್ತೆ, ಇವ್ರು ಎಷ್ಟು ನಮ್ ಬಗ್ಗೆ ಕಾಳಜಿ ಇದೆ, ನಾವು ಊಟ ಮಾಡೋದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಾರೆ ಅಂತ ಖುಷಿಯಾಗಿ ಅವನು ಹೇಳ್ತಾನೆ. ಯು ಕ್ಯಾನ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. ಇದೇನಮ್ಮ, ಇದೊಂದು ಪಾಠ ಆಗೋಯ್ತು. ಯಾವ್ದು ಫೀಸ್ ಇಲ್ದೆ ಸುಡ್ಗಾಡು. ಹೇಳು ಸರ್. ಸೆಕೆಂಡ್ ಕ್ವಶನ್ ಆಗಿದೆ ಸರ್. ಆಮೇಲೆ ಸೆಕೆಂಡ್ ಆಯ್ತಾ? ಆಮೇಲೆ 3ನೇದು. ಥರ್ಡ್ ಒನ್ ನಾವು ಕೇಳ್ಬೇಕಂತಿಲ್ಲ ಸರ್. ಅಲ್ಲಿ ಅವ್ರ ರೇರಿಂಗ್ ಶೆಡ್ ನೋಡ್ದಾಗ ಕಿಟಕಿ ಬಾಗ್ಲು. ಕರೆಕ್ಟ್, ಹೌದು. ಅಲ್ಲಿ ನೋಡ್ದಾಗೆ ನೀ ಸ್ಕೋರ್ ಹಾಕೊಂಡ್ಬಿಡ್ಬೋದು. ನೆಕ್ಸ್ಟ್ 4ನೇದು. ಇದು ಫಸ್ಟ್ ಕ್ವಶನ್ ಕೇಳ್ತೀವಲ್ಲ ಸರ್, ಅದು ಫಸ್ಟ್ ಕ್ವಶನ್ಗೆ ರಿಲೇಟೆಡ್, ಇದು ಕೇಳ್ಬೇಡ. ನೆಕ್ಸ್ಟ್ ಸರ್, ಸೇಮ್ ಸರ್. ನೆಕ್ಸ್ಟ್ 3. ಹೌದು. ಆಮೇಲೆ 6ನೇದು ಸೇಮು. ಸರ್. 7ನೇದು ಇದು ನೀನ್ ನೋಡ್ಬಿಟ್ಟು ಹಾಕೊಳ್ಳೋದು. ಆಯ್ತು, ನೆಕ್ಸ್ಟ್. ಸರ್ ಇದೂನು ಅಷ್ಟೇ ಸರ್, ಅವ್ರ ಮನೆಯಲ್ಲೇ ಸೈಡ್ ಅಲ್ಲಿ ಅದನ್ನ ನೋಡಿ ಬರ್ಕೋ. ಓಕೆ, ನಾವು 9ನೇದು ಇದು ಕೇಳಿದೀವಿ ಯಾವಾಗ. ಟ್ರೈಕೋಗ್ರಾಮ ಅಂತ ಹೇಳ್ದಾಗ ಇದಕ್ ಬತ್ತು ಉತ್ತರ. 10ನೇದು ಮಕ್ಕಳನ್ನೆಲ್ಲ ಒಳಗ್ ಬಿಟ್ಕೊಂತೀರಾ ಸ್ಪ್ರೇ ಮಾಡುವಾಗ ಅಂತ ಕೇಳತ್ ಸರ್. 10ನೇ ಕ್ವಶನ್ ಗೊತ್ತದ. 10ನೇ ಕ್ವಶನ್ ಕೇಳ್ಬೋದು, ಇಲ್ದಿದ್ರೆ ಅಲ್ಲಿ ನೋಡು. ಅದನ್ನು ಯಾವ್ದಾರ ಒಂದು ಕ್ವಶನ್ ಜೊತೆ ಜೋಡಿಸ್ಬಿಟ್ಟು ನೀವು ಔಷಧಿ ಹೊಡಿಬೇಕಾದ್ರೆ ಮಕ್ಳನ್ನೆಲ್ಲ ದೂರ ಇಕ್ಕಿರ್ತೀರಾ. ಅರ್ಥ ಆಯ್ತಾ? ಇಲ್ದ್ರೆ ಮಕ್ಳು ಓಡಾಡೋದು ನೀವು ನೋಡಿದೀರಾ, ಹುಷಾರಾಗಿದ್ದೀರಾ ಅಂತ ಕೇಳ್ಬಿಡೋದಷ್ಟೇ. ಅಷ್ಟೇ, ಡೈರೆಕ್ಟ್ ಆಗಿ. ಆಮೇಲೆ ಇನ್ನೊಂದರಮ್ಮ, ಅದೇನದು, ಈಗ ನಾವು ಇಂಗ್ಲಿಷ್ ಅಲ್ಲಿ ಒಂದು ಪದ ಯೂಸ್ ಮಾಡ್ತೀವಿ. ನಾವೀಗ ಪ್ರೀ ಟೆಸ್ಟಿಂಗ್ ಮಾಡ್ತಾ ಇದೀವಲ್ಲ, ಇದಕ್ಕೆ ರಿಲೇಟೆಡ್ ಆಗಿ. ಓಕೆ, ಹಿ ಸ್ಪೋಕ್ ಇಂಗ್ಲಿಷ್ ವರ್ಬ್ಯಾಟಿಮ್ ಅಂತ ಹೇಳ್ತೀವಿ ನಾವು. ಕೇಳಿರ್ಬೋದು ನಿನ್ನೆಲ್ಲ.
ಇಲ್ಲ ಅಲ್ಲಮ್ಮ, ವರ್ಬ್ಯಾಟಿಮ್ ಅಂತ ಹೇಳಿದ್ರೆ ಏನು ಅಂದ್ರೆ, ಶೇಕ್ಸ್ಪಿಯರ್ ಇಂಗ್ಲಿಷ್ ಅಲ್ಲಿ ದ ಮೂನ್ ವಾಸ್ ವೆರಿ ಬ್ರೈಟ್ ಶೈನಿಂಗ್ ದೇರ್ ಅಂಡ್ ದೆನ್ ಶೇಕ್ಸ್ಪಿಯರ್ ವಾಸ್ ವೆರಿ ವೆರಿ ಹ್ಯಾಪಿ ಅನ್ನೋದೊಂದು ವರ್ಬ್ಯಾಟಿಮ್. ಅದನ್ನ ವರ್ಬ್ ಆಗಿ ಹೆಂಗ್ ಕನ್ವರ್ಟ್ ಮಾಡೋದು? ಹಿ ವಾಸ್ ವೆರಿ ಹ್ಯಾಪಿ ಇನ್ ದಿ ಮೂನ್ ಲೈಟ್. ಆ ಅಬ್ಜೆಕ್ಟಿವ್ಸ್ ಎಲ್ಲಾನು ತೆಗೆದು ಬಿಡ್ಬೇಕು. ನಾವು ಪ್ರೀ ಟೆಸ್ಟಿಂಗ್ ಮಾಡ್ತಿರೋವಾಗ ಏನು ಅಂದ್ರೆ, ಅರ್ಥ ಆಯ್ತಾ, ಕನ್ನಡ ಆಗ್ಲಿ ಹಿಂದಿ ಆಗ್ಲಿ ಏನಾರ ಆಗ್ಲಿ ಎಲ್ಲಾನು ಅವ್ರು ಏನ್ ಮಾಡ್ತಾರೋ ವರ್ಬ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ನಾವು ನೌನ್ ತೆಗೆದ್ಬಿಟ್ವಿ, ಪ್ರನೌನ್ ತೆಗೆದ್ಬಿಟ್ವಿ, ಅಬ್ಜೆಕ್ಟಿವ್ ತೆಗೆದ್ಬಿಟ್ವಿ. ಎಕ್ಸ್ಟೆನ್ಷನ್ ಅಲ್ಲಿ ಅವೆಲ್ಲ ವರ್ಕ್ ಆಗಲ್ಲ. ಇದನ್ನ ನನ್ ಗೈಡ್ ಹೇಳಿದ್ರು. ಅವ್ರು ಈ ತರ ಭಾಷೆಯಲ್ಲಿ ಹೇಳಿರ್ಲಿಲ್ಲ. ಅವ್ರು ನನ್ನ ಥೀಸಿಸ್ ಬರ್ದಾಗ ಆರ್ಸ್ ಅಲ್ಲಿ ಎಷ್ಟು ಬಿಟ್ಟಿದ್ರು ಆ ಥೀಸಿಸ್ ನ. ಅದೆಲ್ಲ ಹೆಬ್ಬಾಳಲ್ಲಿ ಎಲ್ಲ ಕಡೆ ಬಿದ್ದಿತ್ತು ಪೇಪರ್. ನಾವು ಹೋಗಿ ಆಯ್ಕೊಂಡ್ ಬಂದು MSc ಕೊಟ್ರು. ಅವ್ರು ಏನ್ ಹೇಳಿದ್ರು, ಏನಯ್ಯ ಚಂದಮಾಮ ಇಂಗ್ಲಿಷ್ ಬರೀತೀಯಾ, ಏನ್ ನಿನ್ಗೆ ಇಂಗ್ಲಿಷ್ ಬರುತ್ತೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಬರೀತೀಯಾ, ಎಲ್ಲ ವರ್ಬ್ಯಾಟಿಮ್ ಬರಿ ಅಂತ ಹೇಳಿದ್ರು. ವರ್ಬ್ಯಾಟಿಮ್ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಅದ್ ಹೇಳೋದು ಅಷ್ಟೇ. ಆತರ ಕೇಳೋ, ಅದು ಮಕ್ಳು ಮರಿದ್ ಕ್ವಶನ್ ಕೇಳಿ. ನೆಕ್ಸ್ಟ್, ಇದು ಹಿಪ್ನೇರ್ಲೆ ತೋಟ ನಿಂದೆ ಇದೆಯಾ, ಸೊಪ್ಪು ಕೊಂಡ್ಕೊಂತೀಯಾ ಅಂತ ಕೇಳ್ಬೇಕು ಸರ್. ಇದು ಕರೆಕ್ಟ್. ಇದು ಅಲ್ಲಮ್ಮ, ನೀನು ಸ್ಯಾಂಪ್ಲಿಂಗ್ ಮಾಡಿದಾಗ ರೇಷ್ಮೆ ಗೂಡ್ ರೈತ ಯಾರು, ಮಲ್ಬೆರಿ ರೈತ ಯಾರು ಅಂತ ನಿಂಗೆ ಗೊತ್ತಾಗಲ್ವಾ? ಅದ್ ಕೇಳ್ಬೇಕಾ? ಗೊತ್ತಿರುತ್ತೆ ಸರ್. ನಂದಕ್ಕೆ ರೇಷ್ಮೆ ಬೆಳಿತಾನು ಇರ್ಬೇಕು, ಮಲ್ಬರಿ ಬೆಳಿತಾನು ಇರ್ಬೇಕು. ಸೊ ನಿನ್ ಸ್ಯಾಂಪಲ್ ರೈತರು ಹಿಪ್ನೇರಳೆ ಎಲೆನೂ ಬೆಳಿಬೇಕು, ರೇಷ್ಮೆ ಗೂಡು ಇಕ್ಕಿರ್ಬೇಕು. ಅದು ಇಟ್ಟಿರ್ಬೇಕು ಅನ್ನೋದ್ರ ಬದಲು ಗೌಡ್ರ ಭಾಷೆಯಲ್ಲಿ ಇಕ್ಕಿರ್ಬೇಕು ಅದನ್ನ. ಆಯ್ತು. ಸೊ ನೀನ್ ಅದ್ ಕೇಳ್ಬಿಡು. ನೀವು ಹಿಪ್ನೇರಳೆ ನಿಮ್ ಗೂಡ್ಗೆ ಸಾಕಾಗ್ತದ, ಅಥವಾ ನೀವು ಹೊರಗಡೆನೂ ಸೊಪ್ಪು ಕೊಂಡ್ಕೊಂತೀರಾ? ಕೊಂಡ್ಕೊಂಡ್ರೆ ಎಷ್ಟು ಕಾಸಕ್ಕೆ ಕೊಂಡ್ಕೋತೀರಾ? ಅಷ್ಟೇ. ಬಂತ, ಅದಕ್ಕೆ ಉತ್ತರ ಬಂತು. ನೆಕ್ಸ್ಟ್, ಅಯ್ಯೋ ಇದೊಂದು ಟ್ಯುಟೋರಿಯಲ್ ಆಗೋಯ್ತು. ನೆಕ್ಸ್ಟ್ 9ನೇದು ಆರ್ಗ್ಯಾನಿಕ್ ಕೇಳಿದ್ವಲ್ಲಮ್ಮ, ಅಲ್ಲಿ ಯಾವಾಗೋ ಕೇಳಿದ್ವಿ ಕ್ವಶನ್. ಅದನ್ನ ನೋಡಿ, ಎಲ್ಲಾಗೂ ಒಂದೇ ರೂಲು. ಒಂದ್ ಕ್ವಶನ್ ರಿಪೀಟ್ ಆಗೋಂಗಿದ್ರೆ ಅದನ್ನ ಕ್ಲಬ್ ಮಾಡ್ಬಿಟ್ಟು ಕೇಳ್ಬಿಟ್ಟು ಸ್ಕೋರಿಂಗ್ ಬೇರೆ ಬೇರೆ ಮಾಡೋದು. ಒಂದೇ ಒಂದ್ ನಿಮಿಷ. ಈಗ ನಿನ್ ಗೈಡ್ ಆಗೋ ಒಂದು ರಿಸರ್ಚ್ ಕ್ವಶನ್ ಅಲ್ಲಮ್ಮ. ಈಗ ಒಂದೇ ಕ್ವಶನ್ ಎಲ್ಲಾನು ಆನ್ಸರ್ ಮಾಡಿದಾಗ ಅದನ್ನ ಬೇರೆ ಬೇರೆ ಟೆಕ್ನಾಲಜಿಕಲ್ ಇಂಡಿಕೇಟರ್, ಎಕನಾಮಿಕ್ ಇಂಡಿಕೇಟರ್ ಅಂತ ಯಾಕೆ ಮಾಡ್ಬೇಕು? 69 ಸ್ಟೇಟ್ಮೆಂಟ್ ಬೇಡ. ಈಗ ನಾಳೆ ನೀನು ಎಡಿಟ್ ಮಾಡಿದಾಗ ಒಂದು 20 ಕ್ವಶನ್ ಅಲ್ಲೇ ಜಾನ್ರ ಕೇಳೋದು ಏನ್ ತಪ್ಪಿದೆ ಅದರಲ್ಲಿ? ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ದ ರಿಸರ್ಚರ್. ಅಲ್ಲಮ್ಮ, just a minute. By asking 100 questions, you are only trying to make different tables. Yes, sir. But can't you have only 20 questions and measure the sustainability, score it and bring variation in the data? ಮಾಡಬಹುದು ಸರ್. ಅದ್ ನೋಡು, ಒಂದೊಂದ್ಸಲಿ ನಾವ್ ಯಾಕೆ ನಾವು ಐಟಮ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಹುಚ್ಚುಚ್ಚಾಗಿ ನಾವು ಕೇಳಿರ್ತೀವಿ ಒಂದ್ 100 ಕ್ವಶನ್. ಎದುರುಗಡೆ ಹೋದಾಗ ಒಂದ್ 10 ಕ್ವಶನ್ ಅಲ್ಲಿ ಮುಗಿಸ್ಬಿಡ್ಬೋದು. ಈಗ ಮೊನ್ನೆ ಸರ್ವೆ ಮಾಡಕ್ ಬಂದಿದ್ರು, ಅದೇನೋ ಕ್ಯಾಶ್ ಸೆನ್ಸಸ್. ನೀನ್ ಅವ್ರು ನೋಡ್ಬೇಕಾಗಿತ್ತು. ತುಂಬಾ ಬ್ಯೂಟಿಫುಲ್ ಆಗಿ ಸರ್ವೆ ಮಾಡಿದ್ರು ಅವ್ರು. ಅವ್ರ ಕ್ವಶನ್ 10 ಪೇಜ್ ಇರ್ಲಿ. ಮನೆ ಯಜಮಾನ್ರು ಯಾರು, ಆಧಾರ್ ಕಾರ್ಡ್ ಕೊಡಿ, OTP ಅಥೆಂಟಿಕೇಶನ್ ಆಯ್ತು. ಆಮೇಲೆ ಅಲ್ಲಿ ಜಾತಿ ಗೀತಿ ಎಲ್ಲ ಅಲ್ಲೇ ಇರುತ್ತೆ, ಪ್ರೈಮರಿ ಡೇಟಾ ಅಲ್ಲಿ ಇರುತ್ತೆ ಅವ್ರ ಹತ್ರ. ಅವ್ರೇನ್ ನೀವು ಬ್ರಾಹ್ಮಣರ ದಾರ ಹಾಕೊಂಡಿದ್ರ ಅಂತ ಕೇಳಲಿಲ್ಲ. ಸೊ ಆತರ ಇಂಟೆಲಿಜೆಂಟ್ ಆಗಿ ಕೇಳಿ ಸ್ಕೋರಿಂಗ್ ಮಾಡೋದು, ರಿಪೋರ್ಟ್ ಕೊಡೋದು ನಿನ್ನಿಷ್ಟ. ನೆಕ್ಸ್ಟ್ ಕ್ವಶನ್, ಹೋಗು ಮುಂದೆ. ಚಿಲ್ಡ್ರನ್ ಫಿಸಿಕಲ್ ಸಸ್ಟೈನಬಿಲಿಟಿ. ಹಾ ಸರ್, ಇದೆ ಸರ್. ಎಲೆಗಳು ಕೊಂಡ್ಕೊಂತೀರಾ ನೀವೇ ಬೆಳ್ಕೊಂತೀರಾ ಅಂತ ಒಂದು. ಹೌದು, ಅದೇ. ಅಲ್ಲ, ಎಲೆ ಕೊಂಡ್ಕೊತೀರಾ ಅಥವಾ ಈಗ ಹಂಗಲ್ಲಮ್ಮ, ಬೆಳ್ಕೊಂತೀರಾ ಅಂತ ಯಾಕೆ ಕೇಳ್ಬೇಕು? ಬಿಕಾಸ್ ನಿನ್ ಸ್ಯಾಂಪಲ್ ಸೈಜ್ ಅಲ್ಲಿ ಸೆರಿಕಲ್ಚರ್ ರೈತ ಅಂದ್ರೆ ಅವ್ನು ಹಿಪ್ನೇರಳೆನೂ ಬೆಳಿಬೇಕು, ರೇಷ್ಮೆ ಗೂಡು ಇಡಬೇಕು ಅಂತಾನೆ ನಮ್ ಡೆಫಿನೇಷನ್. ಮತ್ತದನ್ನ ಕೇಳ್ಬೇಕು ಯಾಕೆ? ನಾವು ಕ್ವಶನ್ ಹಿಂಗ್ ಕೇಳ್ಬೇಕು, ನೀವು ಹಿಪ್ನೇರಳೆ ಬೆಳೆದಿರೋದು ನಿಮ್ ಗೂಡಿಗೆ ಸಾಕ ಅಥವಾ ಬೇರೆನೂ ಕೊಂಡ್ಕತ್ತೀರಾ? ಈಗ ಹಾಲು ಮಾರಾಟ ಮಾಡ್ತಾರೆ, ಆಗ ನಾವು ಡೈರಿ ರೈತನ ಏನ್ ಕೇಳ್ಬೇಕು? ನೀವು ಹಾಲು ಹಾಕ್ತಿರಲ್ಲ ಡೈರಿಗೆ, ಮನೆಗೂ ಸಾಕಾಗ್ತದ ಅಂತ ಹೇಳಿದ್ರೆ ಅರ್ಥ ಆಯ್ತದು.
ಇಲ್ಲ ಮನೆಗೆ ಸಾಲಕ್ಕಿಲ್ಲ, ನಾ ಡೈರಿಗೆ 2 ಲೀಟರ್ ಹಾಕೋದು ಅಂತ ಹೇಳ್ತಾನ ಅವನು. ಅಂದ್ರೆ ಅವ್ನು ಚೆನ್ನಾಗಿ ಹಾಲು ಕುಡಿತಿದ್ದಾನೆ ಅಂತ ಅರ್ಥ. ಇನ್ ಕೆಲವ್ರು ಏನು ಅಂದ್ರೆ ದುಡ್ಡಾಸೆಗೋಸ್ಕರ ಮಕ್ಳಿಗೆ ಹಾಲು ಕೊಡಲ್ಲ, ಎಲ್ಲ ಕಾಸಿಗೆ ಮಾರ್ಕೊಂಡ್ಬಿಡ್ತಾರೆ. ಅವರು ಮಾಲ್ ನ್ಯೂಟ್ರಿಷನ್ ಇದೆ ಅಂತ ಅಲ್ಲಿ ಥೀಸಿಸ್ ಅಲ್ಲಿ ಪ್ರೂವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಹೋಗೋ. ಬೇಲಿ ಹಾಕಿದೀರಾ ಅಂತ ಕೇಳ್ತೀನಿ ಸರ್. ಹಿಪ್ನೇಳೆ ತೋಟದ ಸುತ್ತ ಬೇಲಿ ಕಟ್ಟಿದೀರಾ? ಅದು ಕೇಳ್ಬೋದು. ಅದೇನು ಟ್ರಾಪ್ ಕ್ರಾಪ್ ಏನಿರುತ್ತೆ, ಅದು ಫೆನ್ಸ್ ಕ್ರಾಪ್ ಏನಾಗ್ತಾರೆ, ಬೇಲಿ ಏನಾಗ್ತಾರೆ? ಇಲ್ಲ ಸರ್, ಮೆಶ್ ಇಂದ ಹಾಕ್ತಾರ ಸರ್. ಅಲ್ಲಮ್ಮ, ತಂತಿ ಬೇಲಿ ಹಾಕ್ತಾರ, ಮೆಶ್ ಹಾಕ್ತಾರ, ಗ್ರೀನ್ದು ಅಲ್ಲಮ್ಮ, ಹಸುರ್ದು ಶೇಡ್ ನೆಟ್ ಹಾಕ್ತಾರ, ಕಂಬಿದ ಹಾಕ್ತಾರ ಸರ್. ಯಾವುದು ಕಂಬಿದು? ಅದೇ ಗೊತ್ತಾಯ್ತು. ಅದನ್ನ GI ವೈರ್, ಅದಕ್ಕೆ ಇದು ತಂತಿ ಬೇಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇಂಗ್ಲಿಷ್ನವರು ಏನೇನು ಇಟ್ಸ್ ಕಾಲ್ಡ್ ದಿ ಗ್ಯಾಲ್ವನೈಸ್ಡ್ ಐರನ್ ವೈರ್ ಅಂತೆಲ್ಲ ಹೇಳ್ತಾರೆ. ಕನ್ನಡದವರು ತಂತಿ ಬೇಲಿ ಹಾಕೊಂಡ್ರ, ಆಮೇಲೆ ಬೇಲಿನ ಕಲ್ಕುಚ ಹಾಕಿ ಕಟ್ಟಿರ, ಇಲ್ಲಿದ್ರೆ ಇದು ಸರ್ವೆ ಮರದಿಂದ ಕಟ್ಟಿದೀರಾ, ಅರ್ಥ ಆಯ್ತಾ? ಅದನ್ನು ಕೇಳ್ಬಿಡ ಅಲ್ಲೇನ. ಸರ್ವೆ ಮರ ಕಲ್ಲು ಕುಚ ಅಂತ ಹೇಳ್ತಾರ ಅದನ್ನ. ರೈಟ್, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇದೂನು ಆಗಿದೆ ಸರ್. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ಯಾ ಅಂತ ಅದನ್ನ ನೋಡ್ಬಿಟ್ಟೆ ಹೇಳ್ಬೋದು. ನೆಕ್ಸ್ಟ್ ಸರ್, ಇದು ಲೋನ್ ತಗೊಂಡಿದ್ದೀರಾ ಅಂತ ಸರ್. ಅದೆಲ್ಲೋ ಕೇಳಿದ್ವಿ ಅವಾಗ್ಲೇನೆ, ಸರ್ ವಾಂತಿ ಮಾಡ್ಕೊಂಡ್ಬಿಡ್ತಾನ ಅಷ್ಟೇ. ಆಗೋಯ್ತು ಕ್ವಶನ್ಸ್. ಸರ್. ಓಕೆ, ಈಗ ಫೈನಲ್ ಕನ್ಕ್ಲೂಷನ್ ಆಫ್ ದಿಸ್ ಮೀಟಿಂಗ್. ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳು. ರಾಮನಗರಕ್ಕೆ ಹೋದಾಗ ಸ್ಯಾಂಪ್ಲಿಂಗ್ ಫ್ರೇಮ್ ಇದೆಯಲ್ಲಪ್ಪ, ನಮ್ ಡಾಕ್ಟರ್ ವೇಣುಗೋಪಾಲ್ ನೋಡಿದಾನೆ, ನಾನ್ ನೋಡಿದ್ದೀನಿ, ನಿಮ್ ಸ್ಟ್ಯಾಟಿಸ್ಟಿಷಿಯನ್ ಒಪ್ಪಿದ್ದಾರೆ. ಅಲ್ಲಿ ಎಷ್ಟು ಮಾರ್ಜಿನಲ್ ಫಾರ್ಮರ್ ಒಂದೊಂದ್ ಕಡೆ ಎಷ್ಟು, ಆ ತರ ಪ್ಲಾನ್ ಮಾಡ್ಕೊಂಡು 3 ಜನ ರೈತರು ಅಂದ್ರೆ ಇಲ್ಲ ಟೆಲಿಫೋನಿಕ್ ಇಂಟರ್ವ್ಯೂ ಮಾಡಬೇಕು, ಇಲ್ಲ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಳೋದು, ಇಲ್ಲದೆ ವಾಟ್ಸ್ಆಪ್ ಇಂಡಿವಿಜುವಲ್ ವಾಟ್ಸ್ಆಪ್ ಇಂದನೂ ಡೇಟಾ ಬರ್ಬೋದು, ಅವ್ನ್ ಫೋಟೋ ಕಳ್ಸೋದು ಕೂಡ ಹಾಕೋಬಹುದು, ನೀನ್ ಮನೇಲಿ ಕೂಡ ಸ್ಕೋರಿಂಗ್ ಮಾಡ್ಬೋದು. ಫಿಸಿಕಲ್ ಆಗಿ ಹೋಗ್ಲೇಬೇಕು ಅಂದ್ರೆ ಹೋಗೋದು. ಆಮೇಲೆ ನೀನು ಒಂದ್ಸಲಿ ಊರ್ಗ್ ಹೋದಾಗ ಬಸ್ ಚಾರ್ಜ್ ಇಟ್ಕೊಂಡು ಟ್ಯಾಕ್ಸಿ ಇಟ್ಕೊಂಡು ಏನೋ ಮಾಡ್ಕೊಂಡಾಗ ಅವ್ರು ಇರ್ಬೇಕು. ಇಲ್ದ್ರೆ ಅಕಸ್ಮಾತ್ ಅವ್ರು GK ಬರೋ ಚಾನ್ಸ್ ಇದ್ರೆ ಇಲ್ಲೂ ಕೂಡ ಇಂಟರ್ವ್ಯೂ ಮಾಡ್ಬೋದು. ಆ ತರ ಪ್ಲಾನ್ ಮಾಡ್ಕೋಬೇಕು. ನಂಬರ್ 1 ಇದು ಡೇಟಾ ಕಲೆಕ್ಷನ್ ಮಾಡುವಂತ ಒಂದು ಮೆಥಡಾಲಜಿ ಇದು. ಎರಡನೇದೇನು ಅಂದ್ರೆ ಪ್ರೀ ಟೆಸ್ಟಿಂಗ್ ಮಾಡಿ ಎಲ್ಲಾನು. ಈಗ ನಿನ್ನ ಸ್ಯಾಂಪ್ಲಿಂಗ್ ಏರಿಯಾ ಚಿತ್ರದುರ್ಗ ಕನ್ನಡ ಬೇರೆ, ರಾಮನಗರ ಕನ್ನಡ ಬೇರೆ, ಮಂಡ್ಯ ಕನ್ನಡ ಬೇರೆ, ಇವೆಲ್ಲ ಬೇರೆ ಬೇರೆ. ಅಲ್ಲಿ ಆಫೀಸರ್ಸ್ ಜೊತೆ ನಾಳೆ ಮಾತಾಡಿದಾಗ ಅದು ಕಲ್ ಕುಚ ಅಂತ ಹೇಳ್ಬೋದು, ಅದು ಕಲ್ ಚಪ್ಪಡಿ ಕಲ್ದು ಅಂತಾನು ಹೇಳ್ತಾರೆ. ಕಲ್ಲು ಕುಚ ಅಂತ ಹೇಳೋದು ಈ ಕಡೆ ದಾವಣಗೆರೆ ಸೈಡ್ ಎಲ್ಲ ಕಲ್ಲು ಕುಚ ಹಾಕಿದೀವಿ ಅಂತ ಹೇಳ್ತಾರೆ. ಇಲ್ಲಿ ಮಂಡ್ಯ ಕಡೆ ಈ ಕಡೆ ಎಲ್ಲ ಚಪ್ಪಡಿ ಕಲ್ಲು ಬೇಲಿ ಹಾಕಿದೀನಿ ಸ್ವಾಮಿ ಅಂತಾರೆ. ಆಮೇಲೆ ಮುಳ್ತಂತಿ ಬೇಲಿ ಹಾಕಿವ್ನಿ, ಆಮೇಲೆ ಸರ್ವೆ ಮರ ನೆಟ್ಟಿವ್ನಿ. ಇದು ವರ್ಡ್ಸ್. ಲೋಕಲ್ ವರ್ಡ್ಸ್ ಎಲ್ಲ ಮಾಡಿ. ಈಗ 69 ಕ್ವಶನ್ ಒಂದು 20 ಕ್ವಶನ್ ಆಗಿ ರೆಡ್ಯೂಸ್ ಆಗ್ಬೋದು ಅಲ್ವಾ? ಸೊ ಇದನ್ನ ನಾವು ಇಂದು ಹೇಳಿದ್ವಿ. 69 ಕ್ವಶನ್ 69 ಸಲ ಕೇಳ್ಬಿಟ್ಟು ವಾಂತಿ ಮಾಡ್ಕೋಬಾರ್ದು. ಸ್ಕೋರಿಂಗ್ ಕೂಡ ಈಗ ಫಸ್ಟ್ ಡೇಟಾ 69 ಸ್ಟೇಟ್ಮೆಂಟ್ಗೆನೆ ಇರ್ಲಿ ಎಕ್ಸೆಲ್ ಶೀಟ್ ಅಲ್ಲಿ. ಆಮೇಲೆ ನಮ್ಗೆ ವೇರಿಯಬಿಲಿಟಿ ಬರದೇ ಇದ್ರೆ, ಕಮ್ಮಿ ಕ್ವಶನ್ಸ್ ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ವೇರಿಯಬಿಲಿಟಿ ಹೊರಟೋಗುತ್ತೆ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಲ್ಲಿ ಅದೇ ಹೇಳೋದವನು. ಈಗ ನಾವು ಸ್ಕೇಲ್ ವ್ಯಾಲ್ಯೂನ ಆವರೇಜ್ ಆಗಿ ತಗೊಳ್ಳಲ್ಲ, ಸಮ್ ಆಫ್ ದಿ ವ್ಯಾಲ್ಯೂಸ್ ತಗೋತೀವಿ. ಅದನ್ನೇ ಗಿಲ್ಫರ್ಡ್ ಹೇಳಿದ್ದು. ಯಾಕೆ ಅಂದ್ರೆ ಟು ಗಿವ್ ದ ಡಿಫರೆನ್ಸ್ ಬಿಟ್ವೀನ್ ಒನ್ ಆಟಿಟ್ಯೂಡ್ ಸ್ಕೇಲ್ ಅಂಡ್ ಅದರ್ ಆಟಿಟ್ಯೂಡ್ ಸ್ಕೇಲ್. Scoring is done separately, but the questions can be asked with shorter number of questions. Yes, sir. Conclusions can be drawn. Yes, sir. ಅಷ್ಟೇ. ಈಗ ಸಿನಿಮಾ ತೆಗೆಯೋದ್ರಲ್ಲೂ ಉಪೇಂದ್ರ ಸಿನಿಮಾಗೂ ಬೇರೆ ಸಿನಿಮಾಗೂ ವ್ಯತ್ಯಾಸ ಇರುತ್ತೆ. Yes, sir. ಉಪೇಂದ್ರ ಸಿನಿಮಾ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ, ಎಡ್ಗರ್ ಡೇಲ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್. ಬೇರೆಯವರು ಕಾಂಕ್ರೀಟ್ ಆಗಿ ಕೊಲೆ ಮಾಡ್ತೀವಿ ಅಂದ್ರೆ ಚಾಕು ತಗೊಂಡೇ ಚುಚ್ಚಬೇಕು, ರಕ್ತನೇ ಬರ್ಬೇಕು ಅಂತೆಲ್ಲ ಶೂಟ್ ಮಾಡಿರ್ತಾರೆ. ಇನ್ ಕೆಲವು ಇಂಟೆಲಿಜೆಂಟ್ ಡೈರೆಕ್ಟರ್ಸ್ ಒಂದ್ ಸೀನಲ್ಲ ಹೀರೋ ಇರ್ತಾನೆ, ಇನ್ನೊಂದ್ ಸೀನಲ್ಲ ಹೀರೋ ಇರಲ್ಲ, ಆಮೇಲೆ ಒಂದು ಡೈಲಾಗ್ ಅಲ್ಲಿ ಮುಗಿಸ್ಬಿಡ್ತಾರೆ. ಅದನ್ನ ಅವರಿದ್ರು ಓದ್ ಅಮಾವಾಸ್ಯೆ ತೀರ್ಕೊಂಡ್ಬಿಟ್ರು ಅಂತ ಒಂದು ಡೈಲಾಗ್ ಅಲ್ಲಿ ಕನ್ಕ್ಲೂಡ್ಸ್. ದಟ್ ಈಸ್ ಅನ್ ಇಂಟೆಲಿಜೆಂಟ್ ವೇ ಆಫ್ ಟೆಲ್ಲಿಂಗ್ ಬೋತ್ ಇನ್ ದಿ ಎಕ್ಸ್ಟೆನ್ಷನ್ ರಿಸರ್ಚ್, ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂಡ್ ಆಲ್ ದಟ್. ಸ್ಕೋರಿಂಗ್ ಬಗ್ಗೆ, ಬರೆಯೋದ್ರ ಬಗ್ಗೆ
ಸಿ ಸ್ಕೇಲ್ ವ್ಯಾಲ್ಯೂಸು, ನಾರ್ಮಲೈಸೇಷನ್ ಪ್ರೊಸೀಜರು ಅವೆಲ್ಲ ಆಮೇಲೆ ಮಾಡೋಣ. ಆಮೇಲೆ ಸ್ಕೇಲ್ ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಮಾಡೋದು ಕೂಡ ಆಫ್ಟರ್ ದಿ ಡೇಟಾ ಕಲೆಕ್ಷನ್. ಓಕೆ ಸರ್. ಸೊ ಈಗ ನೀನು ಯು ರೆಡ್ಯೂಸ್ ದಿ 69 ಕ್ವಶನ್ಸ್ ಇನ್ ಟು ದ ಲೀಸ್ಟ್ ನಂಬರ್ ಆಫ್ ಕ್ವಶನ್ಸ್. ಹಾ ಸರ್. And you should know that which are the questions which are clubbed. Yes sir. Which are the questions where the same scores has to be copied. Yes sir. If you need ನನ್ನ ಥೀಸಿಸ್ ಓದಿದಾಗ ನಿನಗೆ ಗೊತ್ತಾಗುತ್ತೆ. ಐ ಹ್ಯಾವ್ ಸಿ ಸ್ಕೇಲ್ ವ್ಯಾಲ್ಯೂಸ್ ಅಂತ ಒಂದು ಕಂಡಿಡ್ತಿದ್ದೀನಿ. ಹಾ ಸರ್. ಈಗ ನನ್ನ ಥೀಸಿಸ್ ಅಲ್ಲಿ ಏನಿತ್ತು, 57 ಇಂಡಿಕೇಟರ್ಸ್ ಫಾರ್ ಮಾರ್ಜಿನಲ್ ಫಾರ್ಮರ್ ಇತ್ತು. Yes sir. 39 ಇಂಡಿಕೇಟರ್ಸ್ ಫಾರ್ ಸ್ಮಾಲ್ ಫಾರ್ಮರ್ ಇತ್ತು. Yes sir. 27 ಇಂಡಿಕೇಟರ್ಸ್ ಫಾರ್ ಬಿಗ್ ಫಾರ್ಮರ್ ಇತ್ತು. ಹಾ ಸರ್. ಫೈನ್. ಈಗ ಯು ವಿಲ್ ಆಸ್ಕ್ ಒನ್ ಇಂಟೆಲಿಜೆಂಟ್ ಕ್ವಶನ್. ಈಗ ಪ್ರತಿಯೊಂದಕ್ಕೂ 30, 30, 90 ಎಲ್ಲ ಇತ್ತು. ಹಾ ಸರ್. ಅರ್ಥಾಯ್ತಾ? ನಾನ್ ಡೇಟಾ ಕಲೆಕ್ಷನ್ ಮಾಡಕ್ ಹೋದಾಗ ಎಲ್ಲಾರನ್ನು ನಾನು ಐಸೋಲೇಟ್ ಮಾಡೇ ಮಾತಾಡದ್ನ? ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ಈಗ ಒಂದೊಂದ್ಸಲಿ FGD ಮಾಡ್ತೀವಪ್ಪ, ಫೋಕಸ್ ಗ್ರೂಪ್ ಡಿಸ್ಕಷನ್ ಮಾಡಿರ್ತೀವಿ. ಒಂದ್ 20 ಜನ ದೊಡ್ಡ ರೈತರು ಕೂತಿರ್ತಾರೆ, ಸಣ್ಣ ರೈತರು ಕೂತಿರ್ತಾರೆ, ಮಾರ್ಜಿನಲ್ ಫಾರ್ಮರ್ಸು ಕೂತಿರ್ತಾರೆ. ಹೌ ಟು ಸೆಗ್ರಿಗೇಟ್ ದಿ ಡೇಟಾ ಅಂತ ಯು ವಿಲ್ ಬಿ ಆಸ್ಕಿಂಗ್. ಈಗ ನಾವು ಕೇಳ್ತೀವಿ ಒಂದು ಕ್ವಶನ್, ಯಾವುದೋ ಒಂದು ಕ್ವಶನ್ ಲೋನ್ ಬಗ್ಗೆ ಕೇಳ್ತೀವಿ. ಮಾರ್ಜಿನಲ್ ಬೇಕಾದ್ರೆ ನೀನು ಒಬ್ಬಳೇ ಹೋಗ್ದಿದ್ದೀನಿ, ಇನ್ನೊಬ್ಬರನ್ನ ಕರ್ಕೊಂಡು ಹೋಗು ಜಸ್ಟ್ ಫಾರ್, ಅಥವಾ ನಿನಗೆ ಇಫ್ ಯು ಆರ್ ಕೇಪಬಲ್ ಎನಫ್ ಯು ಕ್ಯಾನ್ ಸೆಗ್ರಿಗೇಟ್ ಇಟ್ ಲೇಟರ್. ಈಗ ಒಂದು ಗುಂಪಲ್ಲಿ 30 ಜನ ಇರ್ತಾರೆ. ಲೆಟ್ ಅಸ್ ಸೇ 10 ದೊಡ್ಡ ಫಾರ್ಮರು, 10 ಮಾರ್ಜಿನಲ್ ಫಾರ್ಮರು, 10 ಸ್ಮಾಲ್ ಫಾರ್ಮರ್ ಇರ್ತಾನೆ. ಎಲ್ಲರೂ ದೇ ಕ್ವಾಲಿಫೈ ಫಾರ್ ಯುವರ್ ಸೆರಿಕಲ್ಚರ್ ಫಾರ್ಮರ್. ರೇಷ್ಮೆ ಗೂಡು ಮಾಡಿದ್ರು, ಎಲೆನೂ ಬೆಳೆಸಿದ್ರು. ನೀನ್ ಆ ಡಿಫರೆನ್ಸಸ್ ನ ಕೇಳ್ಬೇಕು. ಕೆಲವರು ಸರ್ ನಾ ಮಾಡಿಲ್ಲ, ನನ್ಗೆ ಮೋಸ ಆಯ್ತು, ನಾನು ಹಿಪ್ನೇರಳೆ ಸಾಲಲ್ಲ, ನಾ ಕೊಂಡ್ಕೋತೀನಿ. ಅವಾಗ ನೀ ಫರ್ದರ್ ಪ್ರೋಬ್ ಮಾಡಿ ಕೇಳ್ಬೇಕು, ಎಷ್ಟು ರೇಷ್ಮೆ ಗೂಡು ಹಾಕ್ತೀಯಾ, ಎಷ್ಟು ಸೊಪ್ಪು ಬೆಳೆಸ್ತೀಯಾ. ಕೆಲವರು 2-3 ಟೈಪ್ಸ್ ಇರ್ಬೋದು. ಕೆಲವರು ರೇಷ್ಮೆ ಗೂಡು ಜಾಸ್ತಿ ಮಾಡ್ಬೋದು, ಎಲೆ ಕಮ್ಮಿ ಬೆಳೆಸ್ಬೋದು. ಸೆಕೆಂಡ್ ಕ್ಯಾಟಗರಿ ರೇಷ್ಮೆ ಗೂಡು ಜಾಸ್ತಿ ಮಾಡಿಸ್ಬೋದು, ಜಾಸ್ತಿ ಹಿಪ್ನೇರಳನ್ನು ಬೆಳಿಬಹುದು. ಮೂರನೇ ಟೈಪ್ ಆಫ್ ಫಾರ್ಮರ್ ಇರ್ಬೋದು, ಬರೀ ರೇಷ್ಮೆ ಗೂಡು ಮಾಡೋ ರೈತ, ಅವನಿಗೆ ಹಿಪ್ನೇರಳೆಲ್ಲ ಕೊಂಡ್ಕೊಂಡು ಮಾಡ್ತಾನೆ. ಇದು ಒಂದು ಕ್ಲಾಸಿಫಿಕೇಶನ್. ಈ ಡೇಟಾ ಹಿಂಗ್ ಬರ್ಲಿ. ಆಮೇಲೆ ಇನ್ ಕೆಲವರು ಬರೀ ಹಿಪ್ನೇರಳೆ ಬೆಳೆಯೋರು, ರೇಷ್ಮೆ ಗೂಡು ಮಾಡಲ್ಲ. ಸೊ ಎಷ್ಟು ಕ್ಯಾಟಗರಿ ಆಯ್ತು? 5-6 ಕ್ಯಾಟಗರಿ ಆಯ್ತು. ಅದಾದ್ಮೇಲೆ ನೀನ್ ಎಲ್ಲೋದ್ರು ಕ್ವಶನ್ಸ್ ಹೆಂಗ್ ಕೇಳಬೇಕು ಅಂದ್ರೆ, ಟ್ರೆಡಿಷನಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಯಾವ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ನಾನ್ ಟ್ರೆಡಿಷನಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಯಾವ್ದು ಕಮ್ಮಿ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಹೈಪಾಥಿಸಿಸ್ ಪ್ರಕಾರ ಇಬ್ರು ಸಸ್ಟೈನಬಿಲಿಟಿ ಇಲ್ಲದೆ ಇರ್ಬೋದು, ಏನ್ ತಪ್ಪಿಲ್ಲ. ಈಗ ಒಬ್ಬ ಇಂಟೆಲಿಜೆಂಟ್ ಮನುಷ್ಯ, ಒಬ್ಬ PhD ಇನ್ ಎಕನಾಮಿಕ್ಸ್ ಮಾಡಿದವನು ದುಡ್ಡು ಕಾಸನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಅಂತ ಹೈಪಾಥಿಸಿಸ್ ಇದೆಯಾ? ಅವನು ಮಿಸ್ಮ್ಯಾನೇಜ್ ಮಾಡಬಹುದು. ಈಗ ಒಬ್ಬ ಡಾಕ್ಟರ್ ಆಗಿರೋನು ಅವನು BP ಶುಗರ್ ಎಲ್ಲ ಕಂಟ್ರೋಲ್ ಮಾಡಿದ್ದಾನೆ ಅಂತ ಹೇಳಕ್ಕಾಗತ್ತಾ? ಅವ್ನು ಡಾಕ್ಟರ್ ಬೈ ಪ್ರೊಫೆಷನ್. ಅವನ್ ಶುಗರ್ ಲೆವೆಲ್ 500 ಏನೋ ಇರ್ಬೋದು, ಅವನ್ಗೆ ಕಿಡ್ನಿ ಫೇಲ್ ಆಗಿ ಸತ್ತೋಗಿರ್ಬೋದು. ನಾರಾಯಣ ನೇತ್ರಾಲಯ ಹೆಡ್ ಒಬ್ರಿದ್ರು, ಭುಜಂಗ ಶೆಟ್ಟಿ ಅಂತ ಅವ್ರ ಹೆಸರು. ಅವರು ಸಿಕ್ಕಾಪಟ್ಟೆ ಭಾಷಣ ಮಾಡೋರು ಯೂಟ್ಯೂಬ್ ಅಲ್ಲೆಲ್ಲ. ರಿವರ್ಸಲ್ ಆಫ್ ಡಯಾಬಿಟಿಸ್, ಸೌತೆಕಾಯಿ ತಿಂದ್ರೆ ಹೋಗುತ್ತೆ, ಹಾಗಲಕಾಯಿ ತಿಂದ್ರೆ ಹೋಗುತ್ತೆ, ಆಮೇಲೆ ನೇರಳೆ ಹಣ್ಣು ತಿಂದ್ರೆ ಶುಗರ್ ಹೋಗುತ್ತೆ ಅಂತ. ಅವ್ರಿಗೆ ಕಣ್ಣೋಗಿ ಅವ್ರಿಗೆ ಕಿಡ್ನಿ ಫೇಲ್ ಆಗಿ ಸತ್ತೋದ್ರು ಅವ್ರಿಗೆ. ಅಲ್ಲ, ನಾನು ಭುಜಂಗ್ ಶೆಟ್ಟಿನ ಬೈತಾ ಇಲ್ಲಮ್ಮ, ಪ್ಲೀಸ್. ಸೊ ಡೇಟಾ ಕಲೆಕ್ಷನ್ ಮಾಡಿದಾಗ ಈ ತರ ಎಲ್ಲ ಕ್ಯಾಟಗರೀಸ್ ಬರುತ್ತೆ, ಟೈಪಾಲಜೀಸ್ ಅಂತ ಹೇಳ್ತೀವಿ ಸೈಕೋಮೆಟ್ರಿಕ್ ಮೆಥಡ್ಸ್ ಪ್ರಕಾರ. ಸೊ ಅವೆಲ್ಲ ಕಲೆಕ್ಷನ್ ಮಾಡಿ ಆದಷ್ಟು ಒಂದು ಇಂಟರ್ವ್ಯೂ ಮಾಡಿರೋದನ್ನ ನಾವೀಗ ರೆಕಾರ್ಡ್ ಮಾಡ್ತಾ ಇದ್ವಲ್ಲ, ನೋಡ್ಬೇಕು. ರೆಕಾರ್ಡ್ ಮಾಡೋ ಅವಕಾಶ ಇದ್ರೆ ಮಾಡಬಹುದು. ಇದು ಡಾಕ್ಟರ್ BP ಸಿನ್ಹಾ ನಾವು IRL ಯೂಸ್ ಮಾಡ್ತಿದ್ವಿ. ಒಂದು ಇಂಟರ್ವ್ಯೂ ಮಾಡಿದಾಗ ಒಂದು 100 ಜನ ಇಂಟರ್ವ್ಯೂ ಮಾಡ್ತೀವಿ. ಮೊನ್ನೆ ವಿಕಸಿತ್ ಭಾರತ್ ಕ್ಯಾಂಪೇನ್ ಅಂತ ಹೋಗಿದ್ದೆ ನಾನು ಕೊಪ್ಪಳ್ಗೆ. ನಾನ್ ಮಾಡಿರೋ ಭಾಷಣ ಅಲ್ಲಿ ಜನದೆಲ್ಲನು ವಿಡಿಯೋ ರೆಕಾರ್ಡ್ ಮಾಡಿದ್ವಿ. ಆಮೇಲೆ ನಾವು ಟ್ಯಾಬ್ಯುಲೇಷನ್ ಮಾಡ್ಬೇಕಾದ್ರೆ ಆ ವಿಡಿಯೋ ರೆಕಾರ್ಡ್ ನ ರೀಪ್ಲೇ ಮಾಡ್ತೀವಿ. ಯಾರ್ಯಾರು ಯಾವ ತರ ರೆಸ್ಪಾನ್ಸ್ ಕೊಟ್ರು ಅನ್ನೋದ್ರ ನೋಡಿ ಸ್ಕೋರಿಂಗು ಹಾಕೋತೀವಿ. ಇದು ಒಂದು ಮೆಥಡ್. ದಿಸ್ ಹಸ್ ಬಿನ್ ಟೆಸ್ಟೆಡ್. ಇದಕ್ಕೂ PhDಗಳು ಕೊಟ್ಟಿದ್ದಾರೆ. ನೌ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಪ್ರತಿಯೊಂದು ಒಂದೊಂದು ರೈತನೇ ಹೋದ್ರೆ 180 ಜನ ರೈತನ ಹೋಗೋಷ್ಟೊತ್ತಿಗೆ 10 ವರ್ಷ ಆಗೋಗುತ್ತೆ PhD.
ದಿಸ್ ಇಸ್ ದ ಇಂಟೆಲಿಜೆಂಟ್ ವೇ ಆಫ್ ಡೂಯಿಂಗ್ ಡೇಟಾ ಕಲೆಕ್ಷನ್. ಎಸ್ ಸರ್. ಅಷ್ಟೇ. ಎನಿ ಅದರ್ ಥಿಂಗ್ಸ್? ಆಮೇಲೆ ಇದು ಸ್ಯಾಂಪ್ಲಿಂಗ್ ಪ್ಲಾನ್ ಪ್ರಕಾರ ಒಂದು ಊರಿಗೆ ಹೋದ್ರೆ ಅದೆಷ್ಟೋ 3 ಜನನ್ನ ಮಾತ್ರ ಇಂಟರ್ವ್ಯೂ ಮಾಡ್ಬೇಕು ಅಂತ ಹಾಕಿದ್ವಿ. ಸ್ಯಾಂಪ್ಲಿಂಗ್ ಎಷ್ಟು ಜನ? 9 ಮೆಂಬರ್ಸ್. ಒಂದು ಹಳ್ಳಿಗೆ ಹೋದ್ರೆ 9 ಜನ ಸಿಗ್ಬೇಕಾ? ಸರ್. ಸರಿ, ಆ 9 ಜನರದು ಲಿಸ್ಟ್ ಮುಂಚೆನೆ ತಿಳ್ಕೊಂಡು ಫೋನ್ಗಳು ಮಾಡಿ ಆದಷ್ಟು ಊರಿಗೆ ಹೋಗೋದು ತಪ್ಪಿಸ್ಬೇಕು. ಅಕಸ್ಮಾತ್ 9 ಜನದಲ್ಲಿ ಒಂದು 6 ಜನ ಟೆಲಿಫೋನಿಗೆ ಇಂಟರ್ವ್ಯೂ ಕೊಟ್ರೆ ಒಳ್ಳೇದು. ಅಥವಾ 9 ಜನ ಎಲ್ಲಾರ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಕರೆಯಕ್ಕಾಗತ್ತಾ ಅಂತ ಥಿಂಕ್ ಮಾಡಬೇಕು. ಅದು ನೆಕ್ಸ್ಟ್ ಮೆಥಡ್. ಇನ್ನೇನ್ ನನ್ನ ಅನುಭವ ಹೇಳು. ಇನ್ನೇನು ಪ್ರೀ ಟೆಸ್ಟಿಂಗ್ ಆಯ್ತು, ಇಂಟೆಲಿಜೆಂಟ್ ವೇ ಆಫ್ ಡೇಟಾ ಕಲೆಕ್ಷನ್ ಆಯ್ತು. ಸೆನ್ಸಿಟೈಸಿಂಗ್ ಎಫೆಕ್ಟ್ ಒಬ್ಬೊಬ್ಬರನ್ನ ಕೇಳಬೇಕು. ಸೆನ್ಸಿಟೈಸಿಂಗ್ ಎಫೆಕ್ಟ್ ಅಂದ್ರೆ ಏನು ಅಂದ್ರೆ, ಒಬ್ಬರನ್ನ ಕೇಳ್ತಾ ಇರೋ ಕ್ವಶನ್ ಅಲ್ಲಿ ಈಗ ನಾನು ಮಾತಾಡ್ತಾ ಇದ್ದೀನಪ್ಪ, ಇನ್ಯಾರ ಕೇಳಿಸ್ಕೊಂಡು ಅವ್ರಿಗೆ ಸೆನ್ಸಿಟೈಸ್ ಆಗ್ಬೋದು, ಅವ್ರಿಗೆ ಸಿಟ್ಟು ಬರ್ಬೋದು. ಯಾಕಂದ್ರೆ ನಾನು ಅವ್ರ ಬಗ್ಗೆ ಏನೋ ಹೇಳಿರ್ತೀನಿ ಅಂತ ಅನ್ಬೋದು. ಈಗ ನೀವು ಒಬ್ಬ ರೈತನ್ ಕೇಳ್ಬೇಕಾದ್ರೆ ಯಾರೋ ಫ್ರಾಡ್ ಮಾಡಿರ್ತಾನೆ, ಇನ್ನೊಬ್ಬ ರೈತ ಈ ಸೆರಿಕಲ್ಚರ್ ಸ್ಕೀಮ್ ಅಲ್ಲಿ ಫ್ರಾಡ್ ಆಗಿದ್ಯಾ ಅಂದ್ರೆ ಅವ್ನಿಗೆ ಸಿಟ್ಟು ಬರ್ಬೋದು, ಅವ್ನ್ ಕಲ್ ತಗೊಂಡು ಎಸಿತಾನೆ. ಸೊ ಆ ತರ ಸೆನ್ಸಿಟೈಸಿಂಗ್ ಎಫೆಕ್ಟ್ ಕಂಟ್ರೋಲ್ ಮಾಡೋದು ಹೆಂಗೆ? ಒಬ್ಬೊಬ್ಬರನ್ನೇ ಕೇಳ್ಬೇಕು. ಇಲ್ದ್ರೆ ಟೆಲಿಫೋನ್ ಮಾಡ್ಬೇಕಾದ್ರೆ ಅಥವಾ ಜೋರಾಗಿ ನಂತರ ಮಾತಾಡ್ಬೇಕಾದ್ರೆ ರೂಮ್ ಬಾಗ್ಲ ಹಾಕೊಂಡ್ ಮಾಡ್ಬೇಕು. ಇಲ್ಲಿದ್ರೆ ಯಾರು ಕೇಳಿಸ್ಕೊಂಡ್ಬಿಟ್ರೆ, ನಾನೇನೋ ಪಕ್ಕದ ಮನೆಯವ್ರದ್ದು ನಾನು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಅವ್ರೇನೋ ಮೊಸರು ಏನೋ ಕೇಳಕ್ ಬಂದಿರ್ಬೋದು ನಮ್ಮ ಮನೆಗೆ. ಅವ್ರ ಎಕ್ಸಾಂಪಲ್ ಕೊಟ್ಟಾಗ ಅವ್ರ ರೂಮಲ್ಲಿ ನುಗ್ಗಿ ಬೂಟ್ಸಲ್ಲಿ ಹೊಡೆಯಲ್ವ ನನ್ನ, ಹೊಡಿತಾರೆ. ಸೊ ಇದನ್ನ ಸೆನ್ಸಿಟೈಸಿಂಗ್ ಎಫೆಕ್ಟ್ ಅಂತೀವಿ. ಹುಷಾರಾಗಿ ಇರ್ಬೇಕು. ನಾನು ಒಂಥರ ತುಂಬಾ ಬಾಯ್ ಬಡ್ಕ, ನಾನು ಹಳ್ಳಿಗೆ ಹೋದಾಗ ನಾನು ಎಕ್ಸಾಂಪಲ್ಸ್ ಕೊಡುವಾಗ ಹುಷಾರಾಗಿರ್ತೀನಿ. ಆದಷ್ಟು ಅವ್ರನ್ನ ಮೋಟಿವೇಟ್ ಮಾಡ್ಕೊಂಡು ಯಾವ್ದೋ ಸಿನಿಮಾ ಕತೆ ಹೇಳ್ಕೊಂಡು ಓಡಾಡ್ತಾ ಇರ್ತೀನಿ. ಆ ಸಿನಿಮಾ ಕತೆ ಹೇಳ್ದಾಗೂ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ. ಅದನ್ನ ಇಂಟೆಲಿಜೆಂಟ್ ಆಗಿ ನಮ್ಮ ಶಿಷ್ಯರಿಗೆ ಹೇಳಿರ್ತೀನಿ. ಇದೆಲ್ಲ ವಿಡಿಯೋ ಹೊಡೆಯೋ ಒಂದು ಶೂಟ್ ದ ವಿಡಿಯೋ ಅಂತ ಹೇಳಿರ್ತೀನಿ. ಅರ್ಕ ಸಮಾಚಾರ ಮಾಡಿಸ್ತಾ ಇರ್ತೀನಿ, ಡೇಟಾ ಕಲೆಕ್ಷನ್ ಮಾಡ್ತಾ ಇರ್ತೀನಿ. ಆಮೇಲೆ ಆದಷ್ಟು ಕಾಂಟ್ರವರ್ಷಿಯಲ್ ಟಾಪಿಕ್, ಜಾತಿ ಬಗ್ಗೆ ಮಾತಾಡೋದು, ಬಿಜೆಪಿ ಜೆಡಿಎಸ್ ಬಗ್ಗೆ ಮಾತಾಡೋದು. ಯಾಕಂದ್ರೆ ರೇಷ್ಮೆ ಗೂಡ್ ಮಾಡೋರೆಲ್ಲ ಗೌಡ್ರು ಜಾಸ್ತಿ. ಆಮೇಲೆ ಲಿಂಗಾಯತರ ಬಗ್ಗೆ ಮಾತಾಡೋದು. ಆಮೇಲೆ ರೇಷ್ಮೆ ಗೂಡು ಅಸಹ್ಯ ಅನ್ನೋದು, ಮುಖ ಸಿಂಡಿಸ್ಕೊಳ್ಳೋದೆಲ್ಲ ಮಾಡಬಾರ್ದು. ಈಗ ನೀನ್ ತಿಂದೇ ಇರ್ಬೋದು. ಈಗ ಯಾರೋ ನಿನ್ನ ಎದುರಿಗೆ ಮಾಂಸ ತಿನ್ನೋರು ಬರ್ತಾರೆ. ಅವರು, ಸರ್ ನಾನು ಕೋಳಿ ಮರಿನ ಚೆನ್ನಾಗಿ ಹೊಡೆದು ತಿನ್ಬಿಟ್ಟೆ ಸರ್ ಅಂದಾಗ ನಿನ್ ಮುಖ ಓ ಹೌದಾ ಅಂತ ಇರ್ಬೇಕು. ಅಯ್ಯೋ ಹೌದಾ ಅಂತ ಮುಖ ಸಿಂಡಿಸ್ಕೊಂಡ್ರೆ ಓ ಇವ್ರು ಯಾರೋ ಕೆಟ್ಟವ್ರು ಅಂತ ಥೂ ಅಂತ ಉಗಿತಾರೆ. ಇದು ಆಮೇಲೆ ಇನ್ಯಾರೋ ಸಿಗರೇಟ್ ಸೇರ್ತಾ ಇರ್ಬೋದು, ಇನ್ಯಾರೋ ಹೆಂಡ ಕುಡ್ಕೊಂಡೇ ಬಂದಿರ್ಬೋದು ಮೀಟಿಂಗ್ಗೆ. ಜಗಳ ಆಗಿದೆ ಎಷ್ಟೋ ಮೀಟಿಂಗ್ಸ್ ಅಲ್ಲಿ. ಮೊನ್ನೆ ಕೊಪ್ಪಳಿಗೆ ಹೋದಾಗ ಕೆಲವು ಹುಡುಗಿರು ಏನ್ ಮಾಡ್ತಾ ಇದ್ರು, ಇಲ್ಲೊಂದು ಸಣ್ಣ ಜಗಳ ಆಯ್ತಿದ್ದು. ಐ ಆಮ್ ಜಸ್ಟ್ ಟೆಲಿಂಗ್ ಯು. ನಾನ್ ಭಾಷಣ ಮಾಡ್ತಾ ಇದ್ದೆ. 4 ಜನ ಹುಡುಗಿರು ಏನ್ ಮಾಡ್ತಿದ್ರು, ಡೇಟಾ ಕಲೆಕ್ಟ್ ಮಾಡ್ತಾ ಇದ್ರು ರೈತರ ಹತ್ರ. ಇತ್ಲಾಗ ರೈತರು ನನ್ ಭಾಷಣ ಕೇಳಕ್ಕೂ ಬಿಡ್ತಾ ಇಲ್ಲ, ಅರ್ಥ ಆಯ್ತಾ? ಇವ್ರು ಡೇಟಾ ಕಲೆಕ್ಷನ್ ಆಗ್ತಾ ಇಲ್ಲ. ಆ ರೈತರೆಲ್ಲ ಬೀಡಿ ಸೇತ್ಕೊಂಡು ಅವ್ರು ಕಾಫಿ ಕುಡಿತಾ ಇದ್ರು. ಸೊ ನಾನು ತುಂಬಾ ಕಂಟ್ರೋಲ್ ಮಾಡಿದೆ ನನ್ನನ್ನ. ಆಮೇಲೆ ಹೇಳ್ದೆ, ನೋಡಪ್ಪ ಇಲ್ಲ ಡೇಟಾದಾರ ಕಲೆಕ್ಟ್ ಮಾಡ್ರಿ, ಇಲ್ಲ ಟೀ ಆರ ಕುಡೀರಿ, ಇಲ್ಲ ನಾ ಭಾಷಣದಾರ ನಿಲ್ಸ್ತೀನಿ ಅಂತ ಹೇಳಿದ್ಮೇಲೆ ಅವರೆಲ್ಲ ನಿಲ್ಸಿದ್ರು, ನನ್ನ ಭಾಷಣ ಕೇಳಿದ್ರು. ಸೊ ಈ ಸಿಚುಯೇಷನ್, ಎಕ್ಸ್ಟೆನ್ಷನ್ ಸಿಚುಯೇಷನ್ ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸುಮ್ನೆ ಅದೇ ಗತಿಯಾಗಿ ರಾಮನಗರಕ್ಕೆ ಹಳ್ಳಿಗೆ ಹೋಗಿರ್ತೀಯ, ಬಸ್ ಚಾರ್ಜ್ ಇಟ್ಕೊಂಡು ಊಟ ಇಲ್ಲ ತಿಂಡಿ ಇಲ್ಲ, ಅಲ್ಲಿ ನೀನ್ ಇಡೀ ದಿವಸ ಯಾರೋ ನಮ್ ಹೊಲ ನೋಡ್ರಿ ಅಂತ ಕರೀತಾರೆ, ಇನ್ಯಾರೋ ನಮ್ಮ ಮನೇಲಿ ಮುದ್ದೆ ಊಟ ಮಾಡ್ರಿ ಅಂತ ಕರೀತಾರೆ. ಅದೆಲ್ಲ ಮಾಡಿದ್ರೆ ಆಲ್ ದ ಟೈಮ್ ವಿಲ್ ಬಿ ವೇಸ್ಟೆಡ್. ಸ್ವಲ್ಪ ಉಪಾಯವಾಗಿ ಮ್ಯಾನೇಜ್ ಮಾಡೋದು. ಸೊ ಈಗ ನಿನ್ ಫಸ್ಟ್ ಕ್ವಶನ್ ಈಗ ಆಯ್ತು, ಅಯ್ಯೋ 2:15 ಆಯ್ತು, ನಾನು ಊಟ ಮಾಡ್ಬೇಕು, ನೀನು ಮಾಡು, ಅರ್ಥ ಆಯ್ತಾ? ನಿನ್ ಊಟ ಆಯ್ತೋ ಇಲ್ಲೋ? ಮಾಡಿದ್ದೆ ಸರ್. ಆಯ್ತು. ನೀನು ಸಂಜೆ ಒಳಗೋ ಅಥವಾ ನಾಳೆ ತಾನೇ ಎಷ್ಟು ಗಂಟೆಗೆ ಹೋಗೋದು ರಾಮನಗರಕ್ಕೆ ನಾಳೆ? ಸರ್ ಇವತ್ತು ಈವ್ನಿಂಗ್ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ಫೋನ್ ನಂಬರ್ ಅಲ್ಲಲ್ಲ, ನೀನು ಪ್ಲೀಸ್ ಈ ಕ್ವಶನ್ 69 ಕ್ವಶನ್ ನ ಲಿಂಕ್ಡ್ ಕ್ವಶನ್ಸ್ ಮಾಡಿ, ಆ ಲಿಂಕ್ಡ್ ಕ್ವಶನ್ಸ್ ಅಲ್ಲಿ ಮತ್ತೆ ನಾನೇನ್ ಬೇರೆ ಬರೋದ್ ಬೇಡ, ಸೀಕ್ವೆನ್ಸ್ ಅಲ್ಲಿ ಕೇಳ್ಬೇಕು. ಸರಿ ಸರ್. ಅಲ್ಲಮ್ಮ, ಈಗ ನಾವು ಮನುಷ್ಯ ಹತ್ರ ಮಾತಾಡ್ತಾ ಇರ್ತೀವಿ, ಅರ್ಥಾಯ್ತಾ? ಬೆಳಿಗ್ಗಿಂದ ಸಂಜೆ
ಅವ್ರು ಏನ್ ಆಕ್ಟಿವಿಟಿ ಮಾಡ್ತಾರೆ ಅದನ್ನ DAP ಅಂತೀವಿ, ಡೈಲಿ ಆಕ್ಟಿವಿಟಿ ಪ್ರೊಫೈಲ್. ಅದೊಂದು ಸೀಕ್ವೆನ್ಸ್ ಕ್ವಶನ್ ಕೇಳೋದು. ಈಗ ಯಾರ್ದೋ ಮನೆಗೆ ಹೋಗ್ತೀಯ, ನಿಮ್ ಮನೆಗೆ ನಾ ಬರ್ತೀನಿ, ನಾನು ಯಾರ್ಯಾರನ್ನ ವಿಚಾರಿಸ್ಕೋಬೇಕು? ಸೀಕ್ವೆನ್ಸ್ ಏನು ಮಾತಾಡೋದು? ಫಸ್ಟ್ ನನ್ನ, ಆಮೇಲೆ ಅಪ್ಪ ಅಮ್ಮನ್ನ ಕೇಳ್ಬೇಕು, ಆಮೇಲೆ ಅಜ್ಜಿ ತಾತನ್ ಕೇಳ್ಬೇಕು. ಇಲ್ಲ, ಆವಾಗ ಬೂಡ್ಸಲ್ ಹೊಡಿತಾರೆ ನಿಮ್ಮ ಅಪ್ಪ ಹಂಗ್ ಮಾಡಿದ್ರೆ. ಈಗ ನೀನ್ ನನ್ ಸ್ಟೂಡೆಂಟ್ ಅಂತ ಗೊತ್ತಮ್ಮ, ನಾನ್ ನಿನ್ ಬಗ್ಗೆನೆ ಕೇಳಿದ್ರೆ ಫಸ್ಟ್ ನಾವೇನು ಯಾರ ಅಪರಿಚಿತದ ಅದು ಸೀಕ್ವೆನ್ಸ್. ಫಸ್ಟ್ ನಿಮ್ಮ ಅಪ್ಪ ದೊಡ್ಡವರು, ಏನ್ ಸರ್ ಚೆನ್ನಾಗಿದ್ದೀರಾ, ಎಲ್ ಕೆಲಸ ಮಾಡ್ತೀರಾ, ಅವ್ರು ಈಗೋ ಸ್ಯಾಟಿಸ್ಫೈ ಮಾಡೋಂಥದ್ದು ಕೇಳ್ಬಿಟ್ಟು ನಿನ್ ಬಗ್ಗೆ ನನ್ಗೆ ಆಲ್ರೆಡಿ ಗೊತ್ತು, ವೈ ಶುಡ್ ಐ ಆಸ್ಕ್ ದೇರ್. ಆಮೇಲೆ ನಿಮ್ಮ ಅಜ್ಜಿ ತಾತ ಇದ್ರೆ ಅವ್ರು ಈಗೋ ಸ್ಯಾಟಿಸ್ಫೈ ಮಾಡಕ್ ಅವ್ರನ್ನ ಕೇಳ್ಬೇಕು. ನನ್ನ ಹೆಂಡತಿ ಯಾವಾಗ್ಲೂ ಹೇಳ್ತಾರೆ, ಯಾರು ಇರಲ್ವೋ ಅವ್ರ ಬಗ್ಗೆನೆ ನೀವು ಕೇಳ್ತೀರಾ ಅಂತ. ಅದೊಂದು ಸೀಕ್ವೆನ್ಸ್ ಎಕ್ಸ್ಟೆನ್ಷನ್ ಅಲ್ಲಿ. ಈಗ ಒಬ್ಬ ತಮಿಳ್ನವನ್ ಜೊತೆ ಮಾತಾಡ್ತಾ ಇರ್ತೀವಿ ಅಂತ ಇಟ್ಕೋ, ಉದಾಹರಣೆಗೆ ಡೇಟಾ ಕಲೆಕ್ಷನ್ಗೆ ಹೋಗ್ತೀನಿ ನಾಳೆ ಮದುರೈಗೆ. ನಾವು ತಮಿಳ್ ಸಿನಿಮಾ ಎಕ್ಸಾಂಪಲ್ ಕೊಟ್ಟು, ಈಗ ನಮ್ಮ ಕೊಲೀಗ್ಸ್ ಇದಾರೆ ತಮಿಳ್ನವರು, ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಾನು ತಮಿಳ್ ಹಾಡು ಹಾಕೊಂಡಿರ್ತೀನಿ ಯೂಟ್ಯೂಬ್ ಅಲ್ಲಿ. ನಂಗೆ ತಮಿಳ್ ಬರುತ್ತೆ, ಬಟ್ ಪಾರ್ಷಿಯಲಿ ಏನು ಅವ್ರನ್ನ ಸ್ಯಾಟಿಸ್ಫೈ ಮಾಡಕ್ ಹಾಕಿರ್ತೀನಿ ನಾನು. ಈಗ ನೀ ಕೋಲಾರದವಳು ಅಂದ್ರೆ ಕೋಲಾರ ಎಕ್ಸಾಂಪಲ್ಸ್ ಜಾಸ್ತಿ ಕೊಡ್ತೀನಿ. ದಿಸ್ ಈಸ್ ಅನ್ ಇಂಟೆಲಿಜೆಂಟ್ ವೇ ಆಫ್ ಟ್ಯಾಕ್ಲಿಂಗ್ ದಿ ಆಡಿಯನ್ಸ್. ಅಲ್ಲಿ ಬಂದಿರೋರೆಲ್ಲ ಗೌಡ್ರು, ರೇಷ್ಮೆ ಗೂಡ್ನವರು, ಅರ್ಧ ಜನ ಶೆಡ್ಯೂಲ್ ಕ್ಯಾಸ್ಟ್ ನ ಇವರು ಅವ್ರನ್ನ ಶೋಷಣೆ ಮಾಡಿದ್ದಾರೆ ಅಂದ್ರೆ ಅಂತ ಕಾಂಟ್ರವರ್ಷಿಯಲ್ ಟಾಪಿಕ್ ಮಾತಾಡಬಾರ್ದು. ನಮ್ ಉಪಾಯ ನಡೆಸ್ಕೊಂಡು ಬರ್ಬೇಕು. ನೀವು ಫಸ್ಟ್ ನೀನು 69 ಕ್ವಶನ್, ಆದಷ್ಟು ಕಮ್ಮಿ ಕ್ವಶನ್ಸ್. ಇನ್ನು ಯಾವ್ದಾರ ಕ್ಲಬ್ ಆಗುತ್ತಾ ನೋಡು. ಒಂದ್ 20 ಕ್ವಶನ್ ಅಲ್ಲಿ ನಮಗ್ ಬರೋಂಗಿದ್ರೆ ಇಟ್ಕೋ ಆ ಸ್ಕೋರು, ಆಮೇಲೆ ಅಲ್ಲಿ ಹಾಕೋಣ. ಓಕೆ, ಐ ಲೀವ್ ದಿ ಮೀಟಿಂಗ್. ಎನಿ ಅದರ್ ಥಿಂಗ್ ನೀ ಕೇಳು. ಸರಿ, ಬಾಯ್. ನಾವು ಐ ಆಮ್ ಲೀವಿಂಗ್ ದಿ ಮೀಟಿಂಗ್. ಈ ರೆಕಾರ್ಡ್ ಆಗಿರೋದು ಕಳಿಸ್ತೀನಿ ಆಮೇಲೆ ಫಾರ್ ಯುವರ್ ಇಂಟರ್ನಲ್ ಪರ್ಪಸ್. ಓಕೆ, ಐ ಆಮ್ ಲೀವಿಂಗ್ ದ ಮೀಟಿಂಗ್. ಜನರ ಬಗ್ಗೆ ಕೇಳೋದು. ಜಿಲ್ಲಣ್ಣ ನೀನು ಅನ್ಮಾಲ್